ಕಾರ್ಯಕ್ರಮ ಮತ್ತು ರೈತರ ಗೌರವ ಪ್ರಶಸ್ತಿ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಪ್ರೀತಿಪೂರ್ವಕ ನಮ್ಮ ಆಹ್ವಾನಕ್ಕೆ ಆಗಮಿಸಿದಂಥ ದೂರದ ಊರುಗಳಿಂದ ಬಂದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ, ದಯವಿಟ್ಟು ಎಲ್ಲರೂ ಕೂಡ ತಿಂಡಿಯನ್ನು ಉಪಹಾರ ವ್ಯವಸ್ಥೆ ಮಾಡಿದ್ದೇವೆ, ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತೇಳಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇವೆ. ಮತ್ತು ಎಲ್ಲ ಅಧಿಕಾರಿಗಳಲ್ಲಿ ದಯವಿಟ್ಟು ಶಾರದಾ ಮೇಡಮ್ ಇಲ್ಲಿ ಪಟ್ಟಿ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ನಿಮ್ಮ ರೈತರ ಹೆಸರನ್ನು ಇಲ್ಲಿ ಪಟ್ಟಿಯಲ್ಲಿ ನೀವು ಗುರುತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮತ್ತು ಮಾಜಿ ಸಚಿವರು ಇನ್ನು ಕೆಲವೇ ಹೊತ್ತಿನಲ್ಲಿ ಸುಮಾರು 10:15 ಬರ್ತೀನಿ ಅಂತ ಹೇಳಿದರೆ 11 ಗಂಟೆಗೆ ಆಲ್ಮೋಸ್ಟ್ ಬರ್ಬೋದು. ಅವರು ಬಂದ ತಕ್ಷಣ ಕಾರ್ಯಕ್ರಮ ಶುರು ಮಾಡ್ತೇವೆ. ಹಾಗಾಗಿ ವೇಗವಾಗಿ ಕಾರ್ಯಕ್ರಮಗಳನ್ನು ನಿರಂತರ ಬಿಡುವಿಲ್ಲದೆ ಕಾರ್ಯಕ್ರಮ ಆಗುತ್ತೆ. ಪ್ರಥಮ 10 ಜನರಿಗೆ ನಾವು ರೈತರಿಗೆ ಸನ್ಮಾನ ಮಾಡ್ತಾ ಒಟ್ಟು 45ಕ್ಕೂ ಹೆಚ್ಚು ರೈತರನ್ನು ನಾವು ಗುರುತಿಸಿದ್ದೇವೆ ಅಂತೇಳಿ ಬಹಳ ಸಂತೋಷ ಪಡ್ತೇವೆ. ಆಗಮಿಸಿದಂಥ ಎಲ್ಲ ರೈತ ಬಂಧುಗಳಿಗೆ, ನಮ್ಮ ಅನ್ನದಾತ ರೈತರು, ನಿಮ್ಮಿಂದಾಗಿ ಈ ಸಂಸ್ಥೆ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ ಅಂಥೇಳಿ. ಹಾಗಾಗಿ ಈ ಅಭಿಮಾನದ ಮಾತುಗಳೊಂದಿಗೆ ಎಲ್ಲರೂ ಕೂಡ ತಿಂಡಿ ಮಾಡಬೇಕು. ಮತ್ತು ನಿಮ್ಮದೇ ಕಾರ್ಯಕ್ರಮ ದಯವಿಟ್ಟು ನಾವು ಪ್ರಥಮವಾಗಿ ಮಾಡ್ತಾ ಇದ್ದೇವೆ. ಸಣ್ಣ ಮಕ್ಕಳು ನಾವು ಪ್ರಥಮವಾಗಿ ಕಾರ್ಯಕ್ರಮ ಮಾಡುವಾಗ ಅಧಿಕಾರಿಗಳು, ನಿಮಗೆ ಗೊತ್ತಿರ್ಬೋದು, ನಿಮ್ಮ ಮನೆಗೆ ಅವತ್ತು 4 ವರ್ಷದ ಹಿಂದೆ, 5 ವರ್ಷದ ಹಿಂದೆ, 2 ವರ್ಷದ ಹಿಂದೆ ಒಂದು ಗ್ರಾಮೀಣ ಪ್ರದೇಶದ ಮಹಿಳೆ ನಿಮ್ಮ ಮನೆಗೆ ಬಂದಳು. ನಿಮಗೆ ಅವತ್ತು ಸಾವಯವ ಗೊಬ್ಬರ ಎಷ್ಟು ಅಗತ್ಯ ಇತ್ತು ಆ ಸಂದರ್ಭ ಪ್ರಶ್ನೆ ಬೇರೆ. ಆದರೆ ನೀವು ಮಾನವೀಯತೆ ನೆಲೆಯಲ್ಲಿ ನಮ್ಮದೇ ಮನೆ ಮಗಳು, ನಮ್ಮದೇ ಹುಡುಗ, ನಮ್ಮದೇ ಕುಟುಂಬದ ಒಂದು ಹೆಣ್ಣು ಮಗಳು ಒಂದು ಕಷ್ಟಪಡ್ತಾ ಇದ್ದಾಳೆ, ಏನಾದರೂ ನನ್ನಿಂದ ಸಾಕಾರ ಆಗಲಿ, ನನ್ನ ತೋಟಕ್ಕೂ ಸಾಕಾರ ಆಗಲಿ, ಅವಳ ಬದುಕಿಗೂ ಸಾಕಾರ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನೀವು ಅವತ್ತು ತೋರಿದ ಆಶೀರ್ವಾದ ಸರ್. ಕರ್ನಾಟಕ ರಾಜ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಅಂಥ ಮಹಿಳೆಯರು ಸುಮಾರು 200 ಜನ ಕೆಲಸ ಮಾಡ್ತಾ ಇದ್ದಾರೆ. ಅದು ನಿಮ್ಮ ಆಶೀರ್ವಾದದಿಂದ. ಯಾಕೆ ನಿಮ್ಮನ್ನು ಸನ್ಮಾನ ಮಾಡ್ತೇವೆ ಅಂತಂದರೆ, ನೀವು ಅವತ್ತು ಕೊಟ್ಟಂಥ ಒಂದು ಆಶೀರ್ವಾದ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಗ್ರಾಮಾಭಿವೃದ್ಧಿ ಯೋಜನೆ ಯಾವ ರೀತಿ ನೈಜವಾಗಿ ಮಾಡಬೇಕು ಅನ್ನುವಂಥದ್ದು, ನಾವು ಹೇಗೆ ಹೆಜ್ಜೆ ಇಡಬೇಕು ಅನ್ನುವಂಥದ್ದು ನಮಗೆ ಒಂದು ಆಶೀರ್ವಾದ ಮುಖಾಂತರ ತೋರಿಸಿದ್ದೀರಿ. ಇದು ಆರಂಭ ಆಗಿದೆ. ಮುಂದೆ ನಾವು ಸಂಕಲ್ಪ ಮಾಡಿದ್ದೇವೆ, ನಿನ್ನೆ ನಮ್ಮ ಮೀಟಿಂಗಲ್ಲೇ ಸಂಕಲ್ಪ ಮಾಡಿದ್ದೇವೆ, ಇನ್ನಷ್ಟು ಶಿಸ್ತಿನಲ್ಲಿ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಮುಂದಿನ ವರ್ಷ ಕಾರ್ಯಕ್ರಮದಲ್ಲಿ ಯಾರು ಇವತ್ತು ಸನ್ಮಾನ ತಗೊಳ್ತೀರಿ, ನಿಮ್ಮ ಈ ಕಾರ್ಯಕ್ರಮವನ್ನು, ಈ ಸಂಸ್ಥೆ ಕಾರ್ಯಕ್ರಮವನ್ನು ನಿಮ್ಮದೇ ಮಡಿಲಿಗೆ ಇವತ್ತಿನಿಂದ ಆಗ್ತಾಯಿದ್ದೇವೆ. ಮುಂದಿನ ವರ್ಷ ನಾವು ಹಿಂದೆ ಕೂತ್ಕೊಂಡಿರ್ತೇವೆ, ನೀವು ಮುಂದೆ ಕುಳಿತು ಅತಿಥಿಗಳಾಗಿ ಮುಂದಿನ 50 ಜನ ಕೃಷಿಕರಿಗೆ ನೀವು ಸನ್ಮಾನ ಮಾಡಬೇಕಾಗತ್ತೆ. ಯಾಕಂತಂದರೆ ನಮಗೆ ನೀವು ಒಂದು ರೀತಿಯಲ್ಲಿ ಒಂದು ಚಾಟಿ ಹಿಡ್ಕೊಂಡು ಕ್ವಾಲಿಟಿಯನ್ನು ಕೂಡ ಕರೆಕ್ಟಾಗಿ ಇಟ್ಕೋಬೇಕು, ಸಂಸ್ಥೆಯನ್ನು ಕರೆಕ್ಟಾಗಿ ಇಡಬೇಕು, ಜವಾಬ್ದಾರಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ರೈತರೇ ನಮ್ಮ ನಿರ್ದೇಶಕರನ್ನಾಗಿ ನಾವು ಅವರ ಮುಖಾಂತರನೇ ಮುಂದೆ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೇವೆ. ರೈತರೇ ಗುರುತಿಸಬೇಕು ಅಂತೇಳಿ. ಯಾವುದೇ ಪ್ರಶಸ್ತಿಗಳು ಲಾಬಿ ಇಲ್ಲದೆ ಆಗಬೇಕು. ಗ್ರಾಮೀಣ ಸಾಮಾನ್ಯ ಹೆಣ್ಣು ಮಗಳು ನಮ್ಮ ರೈತರನ್ನು ಗುರುತಿಸುವಂಗೆ ಆಗಬೇಕು. ಶಿಫಾರಸು ಅನ್ನುವಂಥದ್ದು ಸಾಮಾನ್ಯ ಹೆಣ್ಣು ಮಗಳು, ಸರಿ ಇಂಥವ್ರು ರೈತರು ನಾನು ಗುರುತಿಸಿದ್ದೇನೆ ಅಂತೇಳಿ ಅವರು ಹಳ್ಳಿಗೆ ಹೋಗಿ ಭೇಟಿ ಮಾಡಿ ಗುರುತಿಸುವಂಥ ರೀತಿಯಲ್ಲಿ ಆಗಬೇಕು ಅಂತೇಳಿ ಆ ಇರಾದೆಯಿಂದ ನಿಮ್ಮನ್ನು ಗುರುತಿಸಿದ್ದೇವೆ. ಯಾವುದೇ ಶಾಸಕರ, ಸಚಿವರ, ಇಲಾಖೆಯ ಯಾವುದು ಶಿಫಾರಸಲ್ಲ. ನಮಗೆ ಯಾವುದೇ ಶಿಫಾರಸು ಇದ್ದರೂ ಕೂಡ ನಮ್ಮ ರೈತರೇ ನಮ್ಮ ಶಿಫಾರಸು. ನಮ್ಮ ರೈತರೇ ಬ್ರಾಂಡ್ ಅಂಬಾಸಿಡರ್, ನಮ್ಮ ರೈತರೇ ಸಚಿನ್ ತೆಂಡೂಲ್ಕರ್, ನಮ್ಮ ರೈತರೇ ವಿರಾಟ್ ಕೊಹ್ಲಿ, ನಮ್ಮ ರೈತರೇ ಎಲ್ಲವೂ ಕೂಡ. ಹಾಗಾಗಿ ರೈತರು ಮನಸ್ಸು ಮಾಡಿ ಆಶೀರ್ವಾದ ಮಾಡಿದ ಪರಿಣಾಮ ಒಂದು ಸಂಸ್ಥೆಯನ್ನು ಪ್ರಾಮಾಣಿಕ ರೀತಿಯಲ್ಲಿ ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಅಂಥ ರೈತರನ್ನ ನಾವು ಕೆಲವೊಂದು ರೈತರ ಬಯೋಡೇಟಾವನ್ನು ನೋಡಿದಾಗ ನಮಗೆ ತುಂಬ ಅಭಿಮಾನ. ಮಾಜಿ ಸಚಿವರಿದ್ದಾರೆ, ಇಲ್ಲಿ ಬ್ಯಾಂಕ್ ಉದ್ಯೋಗಿಗಳಿದ್ದಾರೆ, ಒಳ್ಳೆಯ ಯಕ್ಷಗಾನ ಕಲಾವಿದರಿದ್ದಾರೆ, ಎಂತೆಂಥ ಪ್ರತಿಭೆಗಳ ನಮ್ಮ ರೈತರಾಗಿದ್ದಾರೆ ಅನ್ನುವಂಥಕ್ಕೆ ಭಾಳ ಹೆಮ್ಮೆ ಪಡ್ತಾ ಇದ್ದೇವೆ. ಯಾಕಂತಂದರೆ ನಾವು ಇನ್ನು ಯಾವ ರೀತಿ ಇಂಥ ಕಾರ್ಯಕ್ರಮ ಮಾಡುವ ಮುಖಾಂತರ ನಮ್ಮ ಜವಾಬ್ದಾರಿ ಸಾಮಾನ್ಯ ಇಲ್ಲ ಅನ್ನುವಂಥದ್ದನ್ನು ನಮಗೆ ಭಾಳ ದೊಡ್ಡ ಮಟ್ಟದಲ್ಲಿ ನಮಗೆ ಒಂದು ಮನವರಿಕೆ ಆಗ್ತಾಯಿದೆ. ಇದು ಕೇವಲ ಕರ್ನಾಟಕ ಸಾವಯವ ಕೃಷಿ ಯೋಜನೆಯ ಒಬ್ಬರ ಪ್ರಯತ್ನ, ಎಲ್ಲ ಅಧಿಕಾರಿಗಳ ಶ್ರಮದಿಂದ ಈ ಥರ ಆಗಿದೆ. 3 ಜಿಲ್ಲೆಯವರು ಮಾತ್ರ ಇಲ್ಲಿ ಬಂದಿದ್ದಾರೆ. ಈಗ ನಿನ್ನೆ ರಾತ್ರಿಯಿಂದ ನಿಮ್ಮ ಎಲ್ಲ ರೈತರ ಸನ್ಮಾನಗಳೆಲ್ಲ ನೋಡುವಾಗ ರಾತ್ರಿಯಿಂದ ಬೆಳಿಗ್ಗೆ ಸಾಧಾರಣ ಒಂದು 6 ಗಂಟೆವರೆಗೆ ದಾವಣಗೆರೆಯವರು ಮೆಸೇಜ್ ಮಾಡ್ತಾಯಿದ್ದಾರೆ, ಚಿಕ್ಕಮಗಳೂರಿನವರು, ಚಿತ್ರದುರ್ಗದವರು, ಶಿವಮೊಗ್ಗದವರು, ಸರ್ ಶಿವಮೊಗ್ಗದಲ್ಲಿ ಮೀಟಿಂಗ್ ಕರೀರಿ, ನಾವು 5 ಜಿಲ್ಲೆಯವರು ಅಲ್ಲಿ ಸೇರ್ತೇವೆ, ನಮ್ಮ ರೈತರನ್ನು ಕೂಡ ಅಂಥ ಕಾರ್ಯಕ್ರಮ ಮಾಡಿ ಸರ್, ಇಷ್ಟು ಒಳ್ಳೆಯ ನೀವು ಕಾರ್ಯಕ್ರಮ ರೈತರ ಜೊತೆ ಮಾಡ್ತಾಯಿದ್ದೀರಿ ಅಂತಂದರೆ ನಮಗೆ ಯಾಕೆ ತಾರತಮ್ಯ ಮಾಡ್ತಾಯಿದ್ದೀರಿ, ನಮಗೆ ಶಿವಮೊಗ್ಗದಲ್ಲಿ ಮಾಡಬೇಕು ಕಾರ್ಯಕ್ರಮ, ನಮಗೆಲ್ಲ ಅಲ್ಲಿ ಸೇರಲಿಕ್ಕೆ ಎಲ್ಲ
ಒಂದು ಜಂಕ್ಷನ್ ಪ್ಲೇಸ್ ಆಗುತ್ತೆ. ನೀವು ಮಂಗಳೂರಲ್ಲಿ ಅಲ್ಲಿ ಮಾಡ್ತೀರಿ 3 ಜಿಲ್ಲೆಯವರು ಅಂತಂದರೆ ನಾವು ಏನು ಕಡಿಮೆ ಮಾಡಿ ನಮ್ಮ ರೈತರಿಗೂ ಕೂಡ ಗುರುತಿಸುವ ಕೆಲಸ ಆಗಬೇಕು ಅಂತೇಳಿ, ಹಾಗಾಗಿ ಅಲ್ಲಿ ಕೂಡ ನಾವು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಸದಾ ಆಶೀರ್ವಾದ ಇರಲಿ ಅಂಥೇಳಿ ಸನ್ಮಾನ ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ನಿಮ್ಮ ಆಟಿಕೂಟ ಕಾರ್ಯಕ್ರಮದ ಉದ್ಘಾಟನೆಯಿಂದ ಹಿಡಿದು ರೈತರ ಸನ್ಮಾನದಿಂದ ಹಿಡಿದು ಎಲ್ಲ ಕಾರ್ಯಕ್ರಮದಲ್ಲಿ ತಾವೇ ಜವಾಬ್ದಾರಿ ಉಸ್ತುವಾರಿಯ ಆಶೀರ್ವಾದವನ್ನು ನಮಗೆ ಮಾಡಬೇಕು. ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದರೆ ಇದು ಪ್ರಥಮ ಕಾರ್ಯಕ್ರಮ, ಹಾಗಾಗಿ ನಮಗೆಲ್ಲ ನಮ್ಮ ಅಧಿಕಾರಿಗಳ ಮುಖಾಂತರನೇ ನಾವು ಇಷ್ಟು ಮಾಡಿದ್ದೇವೆ. ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ತಮ್ಮ ಸಲಹೆ ಸೂಚನೆಯನ್ನು ಮುಂದಿನ ಕಾರ್ಯಕ್ರಮಕ್ಕೆ ನೀಡಬೇಕು ಅಂತೇಳಿ ಈ ಮುಖಾಂತರ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ ಅಂತೇಳಿ ನಿಮ್ಮ ಅಪ್ಪಣೆಯನ್ನು ಈ ಮುಖಾಂತರ ಸಾಂಕೇತಿಕವಾಗಿ ಕೇಳ್ತಾ ಇದ್ದೇವೆ. ಬಂದಂಥ ಎಲ್ಲ ಅತಿಥಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ದೂರದ ಉಡುಪಿ ಜಿಲ್ಲೆಯಿಂದ ಬಂದಿದ್ದೀರಿ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆಯಿಂದ ಬಂದಿದ್ದೀರಿ, ಮತ್ತು ಉಡುಪಿ ಜಿಲ್ಲೆಯಿಂದ ಬಂದಿದ್ದೀರಿ, ಕಾಸರಗೋಡು ಜಿಲ್ಲೆಯವರು ಬಂದಿದ್ದೀರಿ. ಬಹಳಷ್ಟು ನಮ್ಮ ಗೌರವಾನ್ವಿತ ರೈತರು ಬಂದಿದ್ದಾರೆ. ಗೌರವಂತ ಈಗಾಗಲೇ ಪುರಸಭೆಯ ಅಧ್ಯಕ್ಷರು ಸನ್ಮಾನ್ಯ ವಾಸು ಪೂಜಾರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಬಂಟ್ವಾಳದ ಕಿಸಾನ್ ಘಟಕದ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಶೆಣೈ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಕೂಡ ಸುಧಾಕರ್ ಶೆಣೈ ಖಂಡಿಗ ಕೃಷಿಕರು ದಾನಿಗಳು ಕೂಡ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಬಂಟ್ವಾಳದ ಬೂಡ ಸದಸ್ಯರು ಮನೋಹರ ನೇರಂಬೋಳ್ ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ದಯಾನಂದ ನೇರಂಬೋಳ್ ಅವರು ಕಾರ್ಯಕ್ರಮದಲ್ಲಿದ್ದಾರೆ. ಈ ಹಾಲ್ನ ನಮಗೆ 2ನೇ ಬಾರಿಗೆ ನಮಗೆ ಅವಕಾಶ ಕೊಟ್ಟಂಥ ಮತ್ತು ಬಂಟ್ವಾಳ ವರ್ತಕರ ಬ್ಯಾಂಕಿನ ಅಧ್ಯಕ್ಷರು ಆಗಿರುವಂಥ ಸುಭಾಷ್ ಚಂದ್ರ ಜೈನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ದಯವಿಟ್ಟು ಸರ್ ನಿಮ್ಮ ಅಮೂಲ್ಯ ಸಹಕಾರವನ್ನು ನಮಗೆ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ವರ್ಷ ತಾವು ನಮಗೆ ಅತಿಥಿಯಾಗಿ ಇನ್ನಷ್ಟು ದೊಡ್ಡ ಬೆನ್ನೆಲುಬಾಗಿ ನಮಗೆ ಏನು ಮಾಡಬೇಕು, ನಾವಿಲ್ಲಿ ಏನು ಲೋಪದೋಷ ಇದ್ದರೂ ಕೂಡ ನಮಗೆ ಇನ್ನು ಹೀಗೆ ಮಾಡುವ ಮೋಹನ್ ಗೌಡ್ರೆ ಅಂತೇಳಿ ನೀವು ಹೇಳಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಬಹಳ ವಿನಮ್ರ ವಿನಂತಿ ಮಾಡ್ತಾಯಿದ್ದೆ. ತಮ್ಮ ದೊಡ್ಡ ಸಹಕಾರ ಇವತ್ತು ಕಾರ್ಯಕ್ರಮಕ್ಕೆ ಬೇಕು ಅಂತೇಳಿ. ಮತ್ತು ಅನೇಕ ನಮ್ಮ ಅಧಿಕಾರಿಗಳ ಮನೆಯವರು ಬಂದಿದ್ದಾರೆ. ನಮ್ಮ ಅಧಿಕಾರಿಗಳ ಮನೆಯವರು ಬಂದಿದ್ದಾರೆ. ಅವರಿಗೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಭಾಳ ಶ್ರಮ ಪಡ್ತಾ ಇದ್ದಾರೆ ಪಾಪ ಅವರು. ನಮ್ಮ ಲಿಂಕನ್ನು ಇವತ್ತು ರಾಜ್ಯದಲ್ಲಿ ತೋರಿಸಬೇಕು, ಇಡೀ ರಾಜ್ಯದ 12 ಜಿಲ್ಲೆಗಳ ಅಧಿಕಾರಿಗಳ ಮನೆಗಳಲ್ಲಿ ತೋರಿಸಬೇಕು ಅಂಥೇಳಿ ರೈತರ ಸನ್ಮಾನವನ್ನು ನೋಡಿ ಅವರೆಲ್ಲ ಸಂಭ್ರಮ ಪಡಬೇಕು, ಅವರು ಅಲ್ಲಿಯ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯಾಗಬೇಕು ಅಂಥೇಳಿ ನಾವು ಅಲ್ಲಿ ಲಿಂಕ್ ನಮ್ಮ ಮಾಧ್ಯಮ ಗೆಳೆಯರು ಕೆಲಸ ಮಾಡ್ತಾಯಿದ್ದಾರೆ. ಗಣೇಶ್ ಗೌಡ ಕೇರಿಮಾರ್ ಅವರ ತಂಡ, ನಿಮಗೂ ಕೂಡ ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಮತ್ತು ಅಡುಗೆಯನ್ನು ತಯಾರು ಮಾಡಿದಂಥ ಎಲ್ಲ ಮನೆಯವರಿಗೂ ನಾವು ಅಭಾರಿಗಳಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮತ್ತು ಮಾಧ್ಯಮ ಮಿತ್ರರು ಮತ್ತು ಫೋಟೋಗ್ರಫಿ ತಂಡ, ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ಲರಿಗೂ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಪ್ರಿಂಟರ್ಸ್ ಕೆಲಸದಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥವರು ಮತ್ತು ಆಮಂತ್ರಣ ಪತ್ರಿಕೆಯನ್ನು ಈಗಾಗಲೇ ವಿತರಣೆ ಮಾಡಿದವರು ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂಡು ಮುಂದಿನ ವರ್ಷದ ಕಾರ್ಯಕ್ರಮಕ್ಕೆ ನೀವು ಅದ್ಭುತ ರೀತಿಯಲ್ಲಿ ನಮಗೆ ಸಹಕಾರವನ್ನು ಒಂದು ಕೊಡಲಿಕ್ಕೆ ನಮಗೆ ಸದಾ ನೀವು ಪ್ರೇರಣೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಬಹಳ ಒಂದು ಹೊತ್ತಿನಿಂದ ನೀವು ತಾವೆಲ್ಲರೂ ಕಾಯ್ತಾ ಇದ್ದೀರಿ. ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಆರಂಭ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಎಲ್ಲರನ್ನು ಕೂಡ ಕಾರ್ಯಕ್ರಮದ ಅಪ್ಪಣೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ, ವಂದನೆಗಳು. ಇನ್ನಿರುವ ನಮ್ಮ ಕಾರ್ಯಕ್ರಮದ ಅತಿಥಿಗಳು ಅಭಿಮತ ಚಾನೆಲ್ನ ಮುಖ್ಯಸ್ಥರು ಮೇಡಮ್. ರೈತರ ಕಾರ್ಯಕ್ರಮ ಇದು. ಬಡ ಮಹಿಳೆಯರಿಗೆ, ತಾವು ಒಬ್ಬರು ಮಹಿಳೆಯಾಗಿದ್ದಿರಿ, ಬಡ ಮಹಿಳೆಯರನ್ನು ನಾವು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಅವರನ್ನೇ ನಾವು ಅಧಿಕಾರಿಗಳನ್ನಾಗಿ ಮಾಡಿ ಅವರಿಗೆ ಜವಾಬ್ದಾರಿ ನೀಡುವಂಥ ಕಾರ್ಯಕ್ರಮ. ನಾವು ಇವತ್ತು ಈಗ ಸ್ವಲ್ಪ ಫ್ರೀ ಇದ್ದಾಗೆ ಮಾತಾಡ್ತಿದ್ದೇವೆ, ಆದರೆ ನಮ್ಮಲ್ಲಿ ಎಲ್ಲ ಇವರನ್ನು ಟ್ರೈನ್ ಅಪ್ ಮಾಡಿ ಸಾಮಾನ್ಯ ಮಹಿಳೆಯನ್ನು ನಾವು ಮುಖ್ಯವಾಹಿನಿಗೆ ಕರೆತಂದು ಅದ್ಭುತವಾಗಿ ಅವರನ್ನೆಲ್ಲ ನಾವು ಹೇಳಲಿಕ್ಕಿಲ್ಲ, ಅವರವರೇ ಮಾಡಬೇಕು. ಇಂಥ ಕಾರ್ಯಕ್ರಮ ನಾವು ಟ್ರೈನ್ ಅಪ್ ಮಾಡಿದ್ದೇವೆ. ಮಹಿಳೆಯನ್ನು ಮುಖ್ಯವಾಹಿನಿಗೆ ಕರೆದುಕೊಂಡು ಬರುವಂಥ ಕಾರ್ಯಕ್ರಮ, ಅವರಿಗೆ ಜವಾಬ್ದಾರಿ ಮತ್ತು ಶಕ್ತಿ ನೀಡುವಂಥ ಒಬ್ಬ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಯಾವುದಕ್ಕೂ ಕಡಿಮೆ ಇಲ್ಲದ ಕಾರ್ಯಕ್ರಮ. ಕೇವಲ ಕನಿಷ್ಠ ವಿದ್ಯಾರ್ಹತೆಯ ವಿದ್ಯಾರ್ಥಿಗಳನ್ನು ಅವರಿಗೆ ಒಂದು ಗೌರವ ನೀಡಿ ಜವಾಬ್ದಾರಿ ನೀಡಿದ ಕಾರ್ಯಕ್ರಮ, ರೈತರ ಕಾರ್ಯಕ್ರಮ. ಎಲ್ಲ ಮಟ್ಟಿನ ಕಾರ್ಯಕ್ರಮದಲ್ಲಿ ತಾವು ಆಗಮಿಸಿದ್ದು ನಮಗೆ ಅತ್ಯಂತ ಸಂತೋಷ ಆಗಿದೆ. ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತೇವೆ ಮೇಡಮ್. ತಮ್ಮ ಮಾಧ್ಯಮದಲ್ಲಿ ಇನ್ನಷ್ಟು ಹೆಚ್ಚು ನಮಗೆ ಸ್ಫೂರ್ತಿಯನ್ನು ತುಂಬುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ. ಯಾಕೆಂತಂದರೆ ನಾನು ಮೊನ್ನೆ ಮೇಡಮ್ ಹತ್ರ ಹೇಳಿದ್ದೆ, ಮಹಿಳೆಯರಿಗೆ ಇದೇನು ಎಲ್ಲರೂ ಕಾರ್ಯಕ್ರಮ ಮಾಡ್ಬೋದು, ಆ ಕಾರ್ಯಕ್ರಮದಿಂದ ಏನು ಸಂದೇಶ ಸಿಗ್ತದೆ ಅನ್ನುವಂಥದ್ದು ಭಾಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಸಣ್ಣ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ರೈತರು ಕೂಡ ದೂರದ ಊರಿಂದ ಬಂದಿದ್ದಾರೆ. ಎಲ್ಲರಿಗೂ ಕೂಡ ತಾವು ಕೂಡ ಬಂದಿದ್ದೀರಿ. ತಮಗೆ ತುಂಬ ಆತ್ಮೀಯ ಸ್ವಾಗತ. ವಿಶೇಷವಾಗಿ
ದುಗ್ಗಪ್ಪ ಗೌಡ ಪೊಸಂದೋಡಿ ಇವರು ವೇದಿಕೆಗೆ ಬರಬೇಕು, ತಮ್ಮ ಅನಿಸಿಕೆಯನ್ನು ಹೇಳಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ರೈತ ನನ್ನ ಪ್ರಿಯರೇ, ನೀವು ರೈತರಂದರೆ ನಾವು ರೈತ ಕುಲ ಅಂದರೆ ಜನಗಳಿಗೆ ನಮ್ಮನಿಗೆ ಎಲ್ಲರೂ ಮರ್ಯಾದೆ ಕೊಡುವಂಥ ವಿಷಯವಾಗಿದೆ. ಈಗ ರೈತರನ್ನು ಅಷ್ಟು ಯಾರು ಒಂದು ರೆಸ್ಪೆಕ್ಟ್ ಕೊಡೋದಿಲ್ಲ. ಏನಂದರೆ ಹಣ ಮಾಡುವವರು ಯಾರಿದ್ದಾರೆ ಅವರಿಗೆ ದೊಡ್ಡ ಕಾರ್ ಉಂಟು, ದೊಡ್ಡ ಕೈ ಉಂಟು, ಅವರನ್ನು ಕೂತ್ಕೊಂಡು ಅವರಲ್ಲಿ ಮಾತ್ರ ಹತ್ತಿರ ಹೋಗ್ತಾರೆ. ರೈತ ಬಂದರೆ ಅವನೊಬ್ಬ ರೈತ ಅಂತ ಅವನು ಬರಿಯಲ್ಲಿ ನಿಲ್ತಾನೆ, ಅವನಿಗೆ ಯಾವ ಮರ್ಯಾದೆಯನ್ನು ಕೊಡುವುದಿಲ್ಲ. ಈ ಸಂಸ್ಥೆ ಅಂದರೆ ಕರ್ನಾಟಕ ಸಾವಯವ ಕೃಷಿ ಯೋಜನೆಯ ಆ ಸಂಸ್ಥೆಯವರು ನಾವು ರೈತರು ಅವರ ವ್ಯಾಪಾರ ಆಗಿದ್ದರೂ ರೈತರ ಮೇಲೆ ಒಂದು ಪ್ರೀತಿ ಇಟ್ಟು ನಮ್ಮನ್ನು ಕರೆದಿದ್ದಾರೆ. ಅದಕ್ಕೆ ನಾನು ಅವರನ್ನು ಆಭಾರಿಯಾಗಿದ್ದೇನೆ, ಅವರಿಗೆಲ್ಲರೂ ಕೃತಜ್ಞತೆಯನ್ನು ಕೊಡ್ತೇನೆ. ಏನೆಂದರೆ ನಾನು ಸಹಕಾರಿ ರಂಗದಲ್ಲಿ 67ನೇ ಇಸ್ವಿಯಲ್ಲಿ ನಾನು ಒಂದು ಕೋಆಪರೇಟಿವ್ ಬ್ಯಾಂಕಿನಲ್ಲಿ ಸೇರಿದಂಥ ಸೆಕ್ರೆಟರಿ ಆಗಿ ಮ್ಯಾನೇಜರ್ ಆಗಿ ನಾನು 2004ರಲ್ಲಿ ರಿಟೈರ್ಡ್ ಆಗಿದ್ದೇನೆ. 20 ವರ್ಷ ಆಯಿತು ರಿಟೈರ್ಡ್ ಆಗಿ. ನಾನು ಚಿಕ್ಕಂದಿನಲ್ಲಿ ಇರುವಾಗಲೇ ರೈತರ ಸೊಸೈಟಿಗೆ ಹೋಗುವಾಗ ಮನೆಯ ರೈತ ಕೆಲಸವನ್ನು ನಾನು ರೈತ ಕುಟುಂಬದಿಂದ ಹುಟ್ಟಿದವ. ನಾನು ಗದ್ದೆ ಹುಟ್ಟಿದ್ದೇನೆ. ಆ ಸಮಯದಲ್ಲಿ ಈಗ ಪ್ರತಿಯೊಂದರಲ್ಲೂ ನನ್ನ ಬೆಳವಣಿಗೆಯು ಆಗ ಹಿಂದಿನ ಇವತ್ತು ಕೊಟ್ಟ ಇಲ್ಲಿ ಖಾದ್ಯಗಳು ಎಲ್ಲ ತಿಂಡಿಗಳಿವೆ ಇದರಲ್ಲಿ ಬೆಳೆದವ. ಅಂದರೆ ಗುಡ್ಡೆಯಲ್ಲಿರುವ ಸೊಪ್ಪು ಮತ್ತು ಏನು ಆಗ್ತದೆ ಅದರಲ್ಲಿ ಬೆಳೆದು ಈಗ ಮಕ್ಕಳಿಗೆ ಗೊತ್ತಿಲ್ಲ. ಈಗ ಪೇಟೆಯಲ್ಲಿ ನೇತಾಡುವಂಥ 5 ರೂಪಾಯಿಯ ತೊಟ್ಟೆಯನ್ನು ತೆಗೆದು ತಿನ್ನಿಸ್ತಾರೆ. ಇದು ಹಾಗೆ ನನಗೆ ಈ ವಿಚಾರದಲ್ಲಿ ಇವರು ಮಾಡಿದ್ದಕ್ಕೆ ನಾನು ಇನ್ನೊಮ್ಮೆ ಹೇಳ್ತೇನೆ. ಏನೆಂದರೆ ಇವರ ಸಾವಯವ ಕೃಷಿ ನಾನು ಸಾಮಾನ್ಯವಾಗಿ ಇದರ ಸಾಧಾರಣ ಒಂದು 72 ಇಸ್ವಿಯಿಂದಲೇ ಸಾವಯವವನ್ನು ಉಪಯೋಗ ಮಾಡ್ತೇನೆ. ಅದರಲ್ಲಿ ರಾಸಾಯನಿಕವನ್ನು ಎಡೆಯಲ್ಲಿ ಕೊಡುತ್ತೇನೆ, ಅದು ಸಾಲದು ಅಂತ. ಗೊಬ್ಬರ ಹಟ್ಟಿಯಲ್ಲಿ ನಾನು ಈಗಲೂ ದನ ಸಾಕಿ ಹಟ್ಟಿಯಲ್ಲಿ ಈಗ 2 ದನ, ಅದನ್ನು ನಾನು ಈಗ ಪ್ರಾಯ ಆಗಿದೆ, ಈಗ 81 ವರ್ಷ ಈಗ ನನಗೆ. ಹಾಗೆ ಈಗ ಹಟ್ಟಿ ಭಾಗಕ್ಕೆ ಹೋಗ್ತಾ ಇದ್ದೇನೆ. ಹಾಗಿದ್ದರೂ ಯಾಕೆಂದರೆ 2 ರೀತಿಯಲ್ಲಿ ಹಿಂದಿನವರು ಮನೆಯಲ್ಲಿ ದನ ಉಂಟು ಅಂತ ಕೇಳುವವರು ಹಟ್ಟಿ ನೋಡ್ತಾರೆ. ಹಿಂದಿನವರೆಲ್ಲ ಪ್ರಾಯದವರು ಗೊತ್ತಿರ್ಬೋದು, ಈಗ ಇದ್ದ ಪ್ರಾಯದವರಿಗೆ ಮನೆಗೆ ಒಂದು ಹೋಗುವಾಗ ಅವನಲ್ಲಿ ಹಟ್ಟಿ ಉಂಟು ಅಂತ ನೋಡ್ತಾರೆ. ಬೆಟ್ಟುಗದ್ದೆ ಎಷ್ಟು ಉಂಟು ಅಂತ ನೋಡ್ತಾರೆ. ಒಂದು ಊಟಕ್ಕೆ ಬೆಟ್ಟುಗದ್ದೆ ಇದ್ದರೆ ಅವನು ಊಟ ಮಾಡ್ತಾನೆ. ಇದ್ರದ್ದು ಒಂದನೇ ಬೆಳೆದ್ದು ಎಲ್ಲ ಬಳ್ಳಕ್ಕೆ ಹೋಗಿ ಈ ಮಳೆ ಜಾಸ್ತಿ ಆಗಿ ಹೋಗ್ತದೆ. ಈ ವರ್ಷ ಇದ್ದಾಗೆ ಮೊದಲು ಬರ್ತಿತ್ತು. ಹಾಗೆ ನಾವು ಕೃಷಿಯನ್ನು ಮಾಡುವಾಗ ಆದಷ್ಟು ಸಾವಯವದಲ್ಲಿ ಉಪಯೋಗ ಬೇಕು. ಅಂದರೆ ಮಣ್ಣು ಹಾಳಾಗಿದೆ ಈಗ ನಮ್ಮ ದೃಷ್ಟಿಯಲ್ಲಿ. ಈಗ ಪ್ರತಿಯೊಬ್ಬರು ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಮೇಲಿನವರು ಉತ್ತರ ಕನ್ನಡ ಇವರಿಗೆಲ್ಲ ನೈಟ್ರೋಜನ್ನ ಅವಶ್ಯಕತೆ ಇರ್ತದೆ. ಅಲ್ಲಿಯ ಮಣ್ಣೆಲ್ಲ ಇದು ಪೊಟ್ಯಾಶ್ ಹೆಚ್ಚಿರುವ ಭೂಮಿ. ನಮ್ಮಲ್ಲಿ ಎಲ್ಲ ಪೊಟ್ಯಾಶ್ ಕಡಿಮೆ ಆಗ್ತದೆ, ನಮಗೆ ಪೊಟ್ಯಾಶಿದ್ದು ಇರುವುದಿಲ್ಲ. ನಾನು ಇವರಲ್ಲಿ ಒಮ್ಮೆ ಹೇಳಿದ್ದೇನೆ, ನೀವು ಪ್ರತಿಯೊಬ್ಬರು ಸಾವಯವ ನಾನು 2 ವರ್ಷದಿಂದ ಉಪಯೋಗ ಮಾಡ್ತೇನೆ. ಈ ವರ್ಷ ಒಳ್ಳೆ ಫಸಲಿತ್ತು, ಇದ್ದರೂ ನಮಗೆ ಈ ಮಳೆಯ ಅಭಾವದಿಂದ ಕೆಳಗೆ ಬಿದ್ದೋಯಿತು. ಹಾಗಿದ್ದು ನಾವು ಸಮಾಧಾನ ಮಾಡಿಕೊಳ್ಳುವ. ರೈತರು ಯಾವಾಗಲೂ ದೊಡ್ಡ ಯೋಚನೆ ಹಾಕೋದಿಲ್ಲ. ನಾವು ಗಾಡಿಗೆಲ್ಲ ಇಟ್ಟುಕೊಡ್ತೇವೆ, ಓಡಿಸೋದನ್ನು ಕಡಿಮೆ ಮಾಡಿದರೆ ಆಯಿತು. ಅದಕ್ಕೇನು ನಮಗೆ ಬೇಡದ ಹಣದಲ್ಲಿ ನಮಗೆ ಇರುವುದು, ನನ್ನ ಅನುಭವದಲ್ಲಿ ಕೃಷಿ ಮಾಡಿ ಸಿಕ್ಕಿದ ಹಣದಲ್ಲಿ ಇದ್ದ ಪ್ರೀತಿ ನಮ್ಮ ಸಂಬಳದಲ್ಲಿಲ್ಲ. ನಾನು ಆಫೀಸಿನಲ್ಲಿ ಇರುವಾಗ 24 ಗಂಟೆಯಲ್ಲಿ ಸಿಗುವ ಸಂಬಳಕ್ಕಿಂತ ನಾನು 5 ಕ್ವಿಂಟಾಲ್ ಅಡಿಕೆ 6 ರೂಪಾಯಿ, ಈಗ ಅದರಲ್ಲಿ 6,000 3,000 ಮುದ್ದೆಲ್ಲ ಇತ್ತು. ಆಗ ಮಾರಿ ಬಂದ ಹಣದಲ್ಲಿ ಪ್ರೀತಿ ಇದ್ದಷ್ಟು ಇದರಲ್ಲಿ ಇರುವುದಿಲ್ಲ. ಅಂದರೆ ನಮ್ಮ ಬೆವರು ಸೊತ್ತಿನಲ್ಲಿ ಮಾತ್ರ ನಮಗೆ ಹಣದ ಹೆಚ್ಚು ಪ್ರೀತಿ ಇರುವುದು, ಅದಕ್ಕೆ ಬೆಲೆ ಇಲ್ಲ. ಆದ ಕಾರಣ ರೈತರು ನಾವೆಲ್ಲ ಆ ಹಣದಲ್ಲಿ ಎಷ್ಟು ಪ್ರೀತಿ ಮಾಡ್ತೇವೆ, ನಮಗೆ ಇದ್ದದರಲ್ಲಿ ಸಮಾಧಾನ ಮಾಡ್ತೇವೆ. ದೊಡ್ಡ ಯೋಚನೆ ಹಾಕುವ ಪ್ರಶ್ನೆ ಇಲ್ಲ. ಮತ್ತು ಈಗಿನ ಸಮಸ್ಯೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಅದೆಲ್ಲ ಕೊಡುವ ಸಮಸ್ಯೆ ಬರ್ತದೆ. ರೈತರಿಗೆ ಭಾಳ ಕಷ್ಟ ಆಗ್ತದೆ. ಹಾಗಿದ್ದರೂ ನಮಗೆ ನಾವು ಮನಸ್ಸು ಒಳ್ಳೆದಿದ್ದು ಪ್ರೀತಿ ಇದ್ದು ಮನಸ್ಸು ಎಲ್ಲರ ಹತ್ರ ಪ್ರೀತಿ ಇದ್ದರೆ ದೇವರ ದಯೆ ಇರ್ತದೆ. ಎಲ್ಲ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಅನುಗ್ರಹ ಕೊಡ್ತಾರೆ. ಆದ ಕಾರಣ ಈಗ ಹೆಚ್ಚಿನವರೆಲ್ಲ ಈ ಸಾವಯವವನ್ನು ನಾವು ಉಪಯೋಗ ಮಾಡಿದರೂ ಮತ್ತೊಂದು ನಾನು ವಿಚಾರ ಹೇಳ್ತೇನೆ. ಈ ಸಾವಯವ ಉಪಯೋಗ ಮಾಡುವಾಗ ನಾವು ಹಾಳೆ ತಟ್ಟೆ ಹಾಳೆಯನ್ನೆಲ್ಲ ಮಾರಾಟ ಮಾಡಬಾರ್ದು, ಸೋಗೆ ಮಾಡಬಾರ್ದು. ಈಗ ತೆಂಗಿನ ಸಿಪ್ಪೆ ಎಲ್ಲ ಬುಡಕ್ಕೆ ಹಾಕಿದರೆ ಮಾತ್ರ ಬೆಳೆ ಬರುವುದು ಹೊರತು ಇದು ಸಾವಯವದಲ್ಲಿ ಪೊಟ್ಯಾಷ್ ಹಾಕುವ ಅವಶ್ಯಕತೆ ಇವರು ಹೇಳ್ತಾರೆ, ನೀವು ಹಾಕಬೇಕಂತ. ನಾನು ಅವರ ಹತ್ರ ಒಂದು ಕೇಳಿಕೆ, ಈ ಪೊಟ್ಯಾಷ್ ಇರುವಂಥ ಕೆಲವು ಧಾನ್ಯಗಳ ಸೊತ್ತು ಇದರೊಳಗೆ ಮಿಕ್ಸಿಂಗ್ ಮಾಡುವಾಗ ಇವರು ಸುರತ್ಕಲ್ನಲ್ಲಿ ನಾನೆಲ್ಲ ವಿಚಾರಿಸ್ತೇನೆ ಎಲ್ಲಿ ಏನು ಹೇಗೆ ಅಂತ. ನಾನು ರಾಸಾಯನಿಕ ಗೊಬ್ಬರ ಹೇಗೆಂದರೆ ಸರ್ಕಾರ ರಾಸಾಯನಿಕ ಗೊಬ್ಬರ ಧರ್ಮಕ್ಕೆ ಕೊಟ್ಟು ರೈತರಿಗೆ ಈಗ ಫುಡ್ಡು ಜಾಸ್ತಿ ಮಾಡಲಿಕ್ಕೆ ಆ ಸಮಯದಲ್ಲಿ ನಾನು ಕೆಲಸ ಮಾಡಿದವ.
ಆ ಸಮಯದಲ್ಲಿ ಏನು ಅವರೇನೋ ಹೇಳ್ತಾರೆ, ಹೇಳುದಿಲ್ವಾ? ಹೇಳ್ತದ? ಹಾಂ, ಆ ಸಮಯದಲ್ಲಿ ಸರ್ಕಾರ ಗೋಡಿ ತಂದು ರೈತರಿಗೆ ಕೊಟ್ಟಿದೆ. ಅಂದರೆ ಈ ರಾಸಾಯನಿಕ ಗೊಬ್ಬರದ ರುಚಿ ಮಾಡಲಿಕ್ಕೆ. ಆಗ ಏನಾಗಿದೆ ಅಂದರೆ ಮಣ್ಣೆಲ್ಲ ಆಗ ಎಲ್ಲರೂ ರಾಸಾಯನಿಕ ಗೊಬ್ಬರ ನಮಗೆ ಉತ್ಪತ್ತಿ ಸಾಕಾಗುವುದಿಲ್ಲ ಅಂತ ರಾಸಾಯನಿಕ ಉಪಯೋಗ ಮಾಡಿದ್ದಾರೆ. ಹಾಗಿದ್ದರೂ ನಾವು ರಾಸಾಯನಿಕವನ್ನು ಇನ್ನೂ ಬಿಟ್ಟು ನಮ್ಮಲ್ಲಿ ಆಗುವಂಥ ಯಾವುದೆಲ್ಲ ಉಂಟು ಇವರ ಗೊಬ್ಬರವನ್ನೇ ನಂಬಿರುವುದಲ್ಲ. ನಮ್ಮಲ್ಲಿರೋದನ್ನು ಬಿಸಾಡಬಾರ್ದು, ಸುಡಬಾರ್ದು, ಕೊಂಡೋಗಿ ರಾಶಿ ಹಾಕಬೇಕು ಬುಡಕ್ಕೆ, ಮರಗಳ ಬುಡಕ್ಕೆ ಹಾಕಿದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಅದರಲ್ಲಿ ಏನಂದರೆ ಅದರಲ್ಲಿ ನಮಗೆ ನಕ್ಕುರೆಲ್ಲ ಉತ್ಪತ್ತಿ ಆಗ್ತದೆ. ಅದು ಮಣ್ಣನ್ನು ಫಲವತ್ತಾಗಿ ಮಾಡ್ತದೆ. ನಾವು ಈ ಪೊಟ್ಯಾಷನ್ ಅವರು ಹೇಳಿದರು, ಪೊಟ್ಯಾಷ್ ಹಾಕೋದಕ್ಕೆ ಅವರ ಹತ್ರ ಕೇಳಿಕೆ ಪೊಟ್ಯಾಷ್ ಇರುವಂಥದ್ದು ಈ ಗೊಬ್ಬರದಲ್ಲಿ ಮಿಕ್ಸ್ ಆಗುವ ಒಂದು ವ್ಯವಸ್ಥೆ ಮಾಡಿದರೆ ಒಳ್ಳೆಯದು. ರಾಸಾಯನಿಕ ಗೊಬ್ಬರ ಇದನ್ನು ಹಾಕಿದವರಿಗೆ ಖಂಡಿತ ಇದನ್ನು ಹೇಳಬಾರ್ದು, ಪೊಟ್ಯಾಷ್ ಹಾಕಬಾರ್ದು ಅಂತ ಹೇಳಬಾರ್ದು. ಯಾಕಂದರೆ ಮಣ್ಣಿನಲ್ಲಿರುವ ಮತ್ತೊಂದು ಹೇಳ್ತೇನೆ ನನ್ನ ಅನುಭವದಲ್ಲಿ, ಯಾವುದು ತೋಟಕ್ಕೆ ಕಳೆನಾಶಕ ಸ್ಪ್ರೇ ಮಾಡುವುದು ಭಾಳ ಕೆಟ್ಟದ್ದು, ಅದು ಮಾಡಬಾರ್ದು. ಅದೆಲ್ಲ ಮಾಡಿದರೆ ಇದು ಏನು ಹಾಕಿ ಪ್ರಯೋಜನ ಇಲ್ಲ. ಆದ ಕಾರಣ ನೀವು ಹುಲ್ಲು ಕಟಾವು ಮಾಡುವಂಥದ್ದನ್ನು ಮಿಷನ್ ತಗೊಂಡು ಅವರೇ ಮನೆಯಲ್ಲಿ ಮಾಡಿ ಹುಲ್ಲು ಕಟಾವು ಮಾಡಿ ಅಲ್ಲೇ ಹಾಕಿಬಿಟ್ರೆ ಅದೇನಾಗ್ತಂದರೆ ಅದು ಕೊಳೆತು ಅದಕ್ಕೆಲ್ಲ ಇದಾಗ್ತದೆ. ಅಂದರೆ ಎಲ್ರಿಗೊಂದು ಅಭ್ಯಾಸ, ಸೊಸೈಟಿ ಹೋಗ್ತಾರೆ, ರೌಂಡ್ ಅಪ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳ್ತಾರೆ, ಸ್ಪ್ರೇ ಮಾಡ್ತಾರೆ, ನಮ್ಮ ತೋಟ ಕ್ಲೀನ್ ಆಯಿತು ಅಂತ. ಬಹಳ ತಪ್ಪು. ಹಾಗಿದ್ದರೆ ನಾವು ಈ ಗೊಬ್ಬರ ಹಾಕಿ ಪ್ರಯೋಜನ ಇಲ್ಲ ಅಂತ ನನ್ನ ಅಭಿಪ್ರಾಯ. ನಾವು ಆದಷ್ಟು ಈ ರೀತಿಯಾಗಿ ಮಾಡಬೇಕಂತ ನಮ್ಮ ಇಚ್ಛೆ. ಮತ್ತು ಏನಾದರೂ ಒಂದು ಹೊಸ ರೀತಿ ಅವರು ಯಾರು ಮಾಡುವುದಿದ್ದರೆ ನಮ್ಮ ಹತ್ರ ಕೇಳಿದರೆ ನನಗೊಂದು ಅನುಭವ ಇರ್ತದೆ. ನಾನು ಕೆಲವು ಆರ್ಟಿಕಲ್ ಪೇಪರ್ನಲ್ಲಿ ಕೊಟ್ಟಿದ್ದೆ, ನಾನು ದುರ್ಗಪ್ಪ ಅಂತ ಇರ್ಬೋದು, ಏನು ಕೇಳುವುದಿಲ್ಲ? ಇರ್ಬೋದು. ಅಂದರೆ ನಾನು ಈ ಕೃಷಿಯ ಬಗ್ಗೆ ಒಂದು ರೇಡಿಯೋ ಸಂದರ್ಶನ ಮಾಡಿದ್ದೇನೆ, ತುಂಬ ಜನ ಕೇಳ್ತಾರೆ. ಮತ್ತು ತೆಂಗಿನ ಸಸಿ ಹೇಗೆ ಬೆಳೆಸುವುದು ಎಲ್ಲ ಈಗಲೂ ಕನೆಕ್ಷನ್ ಇರ್ತಾರೆ. ಎಲ್ಲ ಸಿರ್ಸಿ ಅವರು, ಕೋಲಾರ, ಇಡೀ ಸ್ಟೇಟ್ನವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಈಗಲೂ. ನಮ್ಮ ಕೃಷಿ ಅಂದರೆ ನಮ್ಮ ಮನೆಯ ಈಗ ಇಷ್ಟೆಲ್ಲ ಕೂತುಕೊಳ್ಬೇಕಾದ್ರೆ ನಾವು ಕೃಷಿಯಲ್ಲಿ ಒಳ್ಳೆ ಜನ ಆಗಬೇಕಾದ್ರೆ ಮನೆಯ ನಮ್ಮ ಪತ್ನಿಯರು, ನಮ್ಮ ಧರ್ಮಪತ್ನಿಯವರು ಅವರ ಮಾತ್ರ ಇದ್ದರೆ ಇಷ್ಟು ಅಂಗಿ ಹಾಕಿ ದೊಡ್ಡ ವೇದಿಕೆ ಕೂತ್ಕೊಳ್ಬೋದು. ಅವರಿಗೆ ನಾವು ಎಷ್ಟು ಮರ್ಯಾದೆ ಕೊಡ್ತೇವೆ ಅಷ್ಟೇ ಇರುವುದು. ನಮ್ಮವರು ಇದ್ದಾರೆ, ಈಗ ನನ್ನದಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಯಾವುದು ಎಲ್ಲಿದ್ದರೂ ನಮ್ಮದು ಕೃಷಿ ಅಂತ ಹೇಳಬೇಕು, ನನ್ನ ಕೃಷಿ ಅಂತ ಹೆಮ್ಮೆ ಪಡುವ ವಿಚಾರ ಯಾರು ಹೇಳಬಾರ್ದು ಅಂತ ನಾನು ಹೇಳೋದು. ಇದೆಲ್ಲ ನಮ್ಮ ಮನೆಯವರು ಸೇರಿ ಆದ ಕೃಷಿ. ಆದ ಕಾರಣ ನಾವು ತಿರುಗಾಡಿದ್ರು ಅವರು ಮನೆ ಹತ್ತಿರ ಮದ್ದು ಬಿಡಿದೆ. ಈಗ ನನಗೆ ಇದೇ ಸಾವಯವ ಕೃಷಿಯಲ್ಲಿ ಅವರು ಚರ್ಚೆ ಮಾಡ್ತಾರೆ, ಈಗ ನಮ್ಮೊಟ್ಟಿಗೆ ಬಂದಿದ್ದಾರೆ. ಆದ ಕಾರಣ ಅವರು ಚರ್ಚೆ ಮಾಡ್ತಾ ಇದ್ದಾರೆ ಕೃಷಿಯ ವಿಷಯದಲ್ಲಿ. ಅವರು ಸ್ಟಡಿ ಮಾಡಿದ್ದಾರೆ, ಅವರು ಸಹ ತೋಟಕ್ಕೆ ಹೋಗ್ತಾರೆ. ತೋಟದಲ್ಲಿ ಬಿದ್ದದಕ್ಕೆ ಈಗ ಅವರಿಗೆ ಪಶ್ಚಾತ್ತಾಪ, ನೀವು ಇಷ್ಟು ಅನುಭವ ಹೇಳ್ತೀರಿ, ನಿಮ್ಮ ತೋಟದಲ್ಲಿ ಬಿದ್ದಿದೆ ಏನು ಮಾಡ್ತೀರಿ ಅಂತ ಕೇಳ್ತಾರೆ ನನಗೆ ಪ್ರಶ್ನೆ. ಅದಕ್ಕೆ ನಾನು ಬಿಡುವನ ಸಂಬಳ ಅದರಲ್ಲಿ ಸುಮಾರು ತೊಂದರೆ ಉಂಟು. ಒಂದು ಮಿಕ್ಸಿಂಗಿನಲ್ಲಿ ಇರ್ತದೆ, ಮತ್ತು ವಾತಾವರಣದಲ್ಲಿರ್ತದೆ. ಯಾರು ನಮಗೆ ಸ್ಪ್ರೇ ಕೊಡಲಿಕ್ಕೆ ಬರ್ತಾರೆ ಅದರಲ್ಲಿ ತೊಂದರೆ ಆಗ್ತದೆ. ಹಲವು ರೀತಿಯಿಂದ ತೊಂದರೆಯಿಂದಾಗಿ ಆಗಿರ್ಬೋದು ಅಂತ ಹೇಳ್ತಾರೆ. ಆದ ಕಾರಣ ಎಲ್ಲರೂ ನಾವು ಮನೆಯವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು ನಮ್ಮ ಧರ್ಮಪತ್ನಿಯವರೆಲ್ಲ ಅಥವಾ ಮನೆಯಲ್ಲಿ ಯಾರು ಇರ್ತಾರೆ ಅವರಿಂದಾಗಿ ಕೃಷಿಯಲ್ಲಿ ಒಳ್ಳೆಯದಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇಷ್ಟು ಹೇಳಿ ಏನಾದರೂ ಅನುಭವ ಬೇರೆ ನಿಮ್ಮ ಕ್ವಶನ್ ಇದ್ದರೆ ಹೇಳಲಿಕ್ಕೂ ತಯಾರಿದ್ದೇನೆ. ಅಭಿನಂದನೆಗಳು ಸರ್. ಸರ್ ಕೃಷಿಯಲ್ಲಿ ಬಹಳ ಅನುಭವವನ್ನು ಹೊಂದಿರತಕ್ಕಂಥವರು. ನನ್ನ ಹೆಸರು ಮನ್ಮಥ್ ನಾಯಕ್, ಶಿವಪುರ, ಹೆಬ್ರಿ ತಾಲೂಕು. ಮೊದಲಿಗೆ ಕರ್ನಾಟಕ ಸಾವಯವ ಕೃಷಿ ಯೋಜನೆ ಮಂಗಳ ಕಿಸಾನ್ ಸಮೃದ್ಧಿ ವಿಭಾಗ ಇವರಿಗೆ ಅಭಿನಂದನೆಗಳು. ಯಾಕಂತೇಳಿದರೆ ರೈತರಿಗೆ ತಾತ್ಸಾರ ಅಂದರೆ ನಮ್ಮಲ್ಲಿರುವ ಕೀಳರಿಮೆ ಇದೆ ನಮಗೆ, ಮತ್ತು ಸಮಾಜ ನಮ್ಮನ್ನು ಕಡಿಮೆಯಾಗಿ ನೋಡ್ತಾ ಇದೆ. ಅದಕ್ಕೆ ನಿಮ್ಮ ಸಂಸ್ಥೆ ನಮ್ಮನ್ನು ಗೌರವಿಸ್ತಾ ಇದೆ ಅಂತ ಹೇಳೋದು ಅದು ನಮಗೆ ಹೆಮ್ಮೆ. ನಿಜವಾಗಿ ಆದರೆ ಒಬ್ಬ ಡಾಕ್ಟ್ರು, ಇಂಜಿನಿಯರು, ಒಬ್ಬ ರಾಜಕೀಯ ವ್ಯಕ್ತಿ ಬಂದಾಗ ನಾವು ಎದ್ದು ನಿಂತು ನಮಸ್ಕಾರ ಮಾಡ್ತೇವೆ. ನಿಜವಾಗಿ ಆದರೆ ರೈತನಿಗೆ ಎದ್ದು ನಿಂತು ನಮಸ್ಕಾರ ಮಾಡಬೇಕಿತ್ತು. ನಮ್ಮ ಸೈನಿಕರಿದ್ದಾರೆ, ನನ್ನ ಚಿಕ್ಕಪ್ಪ ಒಬ್ಬರು ಸೈನಿಕರಿದ್ದರು. ಆದರೂ ಕೂಡ ಅವರಿಗಿಂತಲೂ ರೈತರು ಮೊದಲಿರಬೇಕಿತ್ತು. ಸೈನಿಕ ಮತ್ತು ರೈತ ದೇಶದ ಬೆನ್ನೆಲುಬು. ಯಾಕಂತೇಳಿದ್ರೆ ನಾನು ದೇಶದ ವೈರಿಯನ್ನು ಬಡಿಲಿಕ್ಕೆ ಅಲ್ಲ, ನಮ್ಮ ಪ್ರಕೃತಿ ವಿಕೋಪವನ್ನು ಸರಿ ತೂಗಿಸಲಿಕ್ಕೆ ನಮ್ಮ ಸೈನಿಕರು ಬೇಕು. ನಮ್ಮಲ್ಲಿ ಸೌಹಾರ್ದತೆ ಬಂದಾಗ ಯುದ್ಧ ಆಗುವುದಿಲ್ಲ, ಆದರೆ ಪ್ರಕೃತಿ ವಿಕೋಪಗಳಾಗ್ತಾವಲ್ವ, ಆವಾಗ ಸೇನೆ ನಮಗೆ
ತುಂಬ ಸಹಾಯ ಆಗ್ತದೆ. ರೈತರು ಕೂಡ ಹಾಗೆ. ನಮಗೆ ಕೊರೋನಾ ಬಂದಾಗ ನಮ್ಮ ರೈತನ ವ್ಯಾಲ್ಯೂ ಏನು, ಸೇನೆ ಅಥವಾ ಪೊಲೀಸ್ ಅಧಿಕಾರಿಯ ವ್ಯಾಲ್ಯೂ ಏನು ಅಂತ ಗೊತ್ತಾಯಿತು. ಒಬ್ಬ ಸಮಾಜದಲ್ಲಿ ಘಾತುಕರ ಇರ್ತಾರೆ, ಅವರನ್ನು ಸರಿ ಮಾಡಲಿಕ್ಕೆ ಸೇನೆ ಅಥವಾ ಪೊಲೀಸ್ ಅಧಿಕಾರಿಗಳು ಬೇಕು. ದೇಶದ ಹಸಿವೆಯನ್ನು ನೀಗಿಸಲಿಕ್ಕೆ ರೈತ ಬೇಕು. ಕೊರೋನಾ ಬಂದಾಗ 3 ವರ್ಷ ಆದಾಗ ಯಾವುದೇ ಒಬ್ಬ ವ್ಯಕ್ತಿಯ ಹಣ ಅಂತಸ್ತು ಯಾವುದಕ್ಕೆ ಅದು ಲೆಕ್ಕಕ್ಕೆ ಬರಲಿಲ್ಲ. ಆವಾಗ ರೈತನ ಅನ್ನ ಮಾತ್ರ ಲೆಕ್ಕಕ್ಕೆ ಬಂತು. ಆವಾಗ ಯೋಚನೆ ಮಾಡಬೇಕಿತ್ತು ನಾವು. ಆವಾಗ ನೋಡಿ, ಯಾವುದೇ ಸರ್ಕಾರ ಆಗಲಿ ಯಾವುದೇ ಅಧಿಕಾರಿಗಳು ನಮ್ಮ ರೈತನನ್ನು ಯಾವುದೇ ಕಂಡೀಷನ್ ಹಾಕಲಿಲ್ಲ. ನನಗೆ ಕೂಡ ಉಡುಪಿ ಜಿಲ್ಲೆ ಇಡೀ ತಿರುಗಲಿಕ್ಕೆ AD ಅವರು ಒಂದು ಪಾಸ್ ಕೊಟ್ಟಿದ್ದರು. ಅಂದರೆ ನಾವು ರೈತನ ಒಬ್ಬರು ಪ್ರತಿನಿಧಿ, ನಾನು ಎಲ್ಲ ರೈತರಲ್ಲಿ ಹೋಗೋದು ಸಮಸ್ಯೆಗಳಿದ್ದಾಗೆಲ್ಲ ಮಾಡಿ ಅವಾಗ ಪಾಸ್ ಕೊಟ್ಟಿದ್ದರು. ಅಂದರೆ ಗೌರವ ಕೊಟ್ಟಿದ್ದಾರೆ, ಅಧಿಕಾರಿಗಳು ಕೊಡ್ತಾ ಇದ್ದಾರೆ, ಸಮಾಜ ಕೊಡ್ತಾ ಇಲ್ಲ. ಹಾಗಂದಾಗ ರೈತರ ವ್ಯಾಲ್ಯೂ ಎಷ್ಟು ಅಂತ ಕೊರೋನಾ ಬಂದಾಗ ಗೊತ್ತಾಯಿತು. ನೋಡಿ, ಪ್ಯಾಕೆಟ್ ಕೊಡ್ತೇನೆ ಅಂತ ಹೇಳಿದ್ರು ಹಣ ಇರಲಿಲ್ಲ. ಆದ್ದರಿಂದ ರೈತನಿಗಿಂತ ಮೇಲೆ ಯಾವುದೂ ಅಲ್ಲ ಅಂತ ಸರ್ ಹೇಳಿದಾಗೆ ನಾವು ನಮ್ಮಲ್ಲಿ ಕೆಲವು ಕುಂದುಕೊರತೆಗಳು ಕೂಡ ಇದೆ. ನಮ್ಮ ಕಿಸಾನ್ ಸಮೃದ್ಧಿಯವರಿಗೆ ಹೇಳೋದು, ಸಾವಯವ ನೀವು ಪೊಟ್ಯಾಷ್ ಹಾಕಿ ಅಂತ ಹೇಳೋದಕ್ಕಿಂತಲೂ ಸಾವಯವ ಪೊಟ್ಯಾಷ್ ಸಿಗ್ತಾ ಇದೆ, ಅದನ್ನು ನೀವು ಸರಬರಾಜು ಮಾಡ್ಬೋದು ನಿಮ್ಮ ಸಂಸ್ಥೆ ಮೂಲಕ. ನೀವೇ ಆ ಪೊಟ್ಯಾಷನ್ನು ಸರಬರಾಜು ಮಾಡಿದರೆ, ಸಾವಯವ ಕೃಷಿಯ ಮೂಲಕವೇ ಪೊಟ್ಯಾಷನ್ನು ನಿಮಗೆ ಸರಬರಾಜು ಮಾಡಿದರೆ ನಿಮ್ಮ ಪೊಟ್ಯಾಷನ್ನೇ ಯೂಸ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಾವು ಅದನ್ನು ನಿಮಗೆ ಕೂಡ ಮಾಹಿತಿ ಕೊಡ್ತೇನೆ, ಎಲ್ಲಿ ಸಾವಯವ ಪೊಟ್ಯಾಷ್ ಎಲ್ಲಿ ಸಿಗ್ತದೆ ಅಂತ. ಅದನ್ನು ನಿಮ್ಮ ಪ್ಯಾಕೆಟಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು, ಅಥವಾ ಸಪ್ರೇಟ್ ಪೊಟ್ಯಾಷನ್ನು ಕೂಡ ನೀವು ಕೊಡ್ಬೋದು. ರಂಜಕ ಸಿಗ್ತಾಯಿದೆ, ನೈಟ್ರೇಟ್ ಸಿಗ್ತಾಯಿದೆ, ಬೇರೆ ಬೇರೆ ಸಿಗ್ತಾಯಿದೆ. ನಮ್ಮ ಸಂಘಟನೆ ಅಥವಾ ಸಂಸ್ಥೆ ಇನ್ನೂ ಕೂಡ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಬಹುದು. ರಾಸಾಯನಿಕ ಪೊಟ್ಯಾಷ್ ಹಾಕಿ ಅಂತ ಸಲಹೆ ಕೊಡುವ ಅವಶ್ಯಕತೆ ಇಲ್ಲ. ಮತ್ತು ರೈತರು ಕೂಡ ಒಳ್ಳೆಯ ಒಂದು ಕಾರಲ್ಲಿ ತಿರುಗಬೇಕು. ಯಾವುದು ನಾವು ಕವಿತಾ ಮಿಶ್ರಾ ಮೇಡಮ್ ಹೇಳಿದಾಗೆ ನಾವು ಎಲ್ಲಿ ಕೂಡ ಎದೆಗುಂದುವುದಿಲ್ಲ, ಆದರೆ ನಮ್ಮನ್ನು ತಾತ್ಸಾರ ಮಾಡುವಾಗ ನಮಗೆ ಮಾತ್ರ ಎದೆಗುಂದುತ್ತೇವೆ. ನೋಡಿ, 10 ಲಕ್ಷದ 20 ಲಕ್ಷದ ಅಡಿಕೆ ಹೋದಾಗ ನಾವು ಎಲ್ಲೂ ಚಿಂತೆ ಮಾಡಲಿಲ್ಲ. ಆದರೆ ನನಗೆ ಒಂದು ಫಂಕ್ಷನಿಗೆ ಹೋದಾಗ ಒಬ್ಬ ರೈತ, ನಾನು ಇಲ್ಲಿ ಒಂದು ಸಭೆಗೆ ಬಂದರೆ ನಾನು ಯಾರೋ ರಿಲೇಷನ್ ಇದು ಮದುವೆ ಆಗ್ತಾಯಿದೆ ಕೂತಿದ್ದೇನೆ ಅಂತೇಳಿದ್ರೆ ರೈತ ಅಂತೇಳಿ ನಾನು ಹೀಗೆ ಕೂತ್ಕೊಳ್ಬೇಕಾಗತ್ತೆ. ಒಬ್ಬ ಇದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡಿದ ಅವನು ಹೇಗೆ ಕೂತ್ಕೊಳ್ತಾನೆ ಗೊತ್ತುಂಟ ನಿಮಗೆ? ಕಾಂಟ್ರಾಕ್ಟ್ ಯಾರದ್ದೋ ಹೊಟ್ಟೆ ಬಡಿತಾನೆ ಅವನು. ಸ್ಕ್ವೇರ್ ಫೀಟಿಗೆ 1500 ಸ್ಕ್ವೇರ್ ಫೀಟ್ ಮುಗೀತದೆ, ಅವ 2700 ವರ್ಕ್ ಮಾಡ್ತಾನೆ. ಅವನು ಹೇಗೆ ಕೂತ್ಕೊಳ್ತಾನೆ ಗೊತ್ತುಂಟ? ನಾವೆಲ್ಲ ಹೀಗೆ ಕೂತ್ಕೊಳ್ತೇವೆ. ಯಾಕೆ? ಸಮಾಜ ನಮ್ಮನ್ನು ಕಡಿಮೆಯಾಗಿ ನೋಡ್ತಾ ಇದೆ. ಮತ್ತೊಂದು, ನಾವೆಲ್ಲ ಹಿರಿಯರಿದ್ದೇವೆ, ನಾವೆಲ್ಲ ನಮ್ಮ ಮಕ್ಕಳನ್ನು ರೈತನಾಗಿ ಮಾಡುವ, ಇಂಜಿನಿಯರ್ ಆಗಿ ಮಾಡೋದು ಬೇಡ, ಡಾಕ್ಟ್ರನ್ನಾಗಿ ಮಾಡೋದು ಬೇಡ. ಯಾಕಂದರೆ ಎಲ್ಲರೂ ಡಾಕ್ಟ್ರ್ ಇಂಜಿನಿಯರ್ ಆದರೆ ಸಮಾಜ ಅಸಮತೋಲನ ಆಗಬಹುದು. ಮುಂದೆ ಒಂದು ದಿನ ಕೃಷಿ ಮಾಡಬೇಕಂತ ಹೇಳಿದರೆ ಸರ್ಕಾರಕ್ಕೆ ಜನ ಕೊಡಲಿಕ್ಕೆ ಕಷ್ಟ ಆಗುವುದು. ಸರ್ಕಾರವೇ ಕೃಷಿ ಮಾಡ್ತದೆ, ಆವಾಗ ಕೃಷಿಯ ಮಾಹಿತಿ ಇರುವುದಿಲ್ಲ. ಎಲ್ಲ ಇಂಜಿನಿಯರ್ ಡಾಕ್ಟರ್ ಇರ್ತಾರೆ, ಅವರು ಸರ್ಕಾರ ಯಾರನ್ನು ಕಳಿಸೋದು ಕೃಷಿ ಮಾಡಿ ಅಂತ? ಆದ್ದರಿಂದ ಕೃಷಿಯ ವಿಜ್ಞಾನ, ಕೃಷಿಯ ತಾಂತ್ರಿಕತೆಯನ್ನು ನಾವು ಕಲ್ತ್ಕೊಳ್ಬೇಕು. ನಾವು ಎಲ್ಲಿಯೂ ಹುಲ್ಲು ಮೇಯ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಯಾವುದೋ ಒಂದು ಆಗ್ರೋ ಕಂಪನಿಯೋ ಯಾವುದೋ ಒಂದು ಕಂಪನಿ ಮಾಡಿ ಸರ್ಕಾರವೇ ಬೇಸಾಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತದೆ, ಅದು ಏನು ನಮಗೆ ಭಯ ಅಲ್ಲ. ಆದರೆ ಸರ್ಕಾರ ಮಾಡೋದಾದರೂ ಹೇಗೆ ಮಾಡೋದು? ಹಿಂದೆ ಬಂತಲ್ಲ ಹಸಿರು ಕ್ರಾಂತಿ ಮಾಡುವಾಗ ಸರ್ಕಾರವೇ ರಾತ್ರಿ ಬಂದು ಯೂರಿಯಾ ಚೆಲ್ಲಿತ್ತು. ಯಾಕಂದರೆ ಅಗತ್ಯ ಇತ್ತು ಆವಾಗ. ನಾವು ಅದನ್ನು ದೂರೋದು ಬೇಡ, ಯಾಕಂದರೆ ಆವಾಗ ಹಸಿವೆಯ ಕೊರತೆ. ನಮ್ಮ ಮಿಲಿಟ್ರಿ ಸರಿಗೆ ಗೊತ್ತಿರ್ಬೋದು, ಅವರು 81 ವರ್ಷದ ನಮ್ಮ ಹಿರಿಯರು ಹೇಳಿದರು, ನಂಗೆ ತುಂಬ ಖುಷಿಯಾಯಿತು. ಆವಾಗ ಅದು ಅಗತ್ಯತೆ ಇತ್ತು. ಈಗ ನಾವು ಸ್ವಾವಲಂಬಿಗಳಾಗಿದ್ದೇವೆ. ಈಗ ಗುಣಮಟ್ಟದ ಮತ್ತು ಅಧಿಕ ಉತ್ಪಾದನೆ ಮತ್ತು ಈ ಭೂಮಿಯನ್ನು ನಾವು ಮುಂದಿನ ಪೀಳಿಗೆಗೆ ಬಿಟ್ಟು ಕೊಡುವಂಥದ್ದು. ಹೇಗಿರಬೇಕು ಆ ಭೂಮಿ? ಆರೋಗ್ಯವಂತ ಆಗಿರಬೇಕು. ಮುಂದಿನ ಪೀಳಿಗೆ ಈ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಸಿ ಉತ್ತಮ ಆಹಾರವನ್ನು ಉತ್ಪಾದನೆ ಮಾಡಿ ಮುಂದಿನ ಪೀಳಿಗೆಯವರು ಸಮೇತ 80ರಿಂದ 100 ವರ್ಷ ಬದುಕುವ ಹಾಗೆ ಆಗಬೇಕು. ಅದಕ್ಕೇನು ಮಾಡಬೇಕು? ಈ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ಇದಕ್ಕೇನು ಮಾಡಬೇಕು? ನಮ್ಮ ಮಂಗಳ ಕಿಸಾನ್ ಸಂಸ್ಥೆಯನ್ನು ನಾವು ಪ್ರೋತ್ಸಾಹಿಸಬೇಕು. ಯಾಕಂದರೆ ನಾನು 3 ವರ್ಷದಿಂದ ಮಂಗಳ ಕಿಸಾನ್ ಸಂಸ್ಥೆಯನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದೇನೆ. ನಾನೊಂದು ವಿಡಿಯೋ ಕೂಡ ಅವರಿಗೆ ಮಾಡಿದ್ದಾರೆ ಅವರು. ನಾನು ಕಂಡುಕೊಂಡಂಥ ವಿಶೇಷ ಅಂತ ಹೇಳಿದರೆ, ನಾವು ಹಟ್ಟಿ ಗೊಬ್ಬರ ಹಾಕ್ತಾಯಿದ್ದೇವೆ, ಯಾವುದು? ದರ್ಗೆಲೆ. ಅದಲ್ಲ, ಆ ಗೊಬ್ಬರವನ್ನು ಹೇಗೆ ಮಾಡಬೇಕಿತ್ತು? ಅದನ್ನು 3 ತಿಂಗಳು ಹೊರಗೆ ಹಾಕಿ ಅದನ್ನು ಕೊಚ್ಚಿ ಹಿಂಡಿ ಥರ ಆಗಬೇಕು. ನಾವು ಅದನ್ನು ಅಲ್ಲ, ನಮ್ಮ ಸಾವಯವ ಕೃಷಿ ಅದಲ್ಲ.
ಅದನ್ನು ಹಾಕಿ ನಾವು ಬೇರೆ ಹುಳಗಳನ್ನು ತರ್ತಾ ಇದ್ದೇವೆ ಜಮೀನಿಗೆ. ಅದು ಯಾಕೆ ಗೊತ್ತಾ, ಅದು ಭೂಮಿಗೆ ಸೇರ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಸಾವಯವ ವಸ್ತು ಉಂಟು ಅಂಥೇಳಿ ಹುಳಗಳು ಬಂದು ಅದನ್ನು ತಿನ್ನಲಿಕ್ಕೆ ಬೇಗ ಬೇಗ ಬರೋದು. ನೋಡಿಬೇಕಾದ್ರೆ ಕಳೆತ ಒಳ್ಳೆ ಈ ನೀವು ಹೇಳಿದ್ರೆ ಮಂಗಳ ಕಿಸಾನ್ ಗೊಬ್ಬರ ಹಾಕಿದಲ್ಲಿ ಬೇರು ಹುಳಗಳು ಇಲ್ಲ. ಯಾಕೆ? ಅದು ಸಂಪೂರ್ಣ ಕಳೆತಿದೆ, ಅದನ್ನು ತಿನ್ನಲಿಕ್ಕೆ ಅದಕ್ಕೆ ಆಗೋದಿಲ್ಲ, ಅಲ್ಲಿ ಆಹಾರ ಇಲ್ಲ. ಅದು ಆಹಾರ ಇರುವುದಲ್ಲಿ ನೀವು ಹಟ್ಟಿಯ ಇಡೀ ಗೊಬ್ಬರವನ್ನು ಅಥವಾ ಬೇರೆ ದರ್ಗನ್ನು ಇಡೀ ಹಾಕ್ತೀರಿ ನೋಡಿ, ಕಳಿಯದೇ ಇರುವುದಂತನ್ನು ಅದನ್ನು ಹಾಕಿದಾಗ ಆ ಬೇರು ಹುಳಗಳು ಬರ್ತವೆ. ಆದ್ದರಿಂದ ಚೆನ್ನಾಗಿ ಕಳೆತ ಗೊಬ್ಬರವನ್ನು ಮಂಗಳ ಕಿಸಾನ್ ಯೋಜನೆಯವರು ಕೊಡ್ತಾ ಇದ್ದಾರೆ. ಅಂದರೆ ಈ ಗೊಬ್ಬರವನ್ನು ಬಳಸುವುದು ನನ್ನ ಲೆಕ್ಕದಲ್ಲಿ ತುಂಬ ಉತ್ತಮ ಅಂತ. ಉದಾಹರಣೆಗೆ ಅದು ಹೇಗೆ ಬಂದಿದೆ ಅಂತೇಳಿದರೆ, ಯಾವುದೇ ರಾಸಾಯನಿಕ ಗೊಬ್ಬರ ಹಾಕದೆ ನಮ್ಮದು ನೋಡ್ಬೋದು ನೀವು, 1,000 ಮರ ನೋಡಿ ಈಗಲೂ ನೋಡಿದರೆ 3 ವರ್ಷಕ್ಕೆ ಚೆನ್ನಾಗಿ ಸಿಂಗಾರ ಬಂದಿದೆ. ವರ್ಷಕ್ಕೆ ಶುರುವಿನ ವರ್ಷ 1 kg ಹಾಕಿದ್ದೆ, ಕಡೆಗೆ 2 kg, ಈಗ 3 kg ಹಾಕ್ತಾಯಿದ್ದೇನೆ. ಯಾವುದೇ ಗೊಬ್ಬರ ಬೇಡ, ಹಾರೆ ಕೆತ್ತೋದು ಬೇಡ, ಏನು ಬೇಡ. ಈ ವರ್ಷ ಏನು ಮಾಡಿದೆ, ಮಿಷನ್ ಕಟ್ಟಿಂಗ್ ಸಮೇತ ಮಾಡಲಿಲ್ಲ, ಮನುಷ್ಯರು ಲೇಬರ್ ಹಾಕಿ ಅದನ್ನು ಹುಲ್ಲನ್ನು ಕತ್ತರಿಸಿ ಅದರ ಮೇಲೆ ಸುತ್ತ ಮಲ್ಚಿಂಗ್ ಮಾಡಿದ್ದೇನೆ. ಅದಕ್ಕೆ ಎಲ್ಲರೂ ಹೇಳೋದು, ಅದು ಎಷ್ಟು ಗೊಬ್ಬರ ಹಾಕಿದ್ದೀರಿ? ಏನೂ ಇಲ್ಲ, ಆ ಲೇಬರ್ ಆಗಿದೆ ಅದನ್ನು ಕಟ್ ಮಾಡಿ ಹಾಕಲಿಕ್ಕೆ, ಮತ್ತು ಇವರದ್ದು ಚೀಲದ ಗೊಬ್ಬರ ಸ್ವಲ್ಪವೇ ಹಾಕಿದ್ದಂತ. ನಿಜವಾಗಿ ಆದರೆ ಕೃಷಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಅಲ್ಲಿ ಯಾವುದೇ ಗೊಬ್ಬರ ಹೆಚ್ಚು ಹಾಕಿದ್ದೀರಿ ಕಡಿಮೆ ಹಾಕಿದ್ದೀರಿ ಅಂತ ಅಲ್ಲ, ನೀವು ಎಷ್ಟು ಸಲ ಹಾಕಿದ್ದೀರಿ, ಎಷ್ಟೆಷ್ಟು ಹಾಕಿದ್ದೀರಿ ಅನ್ನುವಂಥದ್ದು. ಇವರು 3 kg ಹೇಳಿದ್ರು ಅಂತೇಳಿ ನೀವು 3 kg ಒಂದು ಸಲ ಹಾಕಬೇಕು. ನನ್ನದೊಂದು ಸಲಹೆ ಇದೆ, ಅದನ್ನು 3 ತಿಂಗಳಿಗೊಂದು 1 kg ಹಾಕಿ, ಅಲ್ಲಿ ಚೆನ್ನಾಗಿ ಬರ್ತದೆ ನೋಡಿ. ಇವತ್ತು ಆಟಿಡೊಂದು ದಿನ ಅಂತ ಎಲ್ಲ ನಾವು ಊಟ ಮಾಡ್ಕೊಂಡು ಹೋದರೆ ನಮ್ಗೆ ಒಂದರ ಹೊಟ್ಟೆ ಏನಾದರೂ ಆಗುತ್ತೆ. ಅದನ್ನು ಒಂದು ದಿನ ಇವತ್ತು ಗಟ್ಟಿ ತಿನ್ನಿ, ನಾಳೆ ಪತ್ರೊಡೆ ತಿನ್ನಿ, ನಾಡೋದು ಮತ್ತೊಂದು ತಿನ್ನಿ, ಎಷ್ಟು ಚೆನ್ನಾಗಿ ಆರೋಗ್ಯ ಆಗುತ್ತೆ. ಆದ್ದರಿಂದ ಗೊಬ್ಬರವನ್ನು ಸಮತೋಲನವಾಗಿ ಹಂಚಿ ಹಾಕಿ ವರ್ಷ ಇಡೀ, ಇಲ್ಲಿ ಆವಾಗ ಸಮತೋಲನವಾಗಿ ಇರುತ್ತೆ. ಮತ್ತು ಅವರ ಗೊಬ್ಬರ ಹಾಕಿದಾಗ ಮಿಲ್ಲೆ ಉದುರುವುದು, ಮತ್ತು ಬೇಸಿಗೆಯಲ್ಲಿ ನೀರು ಕಡಿಮೆ ಆದರೆ ಸೋತುವಂಥದ್ದು ಅದು ಕೂಡ ಆಗ್ತಾಯಿಲ್ಲ. ಅದು ನಾನು ಕೊಂಡ್ಕೊಂಡಂಥ ಒಂದು ವಿಶೇಷ. ನಿಜವಾಗಿದ್ದರೆ ಯಾವುದೇ ಕೃಷಿಗೆ ವಾರಕ್ಕೆ 3 ದಿನಕ್ಕಿಂತ ಹೆಚ್ಚು ನೀರು ಬೇಡ. ಮಧ್ಯ ಅಂದರೆ 3 ದಿನದಿಂದ ಮಧ್ಯ ಬಿಟ್ಟು ಸಾಕು. ಕೆಲವರು ಅಡಿಕೆ ತೋಟಕ್ಕೆ ದಿನಾ ಫ್ರೀ ಕರೆಂಟ್ ಇದೆ, ಸರ್ಕಾರದ ಫ್ರೀ ಇದೆ, ನಾವು ಅದನ್ನೇ ಬಳಸ್ಕೊಳ್ಳಿಕ್ಕೆ ಕಲೀಲಿಲ್ಲ, ಮತ್ತೇನು ನಮ್ಗೆ ಗೊತ್ತು? ಅದು ಇರುತ್ತೆ ಅಲ್ಲಿ. ನಾವು ಚೆನ್ನಾಗಿ ನೀರನ್ನು ಲಿಮಿಟಾಗಿ ಯೂಸ್ ಮಾಡುವನಂತೆ, ಆಗ ಬೇರೆಯವರಿಗೂ ನೀರು ಸಿಗುತ್ತೆ, ಎಲ್ಲರೂ ಹಂಚಿಕೊಂಡು ರೈತರು ಚೆನ್ನಾಗಿ ಬದುಕ್ಬೋದು. ಇಲ್ಲಿ ಅಂತೇಳಿದ್ರೆ ನನ್ನ ಪಂಪು ಆನ್ ಇದೆ, ಅಯ್ಯೋ ಅವನದು ಆನ್ ಇದೆ, ಆ ಥರ ಸ್ಪರ್ಧೆ ಆಗಿದೆ. ನೀರು ಬಿಡೋದು ಒಂದು ಸ್ಪರ್ಧೆ ಆಗಿದೆ, ಗೊಬ್ಬರ ಹಾಕ್ಲಿಕ್ಕೆ ಸ್ಪರ್ಧೆ ಇಲ್ಲ, ಶ್ರಮ ಮಾಡ್ಲಿಕ್ಕೆ ಯಾರಿಗೂ ಸ್ಪರ್ಧೆ ಇಲ್ಲ, ತೋಟಕ್ಕೆ ಹೋಗೋದೇ ಕಡಿಮೆ. ನಮ್ಮ ಕೃಷಿ ಏನಾಗಿದೆ ಅಂತೇಳಿದರೆ ಕೊಮರ್ಷಿಯಲ್, ಹಣ ತೆಗಿಲಿಕ್ಕೆ ಬೇಡ, ಆ ಭೂಮಿಯೊಟ್ಟಿಗೆ ಅನನ್ಯವಾಗಿ ನಮ್ಮ ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಸಮಾಜದಲ್ಲಿ ಒಬ್ಬ ಉತ್ತಮ ರೈತನಾಗಿ ಬಾಳುವಂಥ ಕೃಷಿಕನಾದರೆ ಸಾಕು. ನಾವು ಹೇಳೋದಾದರೆ ಇಷ್ಟು ಮಾಡಿದರೆ ನಾವು ಮಂಗಳ ಕಿಸಾನ್ ಸಂಸ್ಥೆಗೆ ನಾವು ಕೊಟ್ಟಂಥ ಸೇವೆ ಸಾರ್ಥಕತೆ ಆಗ್ತದೆ ಅಂತ ಹೇಳೋದು ನನ್ನ ಒಂದು ಅನಿಸಿಕೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು ಸರ್, ಬಹಳ ಉತ್ತಮವಾದಂಥ ಸಲಹೆಯನ್ನು ಕೊಟ್ಟಿದ್ದೀರಿ, ಧನ್ಯವಾದಗಳು. ಬಂಟ್ವಾಳದ ನನೋರಿ ಪೆರ್ಮೆದ ವ್ಯಕ್ತಿ ಜನಪದ ಕಲೆ ಸಂಸ್ಕೃತಿದ ಬಗ್ಗೆ ಅಧ್ಯಯನ ಮಲ್ತಿನ ರಾಣಿ ಅಬ್ಬಕ್ಕ ಸಂಶೋಧನಾ ಅಧ್ಯಯನ ಕೇಂದ್ರದ ಮುಖ್ಯಸ್ಥರು ವಿದ್ವಾಂಸರು ಐನ ಶ್ರೀ ತುಕಾರಾಮ್ ಪೂಜಾರಿ ಸರ್ ಉಳ್ಳೇರು ಆರೆಲ್ಲ ಆತ್ಮೀಯವಾದ ಸ್ವಾಗತ ಸೌಂದುಲೆ. ಅಂಚನೆ ಅಭಿಮತ ಚಾನಲ್ದ ಮುಖ್ಯಸ್ಥರು ಶ್ರೀಮತಿ ಮಮತಾ ಶೆಟ್ಟಿ ಮೇರ್ಲ ವೇದಿಕೆಗೆ ಬರಡು ಪನದು ಆಹ್ವಾನ ಮಲ್ತೊಂದುಲ್ಲ. ಹಿರಿಯ ಅಧಿಕಾರನಕ್ಲಾಂಚಿನ ಶ್ರೀಮತಿ ಭಾರತಿ ಮೇಡಮ್, ಅಂಚನೆ ಶ್ರೀಮತಿ ಶಾರದಾ ಮೇಡಮ್, ಅಂಚನೆ ಶ್ರೀಮತಿ ಪೂರ್ಣಿಮಾ ಅಡೂರು ಮೇರ್ಲ ವೇದಿಕೆಗೆ ಬರಡು ಪಂದು ಆಹ್ವಾನ ಮಲ್ತೊಂದುಲ್ಲ. ಕಾರ್ಯಕ್ರಮದ ಪ್ರಥಮ ಅಂಗವಾದ ಒವೇ ಕಾರ್ಯಕ್ರಮನ ನಮ್ಮ ಶುರು ಮಲ್ಪೊಂಡಲ್ಲ ದೇವರಿನ ಸ್ತುತಿ, ದೇವರ ನೆನೆತೊಂದು ಕಾರ್ಯಕ್ರಮನ ಪ್ರಾರಂಭ ಮಲ್ಪನವು ನಮ್ಮ ತುಳುನಾಡ ಸಂಸ್ಕೃತಿ ಅಂಚಾದು ಪನಗ ಈ ಪ್ರಾರ್ಥನೆನ ಶ್ರೀಮತಿ ಪೂರ್ಣಿಮಾ ಅಡೂರು ಬೊಕ್ಕ ಕಾಸರಗೋಡು ಜಿಲ್ಲೆದ ಸಂಗಡಿಗೆರೆ ನಡಪತ್ತು ಕೊರಡು ಪನಕ್ಕೆ ಏನೊಂದುಲ್ಲೆ. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು
ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ ಸಾಕಾರ ವಂದನೆ ಹೇ ಗಣಪ. ನಗುಮೊಗದಿಂದ ಜಗವನ್ನು ನೋಡುತ್ತ ಮಂದಹಾಸದಲ್ಲಿ ಕುಳಿತಿಹ ದೇವ. ಅಭಯ ಹಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ಧಿಮಿ 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 ನಾಟ್ಯ ಸ್ವರೂಪ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ ಹೇ ಗಣಪ ಹೇ ಗಣಪ. ಅಭಿನಂದನೆಗಳು ಶ್ರೀಮತಿ ಪೂರ್ಣಿಮಾ ಅಡೂರು ಬೊಕ್ಕ ಕಾಸರಗೋಡು ಜಿಲ್ಲೆದ ಸಂಗಡಿಗೆರೆಗೆ. ಈ ಒಂದು ಕಾರ್ಯಕ್ರಮಡು ನಮ್ಮ ನನೋರಿ ಬಿನ್ನೇರು ಬಾಲಕೃಷ್ಣ ಅಂಚನ್ ಬ್ಲಾಕ್ ಕಾಂಗ್ರೆಸ್ದ ಅಧ್ಯಕ್ಷರು ಮೇರೆ ವೇದಿಕೆಗೆ ಬರಡು ಬಣ್ಣದ ಆಹ್ವಾನ ಮಲ್ತೊಂದುಲ್ಲ. ಕಾರ್ಯಕ್ರಮನು ದುಂಬರಿಪೊಂದು ಬತ್ತಿನಂಚಿನ ಮಾತ ಬಿನ್ನೆರೆಣ್ಣ ವೇದಿಕೆಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪೆರುಳಿರು ನಮ್ಮ ಹಿರಿಯ ಅಧಿಕಾರಲೈನಂಚಿನ ಶ್ರೀಮತಿ ಭಾರತಿ ರೈ ಅರಿಯಡ ಕಪುತ್ತೂರು ಬೇರೆ. ಆನೆ ಮೋನೆದ ಗಣಪತಿನ ಈ ಸಂದರ್ಭದ ನೆನವರಿಕೆ ಮಲ್ತೊಂದು ಅಂಚನೆ ಬತ್ತಿನ ಮಾತ ಹಿರಿಯಕ್ಲೇನು ಅಂಚನೆ ರೈತಾಪಿ ವರ್ಗದಕ್ಲೇನು ಅಂಚನೆ ಎನ್ನ ಪಿದ್ಯ ಅಪ್ಪ ಅಮ್ಮನ ಈ ಪುರ್ತುಡು ನೆನೆತಂದು ಅಂಚನೆ ಈ ಸ್ಥಳ ಸಾನ್ನಿಧ್ಯ ದೈವ ದೇವರಿಗಳೇನು ಪೂರ ಈ ಸಂದರ್ಭದ ನೆನೆತಂದು ನಮ್ಮ ಈ 2025 2ನೇ ವರ್ಷದ ಆಟಿಕೂಟದ ನಿರ್ವಿಘ್ನವಾದ ನೆರವೇರಡು ಪಂಡು ದೇವರಡ ಸುಗಿತೊಂದು ಮೂಡಾಯಿ ಕಟ್ಟ ಸಾಲಡು ಪಡ್ಡಾಯಿ ಕಡಲ ಕರೆತ ಮುಟ್ಟ ಬಡಕಾಯಿ ಬಾರ್ಕೂರುಡ್ದು ತೆನ್ಕಾಯಿ ನೀಲೇಶ್ವರ ಮುಟ್ಟ ಪಸರ್ದಿನ ನಮ್ಮ ಈ ತುಳುನಾಡು ತುಳುವ ಪರತಿರಿ ಪರಪೋಕುದಂಚಿ ಕಣ್ಣು ಪಾಡ್ನಾಗ ಅವಳು ಆರಾಧನೆ ಆಚರಣೆ ನಂಬಿಕೆ ನಂಬೊಲಿಕೆ ಕಲೆ ಕಾರ್ಣಿಕ ಆಚಾರ ವಿಚಾರ ಅಂಕ ಆಯನ ಪರ್ಬ ಪಂಥ ನೇಮ ನಡಾವಳಿ ದಾನ ಧರ್ಮ ಸತ್ಯ ನ್ಯಾಯಲು ಸಾಲು ಸಾಲಾದು ಮೇಲ್ಮೇಲಾದು ತೋಜೊಂದುಂಡು ತುಳುವೆರೆ ತಿಂಗಳು ಆಟಿ ಪಂಡ ಅವು ಬಾರಿ ಬಂಗದ ತಿಂಗಳು ಅಂಡ ಇತ್ತೆ ನಮ್ಮ ಆ ಹಿರಿಯಕ್ಲಿ ದುಂಬು ಬಂಗ ಬತ್ತನಂಚಿನ ಆಟಿ ತಿಂಗಳು ನಮ್ಮ ಇತ್ತೆ ಬಾರಿ ಸೊಗಸಿಡು ಬಾರಿ ಪೊರ್ಲುಡು ಆಚರಣೆ ಮಲ್ತೊಂದಿಲ್ಲ ದಾದಿಗೆ ಬಂಡ ಅವು ನಮ್ಮ ದುಂಬುದ ಹಿರಿಯಕ್ಲಿನ ಆಚಾರಗಳು ಬಂಗದ ದಿನಕ್ಲೇ ನಮ್ಮ ಇತ್ತದ ಜನಾಂಗಕ್ಕೆ ತೇರಿಪಾವಡೊಂದು ಅಂಚ ಎಂಕ್ಲಲ ಈ 2ನೇ ವರ್ಷದ ಕಾರ್ಯಕ್ರಮನ ನಮ್ಮ ಸಂಸ್ಥಾಪಕರಾಯನ ಮೋಹನ್ ಸರ್ ದಂಪತಿಗಳೇನ ನೇತೃತ್ವಡು ಇಂದು 2ನೇ ವರ್ಷದ ಎಲ್ಲ ಒಂದು ಕಿನ್ಯ ಪಜ್ಜೆ ದಿವೊಂದುಲ್ಲ ಈ ಆಟಿ ತಿಂಗಳದ 2025ನೇ ಕಾರ್ಯಕ್ರಮದ ಬತ್ತಿನಂಚಿನ ಉದ್ಘಾಟನೆ ಮಲ್ಪಿರಲಿರ ಶ್ರೀ ಬಿ ರಮನಾಥ್ ರೈಗಳು ಮಾನ್ಯ ಮಾಜಿ ಅರಣ್ಯ ಜೀವಶಾಸ್ತ್ರ ಪರಿಸರ ಸಾರಿಗೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಪಶ್ಚಿಮ ವಾಹಿನಿ ಯೋಜನೆ ಸಾಕಾರಗೊಳಿಸಿದ ಜಿಲ್ಲಾ ರೈತರ ನಾಯಕಿಯರು ಅವ್ರು ನಮ್ಮೊಟ್ಟಿಗೆ ಇತ್ತನೆ ಸೇರೋನ್ಯರು ಇಲ್ಲೇರೆ ಸೇರೋನ್ ಪೇರು ಅರೇನಿ ಸಂದರ್ಭಡು ಅರ್ತಿ ಪಿರ್ತಿಡು ಸ್ವಾಗತ ಮಲ್ತೊಂದಲ್ಲೇ ಅಂಚನೆ ಈ ಸಂದರ್ಭಡು ನಮ್ಮೊಟ್ಟಿಗೆ ಎಂಕ್ಲ ಸಂಸ್ಥಾಪಕರು ಕರ್ನಾಟಕ ಸಾವಯವ ಕೃಷಿ ಯೋಜನೆ ರಿಜಿಸ್ಟರ್ಡ್ ಮಂಗಳ ಕಿಸಾನ್ ಸಮೃದ್ಧಿ ಪನ್ಪುನ ಒಂಜಿ ಸಂಸ್ಥೆನ ಹುಟ್ಟುಪಾಡ್ದು ಸಾಧಾರಣ ಎಂಕ್ಲೆಗೆ ಒಂಜಿ 150 ಮಿತ್ ಒಂಜನಕ್ಲೆಗೆ ಅಂಚನೆ ಒಂಜಿ 10 ಆಂಜೋಕ್ಲೆಗೆ
ಕೆಲಸ ಕೊರ್ದಿಂಕ್ಲೇನೆ ಸ್ವಾವಲಂಬಿ ಜೀವನ ಪೇರಂಚಿ ಅವಕಾಶ ಮಲ್ತ್ಕೂರ್ನ ಶ್ರೀಯುತ ಮೋಹನ್ ಸರ್ ಆಡಳಿತ ನಿರ್ದೇಶಕರು ಇಮರಿಗ್ಲ ಈ ಆಟಿಕೂಟಗೆ ಅರ್ತಿಪಿರ್ತಿರು ಸ್ವಾಗತ ಮಲ್ತೊಂದುಲ್ಲೆ ಇಮಿರಿಗೆ ಸವಿತಾ ಗಂಭೀರ್ ಬೇರೆ ಮಾನಾದಿಗೆ ಮಲ್ಪೊಡೋದಕ್ಕೆ ಏನೊಂದಿಲ್ಲ ಅಂಚನೆ ನಮ್ಮ ಈ ಆಟಿಕೂಟಗೂ ಶ್ರೀ ವಾಸು ಪೂಜಾರಿ ಲೊರೆಟ್ಟೋ ಪುರಸಭಾ ಅಧ್ಯಕ್ಷರು ಬಂಟ್ವಾಳ ಇಮ್ಮೆರ್ಲ ನಮ್ಮೊಟ್ಟಿಗೆ ಕೂಡೊಂದರು ಆರಿಗ್ಲ ಈ ಸಂದರ್ಭಡ್ ಮೋಕೆದು ಎದ್ಕೊಂಡೊಂದಿಲ್ಲ ಇಮ್ಮರಿಗೆ ಶ್ರೀಮತಿ ಶಶಿಕಲಾ ಹೆಬ್ರಿ ಮೇರೆ ಸ್ವಾಗತ ಕಾಣಿಕೆ ಕೊರಡೊಂದು ಏನೊಂದಿಲ್ಲ ಅಂಚನೆ ಶ್ರೀ ತುಕಾರಾಮ್ ಪೂಜಾರಿ ಜಾನಪದ ವಿದ್ವಾಂಸರು ಮೇರೆಲ್ಲ ನಮ್ಮೊಟ್ಟಿಗೆ ಇಲ್ಲೇರಿ ಅರೆಲ್ಲ ಈ ಸಂದರ್ಭಡ್ ಸ್ವಾಗತ ಮಲ್ತೊಂದಿಲ್ಲ ಅರಿಗ್ಲ ಪ್ರೇಮ ಸಂಘ ಬಿಟ್ಟು ಎಮ್ಮೆರು ಸ್ವಾಗತ ಮಲ್ಪಡೋಕೆ ಏನೊಂದಿಲ್ಲ ಅಂಚನೆ ಶ್ರೀ ಸುಧಾಕರ್ ಶೆಣೈ ಖಂಡಿಗ ಅಧ್ಯಕ್ಷರು ಕಿಸಾನ್ ಘಟಕ ಮೆರ್ಲಾ ನಮ್ಮೊಟ್ಟಿಗೆ ಉಲ್ಲೇರು ಅರಿಗಿಲ ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ಶ್ರೀ ಮಮತಾ ಶೆಟ್ಟಿ ಅಭಿಮತ ಚಾನೆಲ್ ಮುಖ್ಯಸ್ಥರು ಇಮ್ಮೆರ್ಲಾ ನಮ್ಮೊಟ್ಟಿಗೆ ಉಲ್ಲೇರು ಅರಿಗ್ಲ ಈ ಸಂದರ್ಭಡ್ ಅರ್ತಿ ಪಿರ್ತಿಡು ಸ್ವಾಗತ ಮಲ್ತೊಂದು ಎದ್ಕೊಂಡೊಂದಿಲ್ಲ ಇಮೆರಿಗೆ ಶ್ರೀಮತಿ ಹೇಮಾವತಿ ಶೆಟ್ಟಿ ಕಾಸರಗೋಡು ಅಂಚನೆ ನಮ್ಮೊಟ್ಟಿಗೆ ಶ್ರೀ ತುಕಾರಾಮ್ ಪೂಜಾರಿ ಜಾನಪದ ವಿದ್ವಾಂಸರು ಆರೆಗೆ ಈ ಸಂದರ್ಭಡ್ ಎಂಗ್ಲ ಸ್ವಾಗತ ಮಲ್ತವಲ್ಲ ಆರೆಗೆ ಸವಿತಾ ಗಂಭೀರ್ ಮೀರು ಶಾಲು ಸ್ಮರಣಿಕೆ ಕೊರದು ಸ್ವಾಗತ ಮಲ್ಪಡು ನಮ್ಮ ಎಣಿತ ಕಾರ್ಯಕ್ರಮಗ ನಮ್ಮ ಉದ್ಘಾಟಕರು ಸನ್ಮಾನ್ಯ ಮಾಜಿ ಸಚಿವರು ಶ್ರೀ ಬಿ ರಮಾನಾಥ ರೈಕಲು ಆಗಮಿಸ ಒಂದುಲ್ಲೇರು ಮಾಜಿ ಅರಣ್ಯ ಸಚಿವರು ಅಂಚನೆ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬೇರೆ ಆಗಮಿಸೊಂದುಲ್ಲೇರು ಮಾತಿರ್ಲ ಮಲ್ಲ ಚಪ್ಪಾಲೆದೊಟ್ಟಿಗೆ ಅರಣ್ಯ ವೇದಿಕೆಗೆ ಸ್ವಾಗತಿಸೋಡು ಬಂದಿಕೆ ಅನ್ನೊಂದಿಲ್ಲ ಶ್ರೀ ಬಿ ರಮನಾಥ್ ರೈ ಮಾನ್ಯ ಮಾಜಿ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಾರಿಗೆ ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಪಶ್ಚಿಮ ವಾಹಿನಿ ಯೋಜನೆ ಸಹಕಾರಗೊಳಿಸಿದ ಜಿಲ್ಲಾ ರೈತರ ನಾಯಕರು ಇತ್ತೆ ನಮ್ಮೊಟ್ಟಿಗೆ ಉಲ್ಲೇರು ಅರೇನು ನಮ್ಮ ಸಂಸ್ಥೆದ ಆಡಳಿತ ನಿರ್ದೇಶಕರಾಯಿನ ಶ್ರೀ ಮೋಹನ್ ಗೌಡ ದಂಪತಿಗಳು ಸ್ವಾಗತಿಸ ಹೊಡ್ಕೊಂಡದು ಈ ಸಂದರ್ಭಡು ಅರ್ತಿ ಪ್ರತಿದಕ್ಕೆ ಏನೊಂದಿಲ್ಲ ಅಂಚನೆ ನಮ್ಮೊಟ್ಟಿಗೆ ಶ್ರೀಮತಿ ಶಾರದಾ ಶೆಟ್ಟಿ ಕಾರ್ಕಳ ಜಿಲ್ಲಾ ಹಿರಿಯ ಅಧಿಕಾರಿಗಳು ನಮ್ಮೊಟ್ಟಿಗೆ ಉಲ್ಲೇರು ಉಡುಪಿದಾರು ಆರೆಗ್ಲ ಈ ಪೊರ್ತುಡು ಪ್ರೀತಿ ಸ್ವಾಗತ ಮಲ್ತಂದಲೆ ಆರಿಗೆ ಸವಿತಾ ಸೋಮೇಶ್ವರ ಮೇರೆ ಎದ್ಕೊಂಡು ನೋಡ್ಕೊಂಡಕ್ಕೆ ಏನೊಂದಿಲ್ಲ ಅಂಚನೆ ಶ್ರೀಮತಿ ಪೂರ್ಣಿಮಾ ಅಡೂರು ಜಿಲ್ಲಾ ಹಿರಿಯ ಅಧಿಕಾರಿ ಕಾಸರಗೋಡು ಇಂಬೆರ್ಲೆ ನಮ್ಮೊಟ್ಟಿಗೆ ಉಲ್ಲೇರು ಆರೆಗ್ಲ ನಮ್ಮ ಕರ್ನಾಟಕ ಸಾವಯವ ಕೃಷಿ ಯೋಜನೆದ ಪರವಾದ ಆರ್ತಿ ಪ್ರೀತಿ ಸ್ವಾಗತ ಮಲ್ತೊಂದಿಲ್ಲ ಇಮರಿಗೆ ಸವಿತಾ ಗಂಭೀರ ಮೇರೆ ಸ್ವಾಗತ ಮಲ್ಪೊಂದಕ್ಕೆ ಏನೊಂದಿಲ್ಲ ಅಂಚನೆ ಬತ್ತಿನಂಚಿನ ಮಾತ ಹಿರಿಯ ಕಿರಿಯ ರೈತರಿಗೆ ಅಂಚನೆ ನಮ್ಮ ಇಲ್ಲದ ಅಪ್ಪ ಅಮ್ಮ ನಕ್ಲಿ ಬತ್ತಿದ್ದೀರಿ ಕಂಡನೆ ನಕ್ಲಿ ಬತ್ತಿದ್ದೀರಿ ಮಾತಿರಲ್ಲ ಈ ಸಂದರ್ಭಡು ಎಲ್ಲಿ ಕಿನ್ಯ ಜೋಕಲ್ಲೇ ಅಕ್ಲೇನು ಪೂರ ಈ ಪೊರ್ತುಡು ಪ್ರೀತಿ ಎದ್ಕೊಂಡೊಂದಿಲ್ಲ ಸಲ್ಮೇರು ಕಾರ್ಯಕ್ರಮದ ಸ್ವಾಗತ ಮಲ್ತಿನಂಚಿನ ಭಾರತಿ ಮೇಡಮ್ ಬೇರೆಗ್ಲ ಸ್ವಾಗತ ಕೊರೊಂದು ಕಾರ್ಯಕ್ರಮದ ಪ್ರಮುಖ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮದ ಏನಿ ಮಲ್ಲ ಬಿನ್ನೆರು ನಮ್ಮ ಜಿಲ್ಲೆದ ಪೆರ್ಮೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಗೃಹ ಸಾರಿಗೆ ಅರಣ್ಯ ಜೀವಶಾಸ್ತ್ರ ಇಂಚ ಬೇತೆ ಬೇತೆ ಹುದ್ದೆಲೇನು ನಿಭಾಯಿಸೈನಾರು ಬಂಟ್ವಾಳದ ಸುದೀರ್ಘ ಅವಧಿಡು ಶಾಸಕರಾದ ಸದಾಕಾಲ ಕೃಷಿಕರಣ ಬಗ್ಗೆ ಕೃಷಿಕರಣ ನೀರಾವರಿ ವ್ಯವಸ್ಥೆದ ಬಗ್ಗೆ ಅಲ್ಲಿ ಜನಜೀವನದ ವ್ಯವಸ್ಥೆನ ತಾನೇ ಕನ್ನಾರೆ ತೂಯಿನಂಚಿನ ಜಿಲ್ಲೆದ ಪ್ರಾಮಾಣಿಕ ನಾಯಕರು ನಮ್ಮ ಪ್ರೀತಿದ ಬಂಟ್ವಾಳದ ಮಾಜಿ ಶಾಸಕರು ಶ್ರೀ ರಮಾನಾಥ ರೈಕಲು ಸದಾ ಜನಕುಲಿನ ಒಟ್ಟಿಗೆ ಇಪ್ಪುನ ನಮ್ಮ ಪ್ರೀತಿದ
ಪುತ್ತೂರುದ ಬೆಲ್ಲಿಪ್ಪಾಡಿ ಮನೆತನದ ಶ್ರೀ ರಮಾನಾಥ ರೈಕಲು ಅರೆಗೆ ಪ್ರೀತಿದ ಸ್ವಾಗತನ ನನರ ಮಲ್ತೊಂದು ಅರೆನ ಅನೇಕ ಯಶಸ್ವಿ ಕಾರ್ಯಕ್ರಮಗಳು ಒಂಜಿ ರೈತರನ ಕೃಷಿ ಜೀವನದ ಅಭಿವೃದ್ಧಿಗಾದ ನಮ್ಮ ಜೀವನದಿ ನೇತ್ರಾವತಿ ಬೊಕ್ಕ ಪಲ್ಗುನಿ ಸುದೆಲೆನ ಅವಲವಲು ಕಿಂಡಿ ಅಣೆಕಟ್ಟು ಕಟ್ಟುನ ಮೂಲಕ ಪಶ್ಚಿಮ ವಾಹಿನಿ ಯೋಜನೆದ ಮೂಲಕ ಸುಮಾರು 12 ಹೆಚ್ಚು ಕಡೆ ಕಿಂಡಿ ಅಣೆಕಟ್ಟಲಿನ ಮಲ್ಪುನ ಮೂಲಕ ಇನ್ನು ರೈತರಿನ ತೋಟಗ ನೀರದ ವ್ಯವಸ್ಥೆ ಅಂಚನೆ ಭೂಮಿದ ಅಂತರ್ಜಲ ಮಟ್ಟ ಏರಡು ನಂಡ ಅರಿನ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಪಶ್ಚಿಮ ವಾಹಿನಿ ಯೋಜನೆ ಇನಿ ಬಾರಿ ಕಾರಣಿಕ ಆತನ ಅಂಚಾದು ಪುನಗ ಶ್ರೀಯುತರಿನ ನಮ್ಮ ಮಾತೆರನ ಪರವಾದ ಸ್ವಾಗತ ಮಲ್ತೊಂದು ತುಳುನಾಡ ಸಂಸ್ಕೃತಿಯ ಪ್ರಕಾರ ದೀಪ ಬೆಳಗಿಸದು ಕಾರ್ಯಕ್ರಮನ ಉದ್ಘಾಟನೆ ಮಲ್ಪಡು ಪನ್ನದು ಶ್ರೀಯುತರು ಅಂಚನೆ ವೇದಿಕೆ ಹಿಡಿತನ ಮಾತಗನ್ನೆರಡ ವಿನಂತಿ ಮಲ್ತೊಂದುಲ್ಲೆ ಐನೊಟ್ಟಿಗೆ ನಮ್ಮೊಟ್ಟಿಗೆ ಶ್ರೀಯುತ ಬಾಲಕೃಷ್ಣ ಅಂಚನ್ ಮೇರೆಲ್ಲ ನಮ್ಮೊಟ್ಟಿಗೆ ಉಳ್ಳೇರಿ ಅರೆಲ್ಲ ಈ ಸಂದರ್ಭದ ಪ್ರೀತಿ ಎದ್ಕೊಂಡು ಅರೆಗೆ ಶ್ರೀಮತಿ ಸವಿತಾ ಗಾಂಭೀರ್ ಮೇರೆ ಮಾಲೆ ಪಾಡ್ದು ಶಾಲು ಪಾಡ್ದು ಸನ್ಮಾನ ಮಲ್ಪಡ್ಕೆ ನನಗೆ ಏನಿತ ಪ್ರಮುಖ ಕಾರ್ಯಕ್ರಮ ಅಂಚನೆ ನಮ್ಮೊಟ್ಟಿಗೆ ಪದ್ಮಶೇಖರ ಜೈನ್ ಮೇರ್ಲ ಉಳ್ಳೇರಿ ಆರ್ಲ ನಮ್ಮೊಟ್ಟಿಗೆ ಸೇರೋ ನೋಡು ಪಣದ ಈ ಪೊರ್ತುಡ್ಕೇನೊಂದು ಪ್ರೀತಿ ಎದ್ಕೊಂಡೊಂದಲ್ಲ ನಮ್ಮ ಇನ್ನಿತ ಕಾರ್ಯಕ್ರಮ ಪತ್ರಿಕಾ ವರದಿಗಾರರ ಹರೀಶ್ ಸರ್ ನೀವು ವೇದಿಕೆ ಬರಬೇಕು ಎಲ್ಲಿದೆ ಮಾಂಕಾಡಿ ವಿಜಯ ಕರ್ನಾಟಕ ಪತ್ರಿಕೆದ ವರದಿಗಾರರು ಎಂಬೇರೆ ಈ ಒಂಜಿ ವೇದಿಕೆಡ್ ನಮ್ಮ ಸಭಾ ಕಾರ್ಯಕ್ರಮದ ಉಪಸ್ಥಿತರುಳ್ಳೇರು ನಮ್ಮ ಕಾರ್ಯಕ್ರಮನ ಆರು ವಿಜಯ ಕರ್ನಾಟಕ ಪತ್ರಿಕೆಡ್ ಬಿತ್ತರ ಮಲ್ಪೆರುಳ್ಳೇರು ಆರಿಗೆ ನಮ್ಮ ಮಾತೆರನ ಪರವಾದ ಮಲ್ಲ ಸ್ವಾಗತನ ಕೋರೊಂದುಲ್ಲ ಕಾರ್ಯಕ್ರಮದ ಮುಖ್ಯ ಘಟ್ಟಗ ನಮ್ಮ ಬರೊಂದುಲ್ಲ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಮಾನ್ಯರು ಹಿರಿಯರಾಯನಂಚಿನ ಶ್ರೀ ರಮಾನಾಥ ರೈ ಬೇರೆ ಕಾರ್ಯಕ್ರಮನ ಉದ್ಘಾಟನೆ ಮಲ್ಪಡು ಬಂದಕ್ಕೇನೊಂದು ಮಾತ ಗಣ್ಯರನಕ್ಕೆಲ್ಲ ಕಾರ್ಯಕ್ರಮಗೂ ಕೈ ಜೋಡಿಸೋಡು ಬಂದಕ್ಕೇನೊಂದಲ್ಲ ಕರ್ನಾಟಕ ಸಾವಯವ ಕೃಷಿ ಯೋಜನೆ ಸಂಸ್ಥೆ ನಡೆದ ಬತ್ತಿನಂಚಿನ ರೀತಿ ಸಂಸ್ಥೆದ ಕೆಲಸ ಕಾರ್ಯಲು ಸಂಸ್ಥೆದ ಉದ್ದೇಶ ನೆತ್ತ ಪಿರವುಡುಪಿನಂಚಿನ ಶ್ರಮತ ಬಗ್ಗೆ ಪ್ರಾಸ್ತಾವಿಕ ಪಾತ್ರರೊಳ್ಳೆರು ಸಂಸ್ಥೆದ ಮುಖ್ಯಸ್ಥರಾಯನಂಚಿನ ಶ್ರೀ ಮೋಹನ್ ಗೌಡ ಸರಂಬೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಬಂಟ್ವಾಳದ ಮಾಲಿಂಗೇಶ್ವರ ದೇವರೇ ಬೊಕ್ಕ ಸೀಮೆದ ಎಂಕಲ್ನ ಕುಲದೇವೇರು ವೆಂಕಟರಮಣ ದೇವರನ್ನ ಮನಸಾರೆ ಸುಗಿತೊಂದು ಪ್ರಥಮ ಪೂಜಿತ ನನದಾನೆ ಕೇವಲ ಒಂಜಿ 15 ದಿನಟ್ಟು ಎಂಕ್ಲು ಬಾರಿ ಮಲ್ಲ ಗೌಜಿದ ವರ್ಷದ ಕಾರ್ಯಕ್ರಮ ಎಂಕ್ಲಿನ ಇಡಮುಟ್ಟ ಬೆಳಪಾಯಿನಂಚಿದ್ದ ಜಕ್ರಿಬೆಟ್ಟು ಮಹಾಗಣಪತಿ ದೇವರಿಗೆ ಶುರುಕಾದ ಅಡ್ಡಬೂರೊಂದು ಪ್ರತಿ ವರ್ಷ ಜಕ್ರಿಬೆಟ್ಟು ಗಣಪತಿ ದೇವರ ದಾಯ್ತಾಂಡಲು ಒಂಜಿ ಪ್ರಾರ್ಥನೆ ಮಲ್ತಂದಾಂಡ ಕ್ಷಿಪ್ರ ಪ್ರಸಾದ ಒಂಜಿ ವರ್ಷಡ್ ಆ ವ್ಯಕ್ತಿನ ಲಕ್ಕದ ಉಂತವೇರು ಪನ್ಪುನೆಗೆ ಯಾಲ್ನ ಒಂಜಿ ಪ್ರತ್ಯಕ್ಷ ಸಾಕ್ಷಿ. ಪ್ರತಿ ಸರ್ತಿ ದೇವೇರ್ನ ಅನುಗ್ರಹ ಇಜ್ಜಿಂದಾಂಡ ಒಂಜಿ ಹುಲ್ಲು ಕಡ್ಡಿಲ್ಲ ಅವು ಪಂದುಜಿ ಪನ್ಪುನೆಗೆ ಅವು ಶಾಸ್ತ್ರ ಪನ್ಪುಂಡು ಪ್ರತ್ಯಕ್ಷ ವಿದ್ಯಮಾನನೇ ಸಾಕ್ಷಿ. 2018 ಇಸವಿಡ್
ಯಾನ ದಾಂಪತ್ಯ ಜೀವನ ಪ್ರವೇಶ ಆಯಿ ಬೊಕ್ಕ ಐಕ್ ದುಂಬುಲ ಸಾಮಾಜಿಕ ಚಟುವಟಿಕೆಡೆ ರಾಜಕೀಯ ಸಾಮಾಜಿಕ ಚಟುವಟಿಕೆಡೆ ಒಂಜಿ ಸಿದ್ಧಾಂತ ಜಾತ್ಯತೀತ ಸಿದ್ಧಾಂತಡೆ ಇತ್ತನ್ಲ ಎಂಕ್ಲು ಬೆಳ್ತಂಗಡಿದ ಒಂಜಿ ಗ್ರಾಮಗ್ ಮಾತ್ರ ಸೀಮಿತ ಆದಿತ್ತ. ಈತ ಮಲ್ಲ ವ್ಯಕ್ತಿ ಆದ ಬೆಳೆಪ ಪಣದು ಕಣ ಮನಸ್ಸಿಲ್ಲ ಯೋಚನೆ ಇಜ್ಜಾನ ಒಂಜಿ ಎಲ್ಲಿಯ ಸಂಸ್ಥೆನ ಎಂಕಲ್ನ ಆತಕ್ಕೆ ಎಂಕಲು ಕಟ್ಟದು ಎಂಕಲ್ನೇ ಒಂಜಿ ವ್ಯವಸ್ಥೆ ಉಲೈಡ್ ಎಂಕಲು ಜೀವನ ಮಲ್ತೊಂದಿತ್ತ. ಯಾನ್ ಬಂಟ್ವಾಳಗೆ ಮ್ಯಾರೇಜ್ ಆಯಿನಲ್ಲ ಅವು ಮಾತ ಹಿರಿಯ ಗುರು ಹಿರಿಯರ್ನಕ್ಲ ಒಪ್ಪಿಗೆಡು ಬಂಟ್ವಾಳಗೆ ಬತ್ತೆ. ಬಂಟ್ವಾಳಗೆ ಬನ್ನಗಲ ಯಾನ್ ಬಂಟ್ವಾಳ ಬರ್ರ ತುಂಬಲ ಬೆಳ್ತಂಗಡಿಡು ಒಂಜಿ ಜಾತ್ಯತೀತ ಸಿದ್ಧಾಂತ ಬಡವೇರ್ನ ಪರವಾದ ಕೆಲಸ ಮಲ್ಪಣಂಚಿದ್ನ ಜಿಲ್ಲೆಡು ರಡ್ಡು ನಾಯಕರ್ನಕ್ಲೇನು ಭಾರಿ ಗೌರವಿಸೈತೆ. ಒಂಜಿ ದಿವಂಗತ ವಸಂತ ಬಂಗೇರ್ ಬೊಕ್ಕ ಆರಿಗೆ ಸರಿ ಸಮಾನರಾದ ರಾಜ್ಯ ಮಟ್ಟಡು ವಸಂತ ಬಂಗೇರ್ ಒಂಜಿ ತಾಲೂಕು ಕೆಲಸ ಮಲ್ತಂಡ ರಾಜ್ಯ ಮಟ್ಟಡು ತನ್ನದೇ ಆಯಿನ ಒಂಜಿ ಛಾಪನು ಪ್ರಾಮಾಣಿಕ ರಾಜಕಾರಣ ಬೊಕ್ಕ ಮಾತ ಜನಸಾಮಾನ್ಯರನ್ನ ಬದುಕುನು ಅರ್ಥ ಮಲ್ತೋನಂಚಿನ ನನೂರಿ ನಾಯಕರಿತ್ತಿಂದಾಂಡ ಅವು ಸನ್ಮಾನ್ಯ ಶ್ರೀ ಬಿ ರಮನಾಥ್ ರೈಕುಲು ಅಂಡ ಎಂಕ್ಲು ಎಲ್ಲಿಯ ಜೋಕುಲು ಆರನೇ ಎಂಕಲು ಬಂಗಿರಣ್ಣನ ಎಂಕಲು ಮುಟ್ಟೊಂದಿತ್ತ ಸಲಿಗೆಡು ಪಾತ್ರಂದಿತ್ತ ಪೂರ ರೈಕ್ಲಿನ ಎಂಕಲು ಮುಟ್ರ ಸಾಧ್ಯ ಉಂಡು ಆರು ಮಂತಿರ್ಲು ದೂರಡ್ ಕೈ ಮುಗಿಪುನನೇ ಎಂಕ್ಲೆಗೆ ಒಂಜಿ ಭಾಗ್ಯ ಆತೆ ಇತ್ತಿನ ಜೀವನ ಎಂಕಲ್ಲ ದೇವೇರೆ ಎಂಕ್ಲೆಗೆ ಒಂಜಿ ಅನುಗ್ರಹ ಮಂತೀರಿ ಈ ಕ್ಷೇತ್ರಡ್ ಎಂಕ್ಲು ಯಾನ್ ಈ ಕ್ಷೇತ್ರದ ಅವಳ ಆರೆ ಭಾರಿ ಪ್ರೀತಿದ ಎಂಕಲ್ನ ಸಮಾಜದ ಒಂಜಿ ಕುಟುಂಬದ ಪೊಣ್ಣನ ಮದ್ಮೆ ಅಪ್ಪನಂಚಿನ ಯೋಗ ಭಾಗ್ಯ ಎಂಕ ತಿಕ್ಕನೆ ಕಕ್ಕೆ ಪದವು ಪೆರಂಗಾಲ್ದ ಒಂಜಿ ಫ್ಯಾಮಿಲಿದ ಒಂಜಿ ಕುಟುಂಬದ ಪೊಣ್ಣನ ಮದ್ಮೆ ಅಪ್ಪನಂಚಿನ ಯೋಗ ಭಾಗ್ಯ ಎಂಕ ತಿಕ್ಕನ ಪರಿಣಾಮ ಬುಕಾತ್ ಎಂಕ್ಲು ಐದು ದೊಟ್ಟಿಗೆ ಎಂಕಲು ಆರ್ನ ಸಿದ್ಧಾಂತನ ಒತ್ತೊಂದು ಇತ್ತಿನ ಹಿಡ್ದವರ ಆರು ಭಾರಿ ಪ್ರೀತಿಡಿ ಎಂಕ್ಲೇನು ಎದುಕೋನಿರಿ ಭಾರಿ ಪ್ರೀತಿಡಿ ಬೆಳೆಪಾಯಿರಿ ಬೇತೆ ಅವಕಾಶ ಕೊರಿಯರಿ ಒಂಜಿ ಜಿಲ್ಲಾ ಮಟ್ಟದ ನಾಯಕ ಅಪ್ಪನಂಚಿದ್ನ ಒಂಜಿ ಆಶೀರ್ವಾದನ ಆರೇ ಬೆಳೆಪಾದ ಆರೆ ಒಂಜಿ ಅವಕಾಶ ಕೊರಿಯರಿ ಆ ನಿಟ್ಟಿಡು ಚುನಾವಣೆಯಲ್ಲಿ ಬರ್ಪ ಚುನಾವಣೆಯಲ್ಲಿ ಸೊಪ್ಪ ಆಂಡ ಎಂಕ್ಲು ಒಂಜಿ ಸಾಮಾಜಿಕ ಜೀವನಡು ಎಂಕ್ಲು ಕೆಲಸ ಮಲ್ಪಡು ಬನ್ನ ಆರ್ನ ಸಿದ್ಧಾಂತನ ಜನಕುಲೊಟ್ಟಿಗೆ ಕೆಲಸ ಮಲ್ಪಡು ಬನ್ನ ಉದ್ದೇಶಡು ಎಂಕ್ಲು ರಾಜಕೀಯ ಜೀವನ ಎಂಕ್ಲಿಗೆ ಆಶೀರ್ವಾದಾರು ಮಸ್ತ್ ಮಲ್ತಿತ್ತಿರಲ್ಲ ಎಂಕ್ಲು ಒಂದೇ ಸರ್ ಉದ್ಯಮ ಕ್ಷೇತ್ರಕ್ಕೆ ಗಮನ ಹರಿಸೆ ಉದ್ಯಮ ಬೊಕ್ಕ ಕೃಷಿ ಕ್ಷೇತ್ರಕ್ಕೆ ಗಮನ ಹರಿಸೇನ ಪರಿಣಾಮ ಈರ್ನ ಸಿದ್ಧಾಂತ ಎಂಚಿನ ಉಂಡ ಅವಿನ ಪ್ರಾಮಾಣಿಕ ರೀತಿಡು ಕರ್ನಾಟಕ ರಾಜ್ಯದ ಸುಮಾರು 15 ಜಿಲ್ಲೆಡು ಬಡ ಮಹಿಳೆಯರ್ನ ಓವೇ ಜಾತಿ ಧರ್ಮ ಸಮಾಜ ಎಂದು ತುವಂದೆ ಸಾಮಾನ್ಯ ಕುಟುಂಬಡಿತ್ತಿನಂಚಿಂದ ಬಡ ಕುಟುಂಬದ ಕೇವಲ SSLC PUC ಓದಿನಂಚಿದ್ನ ಮಹಿಳೆಯರಿಗೆ ಅವಕಾಶ ಕೊಟ್ಟನ ಮುಖಾಂತರ ಎಂಕ್ಲು ಒಂಜಿ ಕರ್ನಾಟಕ ಸಾವಯವ ಕೃಷಿ ಯೋಜನೆ ಪಂಪಿನ ಸಂಸ್ಥೆನ ಪ್ರಾಮಾಣಿಕ ರೀತಿಯಲ್ಲಿ ಕಟ್ಟದು ಎಂಕ್ಲಿಗೆ ಒಂಜಿ ಆಸೆ ಇತ್ತನು ಸರ್ ಎಂಕ್ಲು ಒಂಜೊತ್ತೊಂಜಿ ದಿನ ಆಂಡಲ ಒಂಜಿ 50 ಜನ 100 ಜನ ನಂದ ಸೇರ್ಸದು ಎಂಕ್ಲಿನ ಕಾರ್ಯಕ್ರಮದ ಪೊರ್ಲುನು ತುವರೀರನ್ ಲೆಪ್ಪಡ ಓಡೊಂದು ಆಸೆ ಇತ್ತಂಡು ಆ ಆಸೆ ಎಂಕ್ಲಿಗಿನಿ ಸಂತೋಷವಾದ ಇಡೇರ್ನ ಪಂಪಣಂಚಿನ ಒಂಜಿ ಖುಷಿನೇ ಈರ್ನ ಎದುರು ಪಂಡೊಂದು ಈ ಕರ್ನಾಟಕ ಸಾವಯವ ಕೃಷಿ ಯೋಜನೆ 2018 ಎಂಕಲು ಸ್ಥಾಪನೆ ಮಲ್ತ ಪ್ರಾರಂಭವಾದ ದಕ್ಷಿಣ ಕನ್ನಡ ಜಿಲ್ಲೆಡೆ ಎಂಕಲು ಪ್ರಾರಂಭ ಮಲ್ತನ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲೆದ 2ನೇ ಕ್ಷೇತ್ರ ಬಂಟ್ವಾಳ ಎಂಕಲು ಆಫೀಸ್ ಎಂಕಲು ಓಪನ್ ಮಾಡ್ತದೆ ಬಂಟ್ವಾಳದ ಆರಂಭ ನಂಚಿನ ಯೋಜನೆ ಈರ್ನ ಪ್ರೀತಿದ ನನೊಂಜಿ ಈರು ಪುಟ್ಟು ಬೆಳತಿನ ಊರು ಪುತ್ತೂರು ತಾಲೂಕು ಎಂಕಲು ಪ್ರಥಮ ಅಧಿಕಾರಿಯಾದ ಭಾರತೀಯ ರೈ ಹರಿಯಡ್ಕ ಬಣದ ಎಂಕಲ ಜಿಲ್ಲೆದ ಮುಖ್ಯ ಅಧಿಕಾರಿಯಾದ ನೇಮಕಾತಿಯರು ಆ ಮುಖಾಂತರ ಪ್ರಾರಂಭ ನಂಚಿನ ಎಂಕಲ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆದ ಪೂರ ತಾಲೂಕು ಎಂಕಲ್ಲ ಉಡುಪಿ ಜಿಲ್ಲೆದ ಪೂರ ತಾಲೂಕುಡ್ಲ ಕಾಸರಗೋಡು ಜಿಲ್ಲೆಡೆ ಪೂರ ತಾಲೂಕುಡ್ಲ ಒಟ್ಟಿಗೂ ಇನಿ ಶಿವಮೊಗ್ಗ ನಂಬರ್ 1 ಆದೊಂದು ಚಿತ್ರದುರ್ಗ ದಾವಣಗೆರೆ ಚಿಕ್ಕಮಗಳೂರು ಉತ್ತರ ಕನ್ನಡ ಮಂಡ್ಯ ಪೂರ ಜಿಲ್ಲೆಡ್ಲ ಚಿಕ್ಕಮಗಳೂರು ಸೇರಿದಂತೆ ಸುಮಾರು 15 ಜಿಲ್ಲೆಡೆ ಸುಮಾರು 250 ಅಧಿಕಾರಿನಗಳು ಕೆಲಸ ಮಲ್ತೊಂದುಲ್ಲೇರಿ ಅವು 2018 ಬುಕ್ಕ ಈರ್ನ ಸಂಪರ್ಕ ಆಯಿ ಬೊಕ್ಕ ಕಾರಣ ಮುರಣಿತಾನೆ ಈರ್ನ ಆಪ್ತ ಸಹಾಯಕರನಗಳು ಪನ್ನೋದಿತ್ತೇರಿ ಯಾನು ಪಂಡೆ ರೈಕಲ್ ಏತು ಬುರ್ತು ಬರ್ಪೇರಿ ಗೊತ್ತು ಏನೊಂದು ಆಸೆ ಏನ ಸಂಸ್ಥೆಗೆ ಒಂಜಿ ಸರ್ತಿ ಅರ್ಬತ್ತರ ಆಶೀರ್ವಾದ ಮಲ್ಪಡೋದು ದಯ ಪಂಡ ಆತ್ಮೀಯ ಯಾನು ರೈತ ಬಾಂಧವರ ಪನೊಂದುಲ್ಲೆ ಯಾನು ಭಾರಿ ಶೀಘ್ರವಾದಿ ಪ್ರಾಸ್ತಾವಿಕ ಭಾಷಣ ಯಾನು ಮುಕ್ತಾಯ ಮಲ್ತೊಂದು ನಾನು ದುಂಬದ ಕಾರ್ಯಕ್ರಮ ರೈತರಿಗೆ ಸನ್ಮಾನ ಪೂರ್ತಿ 6ನೇ ಕಾರ್ಯಕ್ರಮ ಎಂಕ್ಲೆಗೆ ಆ ರೈತರ ಮಾತರೆಗಳ ಪ್ರಮಾಣ ಪತ್ರ ಸನ್ಮಾನ ಪತ್ರ ಮಲ್ಪರುಳ್ಳೇರಿ ಅಂಡ ಯಾನ್ ಈ ಸಂದರ್ಭದ ದಾಯಿಗ ಆರನೇ ಲೆಪ್ಡಾಯನ್ ಪಂಡ ಇನಿ ರೈತರ ಬತ್ತನವು ಎಂಕ್ಲೆಗೆ ಶುಭಗಳಿಗೆ ಅಮೃತಗಳಿಗೆದ ಕಾರ್ಯಕ್ರಮ ಎಂಕ್ಲಿನ ಇನಿ ಸ್ಫೂರ್ತಿ ತುಂಬನಂಚಿನ ಕಾರ್ಯಕ್ರಮ ಯಾನು ಒಂಜಿ ಪಾತ್ರ ಪನಂದುಲ್ಲೆ ವಸಂತ ಬಂಗೇರ್ಲ ರಮನಾಥ ರೈಕಲ್ಲ ಓಲೋಲು ಮಾತ ಕಾರ್ಯಕ್ರಮ ಒವ್ವ ಉದ್ಯಮಲೆಗೆ ಆಗಲ ದೀಪ ಪೊತ್ತದ ಆಶೀರ್ವಾದ ಮಲ್ತೀರ ಅವು ನಂಬರ್ 1 ಆದ ಇಡೀ ರಾಜ್ಯದ ಒಂಜಿ ವಿಜೃಂಭಿಸುವ ಒಂದುಂಡು ಪನ್ಪುಣವು ಎಂಕ್ಲೆ ಭಾರಿ ಸಂತೋಷ ಸುಮಾರು ಕಾರ್ಯಕ್ರಮ
ಕುಡ್ಲಾಡ ಅನೇಕ ಒಂದು ಸಂಸ್ಥೆಗಳನ್ನು ರೈಕಲು ಉದ್ಘಾಟನೆ ಮಾಡ್ತಿದ್ದಾರೆ. ಆ ಉದ್ಘಾಟನೆ ಮಾಡ್ತಾನಂಚಿನ ಎತ್ತೋ ಸಂಸ್ಥೆಯಲ್ಲೂ ಇನ್ನು ನಂಬರ್ 1 ಅದೃಷ್ಟದ ಕೈ ಪಂಡ 6 ಆಶೀರ್ವಾದ ಮಲ್ತನಂಚಿನ ಪ್ರತಿ ಸಂಸ್ಥೆಯಲ್ಲ ಅದ್ಭುತವಾಗಿ ನಂಚಿನ ಅಮೃತ ಗಳಿಗೆಲು ಇನ್ನು ಅನೇಕ ಕೆಲವೊಂದು ವ್ಯಕ್ತಿನ ಅಕ್ಲೆ ನಿರಂತರ ಇನಿ ಚಲನಚಿತ್ರ ಅತಿ ಹೆಚ್ಚು ಇನಿ ಕ್ಲಾಪ್ ಮಲ್ಪರ ರವಿಚಂದ್ರನ್ ಲೆಪ್ಪೇರು ಸರತೂರಿಪ್ಪರು ಅತಿ ಹೆಚ್ಚು ಕ್ಲಾಪ್ ಮಲ್ಪನ ಚಲನಚಿತ್ರ ರವಿಚಂದ್ರನ್ ಬರ್ತದೆ. ಬಟ್ ರವಿಚಂದ್ರನ್ ವೈಯಕ್ತಿಕ ಚಲನಚಿತ್ರ ಜೀವನ ಸೋಲು ಗೆಲುವಿಡಿಪ್ಪು. ಬಟ್ ರವಿಚಂದ್ರನ್ ಕ್ಲಾಪ್ ಮಲ್ತನಂಚಿನ ಅನೇಕ ಚಲನಚಿತ್ರಗಳು ನಂಬರ್ 1 ಇಪ್ಪ. ಐಕೋಸ್ಕರ ರಮನಾಥ್ ರೈಕಲೆನ್ ಎಂಕ್ಲು ದಾಯಿಗಿನಿ ಲೆಪ್ರಾದ ಪಂಡ ಆರ್ನ ಅದೃಷ್ಟದ ಕೈ ಆತ ಮಾತ್ರ ಪಶ್ಚಿಮ ವಾಹಿನಿ ಯೋಜನೆ ಮುಖಾಂತರ ಮುರಣಿಯಾನ್ ಇಂಚಿಪ ಏನು ಪೂರ ಇನ್ವಿಟೇಷನ್ ಮಲ್ತಂದು ಪೋಯಾನ್ ಇನ್ವಿಟೇಷನ್ ಮಲ್ತಂದು ಪೋನಾಗ ಎಂಕ್ಲು ಒಂದು ಎನ್ನ ಆಪ್ತ ಅಧಿಕಾರಿ ಒಟ್ಟಿಗೆ ಸೇರಿದ ಸರಿ ಪಶ್ಚಿಮ ವಾಹಿನಿ ಯೋಜನೆ ಎಂಕ್ಲು ಬಾಕಿದ ಲೀಡರ್ ನಕ್ಲಾಂಡ ಎಂಜಿನ ಮಲ್ಪೇರು ಕಾರ್ ಇನ್ವಿಟೇಷನ್ ಅವು ಏನು ಬರಪೇ ಅನ್ನೋದು ಆತು ಮಲ್ತೀರಿ. ಒಂಜಿ ಯೋಜನೆದ ಬಗ್ಗೆ ಏತ್ ಪರಿಣಾಮಕಾರಿಯಾದ ಅಧ್ಯಯನ ಖಾಲಿ ಖಾತೆ ನಿಭಾಯಿಸಬ್ನ ಮಾತ್ರ ಪರಿಣಾಮಕಾರಿಯಾದ ರೈಕುಲು ಇನಿ ಖಾತೆ ದೆತ್ತೊಂದಂಚಿನ ಯೋಜನೆ ಇನಿ ರೈತ ಬಾಂಧವರು ಯೋಚನೆ ಮಾಡ್ಕೊಡು ಆರ ಮನಸ್ಸು ಮಲ್ತನಾಡ ಆರಿಗೆ ಇಂಧನ ದೆತ್ತೊಂದಲ್ಲಿ ಕಾಸು ಅಬಕಾರಿ ದೆತ್ತೊಂದಲ್ಲಿ ಬೇತೆ ಆರಿಗೆ ಕಾಸು ಮಲ್ಪನಂಚಿನ ಯೋಜನೆ ಇನಿ ರಾಜಕಾರಣ ತುಪ್ನಾಗ ಆರು ದೆತ್ತೊಂದಲ್ಲಿ ಆರು ದೆತ್ತೊಂದಂಚಿನ ಯೋಜನೆ ತುಂಡ ಪರಿಸರ ಜೀವಶಾಸ್ತ್ರ ಅಧ್ಯಯನ ಅವು ದಾಯ ಬಂಡ ಪರಿಸರದ ಮಿತ್ತಿ ಕಾಳಜಿ ಅರಣ್ಯದ ಕಾಕಿ ಜೀವನಡಿ ಎಂಚಿನ ಮಾತ ಕಾಕಿ ಖಾತೆಯುಳ್ಳ ಪೂರೆಲ್ಲ ನಿಭಾಯಿಸದಿರಾರು ಸಾರಿಗೆ ಅವಾರ್ಡ್ ಅತಂಡ ಗೃಹ ಅವಾರ್ಡ್ ಅತಂಡ ಅರಣ್ಯ ಇಂಚಿಪದ ಅರಣ್ಯ ಖಾತೆ ಅವಾರ್ಡ್ ಜೀವಶಾಸ್ತ್ರ ಒಂದು ಐತ ಒಟ್ಟಿಗೂ ವಿಶೇಷವಾದ ನಿಗ್ಲಿಗೆ ರೈತರಿಗೆ ಮಾತ್ರ ಒಂದು ವಿನಂತಿ. ನೇತ್ರಾವತಿ ಎತ್ತಿನ ತಿರುವು ಯೋಜನೆ ಬರ್ತದೆ. ನೇತ್ರಾವತಿ ನದಿ ತಿರುವು ಯೋಜನೆ ಎತ್ತಿನ ಹೊಳೆ ಯೋಜನೆ ಬರ್ತದೆ. ಇಡೀ ಎತ್ತಿನ ಹೊಳೆ ಯೋಜನೆ ಇಡೀ ಜಿಲ್ಲೆಯಾದ್ಯಂತ ರೈತರೆಲ್ಲ ಸೇರಿದು ಇಡೀ ಜಿಲ್ಲೆಯಾದ್ಯಂತ ಪ್ರತಿಭಟನೆ ಜನಾಕ್ರೋಶ ಪೂರ ಬರ್ತದೆ. ಆ ಸಂದರ್ಭ ರೈಕಲು ಪಾತ್ರ ಎತ್ತಿನ ಹೊಳೆನ ಅಂದು ಬಂಡ್ರಲಿಜ್ಜಿ 10 ಬಂಡ್ರಲಿಜ್ಜಿ ಆ ರೀತಿಯ ಒಂದು ಯೋಜನೆ ಒಂಜಿ ಎಂಕಲ್ಲ ಮುಲ್ಪದ ಮಾಜಿ ಮುಖ್ಯಮಂತ್ರಿಯನ್ನ ಸದಾನಂದ ಗೌಡರು ಶಂಕುಸ್ಥಾಪನೆ ಮಲ್ಪೇರಿ ಇಂತಿರಿದು ಹೋದಕ್ಕೆ ವಿರೋಧ ಮಲ್ಪೇರಿ ಈ ರೀತಿಯ ಇಬ್ಬಗೆ ನೀತಿ ರೈಕಲೇ ಗೊತ್ತಿಜ್ಜಿ ಇಂದು ಆ ರೀತಿ ರಾಜಕಾರಣ ಮಲ್ಪರ ಗೊತ್ತಿಜ್ಜಿ ನೇರನೆ ಯಾರು ಪಾತ್ರನ ಅಂಡ ವೈಯಕ್ತಿಕವಾದ ಯಾನಕ್ಕೆ ಎತೋ ಸರ್ತಿ ಎಂಕ್ಲೆಗೆ ಆರ್ನೊಟ್ಟಿಗೆ ಸಲಿಗೆ ಒಂಜಿ ಕೆಲವೊಂದು ವಿಚಾರಣೆ ಚರ್ಚೆ ಮಲ್ಪರ ಸರ್ ಈರು ದಾದ ಮಲ್ಪರ ಸರ್ ಇದಕ್ಕೆ ಆರೆ ಯಾನು ದಾದ ಪನ್ಪುಣ ಗೌಡ್ರೆ ಯೋಜನೆ ಒರಿಯಾಗ ನೀರು ಕೊರ್ಪಣವು ಎಡ್ಡೆ ವಿಷಯನೇ ಆಂಡ ಜಿಲ್ಲೆಗಳ ಅನ್ಯಾಯ ಅವರ ಬಲ್ಲಿಯತ್ತೆ ಎಂದು ಆರ ಒಂಜಿ ಭಾವನೆ ಇತ್ತೇನೆ ಆಂಡ ಆರ ದಾದ ಮಲ್ತೀರ ಆ ಸಂದರ್ಭ ಪಂಡ ಆರು ಒರಿ ಏಕಾಂಗಿ ಆ ದೆಂಚಿನ ಕೆಲಸ ಮಲ್ತೀರ ಪಂಡ 2013ನೇ ಇಸವಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಒಂಜಿ ವಿಷಯನ ಬಾರಿ ಗಂಭೀರವಾದ ಮನವರಿಕೆ ಮಲ್ಪೇರು ಸರ್ ಎತ್ತಿನ ಹೊಳೆ ಯೋಜನೆ ಜಿಲ್ಲೆಗೆ ಅನ್ಯಾಯ ಆಪುನು ಆಂಡ ಆ ಯೋಜನೆ ಕ್ಯಾನ್ಸಲ್ ಮಲ್ಪಲೆ ಪನ್ನದು ಯಾನ್ ಪನ್ಪುಜಿ ಆಂಡ ಎನ್ನ ಜಿಲ್ಲೆದ ಜನಗಳಿಗೆ ನೀರು ತೊಂದರೆ ಅವರ ಬಲ್ಲಿ ಅವಕ್ಕೋಸ್ಕರ ಪಶ್ಚಿಮಾಭಿಮುಖವಾದ ಪರಿಪನಂಚಿನ ಎಂಕಲ್ನ ಕನ್ನಡ ನಾಡಿನ ಜೀವನದಿ ಕಾವೇರಿ ಎಂಚೋಂಡ ಎಂಕ್ಲಿಗೆ ನೇತ್ರಾವತಿ ಆತಿ ಪೂಜನೀಯ ಸ್ಥಾನ ಅದಕ್ಕೋಸ್ಕರ ಆ ನೇತ್ರಾವತಿಯ ನೀರು ಪ್ರತಿ ಕೃಷಿಕರಿಗೆಲ್ಲ ಅವು ಇಲ್ಲಡೆಗೆ ಪ್ರಸಾದ ರೂಪವಾದ ಕೃಷಿ ರೂಪವಾದ ಪೋಡಂದಾಂಡ ಅತಿ ಹೆಚ್ಚು ಐಕ ಒಂದು ಯೋಜನೆ ನಿರ್ಮಾಣ ಮಾಡ್ತದೆ ಐಕ ಅನುದಾನ ಬಿಡುಗಡೆ ಮಲ್ಪಡು ಬಂದದು ವೀರಪ್ಪ ಮೊಯ್ಲಿ ಸರ್ಕಾರ ಖಾಲಿ ಆ ಒಂದು ಪುದರ್ ಮಾತ್ರ ರೀತಿ ನಾಂಡ ಪ್ರಥಮವಾದ 300 ಕೋಟಿ ರೂಪಾಯಿ ಐಕ ಅನುದಾನ ಘೋಷಣೆ ಮಾಡ್ತದೆ ಅನುದಾನ ಬಿಡುಗಡೆ ಮಾಡ್ತದೆ ಪ್ರಥಮವಾದ ನೇತ್ರಾವತಿ ಸುದೆ ಪಾಲ್ಗುಣಿ ಸುದೆ ಅನೇಕ ಉಪನದಿಗಳಿಗೆ ಕುಡ್ಲಗ ಸಮುದ್ರಗ ಸೇರಿನಂಚಿನ ಅನೇಕ ಉಪನದಿಗಳಿಗೆ ಪೂರ ಅಣೆಕಟ್ಟು ಕಿಂಡಿ ಅಣೆಕಟ್ಟು ಮುಖಾಂತರ ಡ್ಯಾಮ್ ನಿರ್ಮಾಣ ಮಲ್ತದೆ ಇನಿ ರೈತರು ಏರಾಂಡಲ 24 ಗಂಟೆ ಪಂಪ್ ಸ್ಟಾರ್ಟ್ ಮಲ್ಪಾರು ಎರಡೊಂಜಿ ಪದ್ರಾಡೆ ಬೋರುಂಡು ಎಂಕ್ಲು ಪಂಪ್ ಸ್ಟಾರ್ಟ್ ಮಲ್ಪ ಹೊಂಡ ಐಕ ಪರೋಕ್ಷವಾದ ರಡ್ಡಿ ಲೀಡರ್ ನಕ್ಲೆ ಕಾರಣ ಒಂಜಿ ಅಂದಿನ ಮುಖ್ಯಮಂತ್ರಿ ಬಂಗಾರಪ್ಪೇರ ಅಕ್ರಮ ಸಕ್ರಮದ ಪಂಪ್ ಕೊರ್ದಿಪಿರಿ ಇನಿ ರೈತರಿಬ್ಬರು ಗೊತ್ತುಂಡು ಐತ ಒಟ್ಟಿಗೂ ಇನಿ ನೀರಿತ್ತಿನತ ಸ್ವಾಮಿ ಪಂಪ್ ಸ್ಟಾರ್ಟ್ ಮಲ್ಪನು ನೀರು ಇತ್ತಿನ ಪಂಪು ಸ್ಟಾರ್ಟ್ ಮಲ್ಪೋಲಿ ಆ ನೀರು ಇಪ್ಪಡು ನಂಡ 24 ಗಂಟೆ ನೀರು ಬೋರ್ಡ್ ಉಂಡು 3 ಇಂಚು ತಿಕ್ಕಂಡು 4 ಇಂಚು ತಿಕ್ಕಂಡು 5 ಇಂಚು ತಿಕ್ಕಂಡು ಪಂಡ ಅವಕ್ಕೆ ಕಾರಣ ಪಶ್ಚಿಮ ವಾಹಿನಿದ ನೀರು ಡ್ಯಾಮ್ ಸ್ಟೋರೇಜ್ ಆತಂಡು ಅಂತರ್ಜಲ ಜಾಸ್ತಿ ಆತಂಡು ನಮ್ಮ ಬಜ್ಜೆತೊಡಗೆ 24 ಗಂಟೆ ನೀರು ಬಿಡೊಂದಿಲ್ಲ ಐಕೋಸ್ಕರ ಇನ್ನು ಬರ್ಸಲ ಬೇಗ ಬರೋದುಂಡು ಇಂಚಿ ನಾ ಮಾತ ಒಂದು ಪ್ರಕೃತಿ ಅರಣ್ಯ ಜೀವಶಾಸ್ತ್ರ ಪರಿಸರ ಈ ಖಾತೆ ತಿಕ್ಕಿ ನೀಡಿದವರ ಆರೆಗೆ ಜೀವಶಾಸ್ತ್ರ ಬಂಡ ಇಂಚಿನ ಅಂದರೆ ಅಧ್ಯಯನ ಮಲ್ಪರ ಒಂಜಿ ಸಂತೋಷ ಬರ್ತಂಡು ಆಸಕ್ತಿ ಬರ್ತಂಡು ಆ ಒಂಜಿ ಪರಿಣಾಮನೇ ಪಶ್ಚಿಮ ವಾಹಿನಿ ಯೋಜನೆ ನಮ್ಮ ಏಪಲ ಒಂಜಿ ಇಂಚಿಪಾರ ಒಂಜಿ ಭಾಷಣ ಪನೊಂದಿತ್ತೇರಿ ಒಂಜಿ ರಾಜಕಾರಣಿನ ಎಂಚ ಗೌರವಿಸೋಡ್ಗೇನು ಪಂಡ ನೀನು ಭ್ರಷ್ಟಾಚಾರಿ ಅಲ್ಲ ಮತ್ತು ಒಳ್ಳೆಯ ಪ್ರಾಮಾಣಿಕ ಹೆಚ್ಚು ಪ್ರಾಮಾಣಿಕ ಇನ್ನು ಇದನ್ನು ನಿಮಗೆ ಗೌರವಿಸ್ತೇವೆ ನೀವು ಪ್ರಾಮಾಣಿಕ ಸೇವೆ ಮಾಡಿದ್ದಕ್ಕೆ ನಿಮ್ಮನ್ನು ಗೌರವಿಸ್ತೇವೆ ಪನ್ಪಣಂಚಿನ ಗೌರವನ ಒಂಜಿ ರಾಜಕಾರಣಕ್ಕೆ ಕೊರ್ನದಾಂಡ ನನ್ನತ್ ಹೆಚ್ಚು ಪ್ರಾಮಾಣಿಕತೆ ಕೆಲಸ ಮಲ್ಪರ ಹಾಕೊಂಡು ಪನ್ಪಂದೆ ಇನ್ನಿತ ವ್ಯವಸ್ಥೆ ನಮ್ಮ ತೋಂದಿಲ್ಲ ಆಂಡ ಇಂಚಿದ್ನ ಮಧ್ಯಡ್ಲ ನಮ್ಮ ನಾಯಕರು ರೈಕಲು ಇನಿ ಅನೇಕ ಜನಗಳಿಗೆ ಬೇತೆ ಇನಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮುಲ್ಪಾರ್ದ ನೀರು ಡಂಪಿಂಗ್ ಆದ ಕನ್ಯಾನ ಮುಟ್ಟ ಹೋಗ್ಕೊಂಡು
ನಮ್ಮನ ಕರೋಪಾಡಿ ಮುಟ್ಟ ಹೋಪುಂಡು ನೇತ್ರಾವತಿ ನೀರಿನ ಇಲ್ಲಡೆ ಪರ್ಪನ ನೀರಾದ ಫಿಲ್ಟರ್ ಆದ ಇನ್ನು ಕೊರನಂಚಿನ ಎಂಕುಲು ಬೆಳ್ತಂಗಡ್ಡಿ ಪನಗ ಎಂಕುಲು ಬಂಗೇರಿಪನ ಬಂಗೇರಿ ಪನೊಂದಿತ್ತೇರಿ ಹೂ ಖಾತೆ ಬತ್ತನಲ್ಲ ಹೂ ಯೋಜನೆ ಬತ್ತನಲ್ಲ ಬಂಟ್ವಾಳಗೆ ಹೋಪುಂಡು ದೇಪಂಡ ಪೂರ ಯೋಜನೆ ಆರು ಸರ್ಕಾರದ ಗಮನ ಸೆಳೆದು ಕೊಂಡ್ರಂಚಿನ ಒಂಜಿ ಆ ಚಾಕಚಕ್ಯತೆ ಒಂಜಿ ಬಲಿಷ್ಠತೆ ಇತ್ತಂದಂಡ ಅವ್ರ ಐಕಲಿಗೆ ಮಾತ್ರ ಇನಿ RTO ಕಚೇರಿಲ ಮೂಲುಂಡು ಕೋರ್ಟ್ಲ ಮೂಲುಂಡು ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆ ಉಂಟು ಮುಲ್ಪರ್ದು ಶೋಕು ಅಂಕಲ್ನ ಪುಂಜಾಲ ಕಟ್ಟುಮಟ್ಟ ರೋಡ್ಲ ಆತನ ಪೂರಲ ಆತನ ಪಂಡ ಇಚ್ಛಾಶಕ್ತಿ ಮನೋಭಾವನೆ ಇನ್ನಿಲ್ಲ ರೈಕಲ್ ಎಲ್ಲಡಿಗೆ ಇನ್ನು ಏತ್ ಜನ ನಮ್ಮ ಸೇರ್ದನ ಆತ್ ಜನ ಡೈಲಿ ಯಾರನ್ನ ಇಲ್ಲಲ್ಲಿ ಡೈಲಿ ಇಪ್ಪೇರು ಮನವಿಪರ ಒಂದು ಪೇರು ಸರ್ಕಾರ ಗಮನ ಸೆಲೆಸವನ್ ಇಪ್ಪೇರು ಅಂಚಾದವರ ಆರೊಂದು ವ್ಯಕ್ತಿಯತ್ತು ಆರು ಎಂಕಲ್ನ ಜಿಲ್ಲೆದ ಶಕ್ತಿ ಸರ್ ಈ ಎಂಕಲ್ನ ಕಾರ್ಯಕ್ರಮಕ್ಕೆ ಬತ್ತದ ನಾವು ರೈತರಿಗೆ ಸನ್ಮಾನ ಮಲ್ಪರ ನಾನು ಉಳ್ಳಾರ ಸರ್ ರೈತರಿಗೆ ಎಂಕಲು ರೈತರನೊಟ್ಟಿಗೆ ಎಂಕಲು ಕೆಲಸ ಮಲ್ತೊಂದಿಲ್ಲ ಎಂಕಲ ಕಿಸಾನ್ ಘಟಕದ ಒಂಜಿ ಜಿಲ್ಲೆದ ಜವಾಬ್ದಾರಿ ಕೊರ್ದು ಏನೊಂದು ಕೃಷಿಕೆ ಆದ ಏನೋ ಒರಿಪಾದಾರ ಸರ್ ಅದಕ್ಕೋಸ್ಕರ ಇರ್ನ ಆಶೀರ್ವಾದ ಒಂಜಿ ಕೃಷಿಕೆ ಆದ ಕೃಷಿಕರನ್ನ ಸೇವೆನ ಮಲ್ತೊಂದಿಲ್ಲ ಅದಕ್ಕೋಸ್ಕರ ಇರ್ ಬತ್ತನ ಕಾರ್ಯಕ್ರಮ ಇನಿ ರಾಜ್ಯದಾದ್ಯಂತ ಎಂಕಲ್ನ 16 ಜಿಲ್ಲೆಡೆ ಎಂಕಲ್ನ ಸಂಸ್ಥೆ ಮಂಗಳ ಕಿಸಾನ್ ಸಮೃದ್ಧಿ ಪನ್ಪುನಂಚಿನ ಒಂಜಿ ಫರ್ಟಿಲೈಸರ್ಸ್ನ ಎಂಕಲು ಇಡೀ ರಾಜ್ಯದಾದ್ಯಂತ ಎಂಕಲು ವಿತರಣೆ ಮಲ್ತೊಂದಿಲ್ಲ ಆ ಸಂತೃಪ್ತ ರೈತರಿಗೆ ನೀವು ಬತ್ತಿದ್ದೀರಿ ಸರ್ 3-4 ವರ್ಷದ ಇಂಚಿ ಉಪಯೋಗ ಮಲ್ತೊಂದು ಎಂಕಲಿಗೆ ಆಶೀರ್ವಾದ ಮಲ್ತೊಂದಿತ್ತಿನಂಚಿನ ಸಂತೃಪ್ತ ರೈತರನ್ನ ಒಂಜಿ ಆಶೀರ್ವಾದ ಪರಿಣಾಮ ಸಂಸ್ಥೆ ಒಂದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ರಾಜ್ಯ ಪುದರ ಬೆಳೆದ ಖಾಲಿ ದಕ್ಷಿಣ ಕನ್ನಡ ಜಿಲ್ಲಾ ಭಾಗದ ರೈತರು ಮಾತ್ರ ಮುಲ್ಪ ಇಪ್ಪನು ಅದಕ್ಕೋಸ್ಕರ ಎಂಕಲು ರೈತರನ್ನ ಪರವಾದ ಬೊಕ್ಕ ಎಂಕಲ್ನ ಸಂಸ್ಥೆದ ಪರವಾದ ಈರೆಗೆ ಭಾರಿ ಅಭಾರಿ ಆದಿಲ್ಲ ಎಂಕಲ ಅಧಿಕಾರಿನಗೆಲ್ಲ ಆತ ಸರ್ ಈರೆಗೆ ಮಸ್ತ್ ಅಭಾರಿ ಆದುಲ್ಲ ರಾಕಲೆ ನಿರಂತರವಾದ ಸುಮಾರು ಒಂಜಿ ತಿಂಗಳ ದಿಂಚಿ ಕಾರ್ಯಕ್ರಮ ಅಂತಾರೆ ಐ ತೊಟ್ಟುಗೂ ಸರ್ ಆಟಿದ 54 ಬಗೆತ್ತ ಐಟಮ್ ನಕಲ ಇಲ್ಲಲ್ಲಿ ತಯಾರು ಮಾಡ್ತದೆ ಇನಿ ಪತ್ತೊಂದು ಬರ್ತೀರಿ ಸರ್ ಬಲ್ಪದ ತಿಂಡಿ ಹಿಡಿದು ಬರ್ತನ ಮಧ್ಯಾಹ್ನ ಒಣಸ್ತು ಮುಟ್ಟಲ್ಲ ಅಕಲೆ ವ್ಯವಸ್ಥೆನೇ ಅಕ್ಲಿನಿ ಮಲ್ತೀರಿ ಅದಕ್ಕೋಸ್ಕರ ಕಾರ್ಯಕ್ರಮನ ಎಂಕಲು ಪ್ರೀತಿಡಿ ಇರು ರೈತರನ್ನ ಸನ್ಮಾನ ಬೊಕ್ಕ ಪೂರ್ತಿ ಕಾರ್ಯಕ್ರಮನ ಬಾರಿ ಪ್ರೀತಿಡಿ ಎಂಕ್ಲಿಗೆ ನೆರವೇರಿಸೋದು ಕೊರಡು ಬಂದು ಎಂಕ್ಲಿಗೆ ಏನೋದಿಲ್ಲ ಬತ್ತನಂಚಿನ ಮಾತ ಎಂಕಲ್ನ ಪ್ರೀತಿ ಬಾಂಧವ ರೈತರು ನಿಖಲಿರ್ದವರ ಈ ಸಂಸ್ಥೆ ಪಿರೋರ ಪನ್ನೋದಿಲ್ಲ ಎಂಕ್ಲು ಇಡಮುಟ್ಟ ಎತ್ತದ ಪಂಡ ನಿಖಲ್ನ ಬಲಿಷ್ಠವಾಗಿನ ಆಶೀರ್ವಾದನೇ ಕಾರಣ ಅಂಚನೆ ಎಂಕಲ್ನ ಅಧಿಕಾರಿ ವರ್ಗದ ಸಾಕಾರಳ ಕಾರಣ ಪಂದು ಈ ಪ್ರೀತಿದ ಪಾತ್ರನ ನಾನು ಮುಕ್ತಾಯ ಮಲ್ತೊಂದಿಲ್ಲ ನಮಸ್ಕಾರ ಬಂದ ಅಭಿನಂದನೆಗಳು ಸರ್. ಸಂಸ್ಥೆಯ ಆಗುಹೋಗುಗಳ ಬಗ್ಗೆ ಅತ್ಯುತ್ತಮವಾದಂಥ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ್ದೀರಿ. ಓಂ ಶ್ರೀ ಗಣಪತೆ ನಮಃ. ಕರ್ನಾಟಕ ಸಾವಯವ ಕೃಷಿ ಯೋಜನೆ ಮಂಗಳ ಕಿಸಾನ್ ಸಮೃದ್ಧಿ ವಿಭಾಗದ 2025 ಆಟಿಕೂಟ ಕಾರ್ಯಕ್ರಮದಲ್ಲಿ ನಮ್ಮದೇ ಜೀವನಾಡಿಯಾಗಿದ್ದಂತಹ ರೈತರನ್ನು ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನ ರೈತರಾದ ಶ್ರೀ ಡಿ ಅಮ್ಮಣ್ಣ ರೈ ದೇರ್ಲಾ ಸರ್ ಇವರು ಹಾಗೂ ವಿನೀತ್ ಹೆಗ್ಡೆ ಕಾರ್ಕಳ, ಮೇಡಮ್ ಸ್ವಲ್ಪ ಸತೀಶ್ ಹೆಗ್ಡೆ ಕುಂದಾಪುರ. ಮೇಡಮ್ ಸ್ವಲ್ಪ ಗ್ಯಾಪ್ ಕೊಡಿ. ಶ್ರೀಯುತರು ಪುತ್ತೂರು APMC ಅಧ್ಯಕ್ಷರಾಗಿ, ಮಾಜಿ ಸೈನಿಕರಾಗಿ, ಕುಂಬ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥವರು. ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ಹೆಮ್ಮೆಯ ಕೃಷಿಕರು. ವಿನೀತ್ ಹೆಗ್ಡೆ ಕಾರ್ಕಳ. ಶ್ರೀಯುತರು ಪ್ರಗತಿಪರ ಸತೀಶ್ ಹೆಗ್ಡೆ ಕುಂದಾಪುರ ಕೃಷಿಕರು. ಸತೀಶ್ ಹೆಗ್ಡೆ, ಉದಯ ನಾಯಕ್ ಸರ್. ಸತೀಶ್ ಹೆಗ್ಡೆ ಸರ್ ಅವರು ರಾಮಮೂರ್ತಿ ಸರ್. ದುಗ್ಗಪ್ಪ ಗೌಡ ಸರ್ ಪಸಂದೋಡಿ ಬಳ್ಳಮಂಜ. ಲ್ಯಾನ್ಸಿ ಫಿರೇರಾ BC ರೋಡ್. ಬಾಬು ಗೌಡ ಸರ್ ಮಾಧವ AK ಸುಳ್ಯ. ಚಂದ್ರಶೇಖರ್ ಸರ್ ಪುತ್ತೂರು. ಇವರು ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಡಿ ಅಮ್ಮಣ್ಣ ರೈ ದೇರ್ಲಾ, ವಿನೀತ್ ಹೆಗ್ಡೆ ಕಾರ್ಕಳ, ಸತೀಶ್ ಹೆಗ್ಡೆ ಕುಂದಾಪುರ, ಉದಯ ನಾಯ್ಕ್ ಹೆಬ್ರಿ, ರಾಮಮೂರ್ತಿ ಹೆಬ್ರಿ, ದುಗ್ಗಪ್ಪ ಗೌಡ ಪಸಂದೋಡಿ ಬಳ್ಳಮಂಜ, ಲ್ಯಾನ್ಸಿ ಫಿರೇರಾ BC ರೋಡ್, ಬಾಬು ಗೌಡ ಕೆ, ಮಾಧವ ಕೆ ಸುಳ್ಯ, ಚಂದ್ರಶೇಖರ್ ಪುತ್ತೂರು. ಇವರೆಲ್ಲರನ್ನು ಶ್ರೀ ವಿ ರಮಣತ್ರಯ್ಯರವರು ಸನ್ಮಾನ ಮಾಡಬೇಕಾಗಿ ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಸತೀಶ್ ಹೆಗ್ಡೆ ರಟ್ಟಾಡಿ ಕುಂದಾಪುರ ಇವರಿದ್ದಾರೆ. ಸಲ್ಲಾಡಿ ಸೀನಪ್ಪ ಶೆಟ್ಟಿ ಕೃಷಿ ಪ್ರಶಸ್ತಿ ವಿಜೇತರು, ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದಂಥವರು, ಉಡುಪಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆದಂಥವರು, ವಿಜಯ ಕರ್ನಾಟಕ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದಂಥ ಹೆಮ್ಮೆಯ ರೈತರು ಶ್ರೀ ಸತೀಶ್ ಹೆಗ್ಡೆ ಅವರು. ಹಾಗೆಯೇ ವಿನೀತ್ ಹೆಗ್ಡೆ ಅವರಿದ್ದಾರೆ.
ಶ್ರೀಯುತರು ಉತ್ತಮ ಹೈನುಗಾರಿಕೆ ಮಾಡುತ್ತಿದ್ದು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕಾರ್ಯದರ್ಶಿ ಕೂಡ ಹೌದು. ಹಾಗೆಯೇ ಉದಯ ನಾಯ್ಕ ಅವರಿದ್ದಾರೆ, ವರಂಗ ಮುನಿಯಾಲು ಗ್ರಾಮದವರು. ಹೆಬ್ರಿ ತಾಲೂಕು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿ, ವರಂಗ ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕರಾಗಿ, ತಾಲೂಕು ಎಸ್ ಟಿ ಘಟಕದ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದಂಥವರು. ನೆಕ್ಸ್ಟ್ ಹಾಗೆಯೇ ದುಗ್ಗಪ್ಪಗೌಡ ಹೊಸಂದೋಡಿಯವರಿದ್ದಾರೆ. ಶ್ರೀಯುತರು ಮಚ್ಚಿನ ಸೇವಾ ಸಹಕಾರಿ ಬ್ಯಾಂಕಿನಲ್ಲಿ 34 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂಥ ನಮ್ಮ ಹೆಮ್ಮೆಯ ಕೃಷಿಕರು. ಶ್ರೀಯುತ ಚಂದ್ರಶೇಖರ ಮಚ್ಚಿಮಲೆ ಇವರಿದ್ದಾರೆ ವೇದಿಕೆಯಲ್ಲಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿತ್ಯ ಹಲವು ಸಂಘ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿರುವಂತಹ ಅತ್ಯುತ್ತಮ ಸಾವಯವ ಕೃಷಿಕರು ಕೂಡ ಹೌದು. ಸನ್ಮಾನವನ್ನು ಮಾಡಿ ರೈತರನ್ನು ಪ್ರೋತ್ಸಾಹ ಮಾಡಿದಂಥ ಮಾಜಿ ಸಚಿವರು ಹಾಗೆಯೇ ವೇದಿಕೆಯ ಎಲ್ಲ ಗಣ್ಯರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಕ್ಕೆ ಮತ್ತೆ 10 ರೈತರ ಸನ್ಮಾನ ಕಾರ್ಯಕ್ರಮ ಮುಂದುವರಿಲಿಕ್ಕಿದೆ. ಹಾಗೆಯೇ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ರೈತ ಬಾಂಧವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸುತ್ತಾ
ನರಸಿಂಹನಾಯಕ್, ಅಮಾವಾಸ್ಯೆಬೈಲು, ಕುಂದಾಪುರ ತಾಲೂಕು, ಪ್ರಗತಿಪರ ಕೃಷಿಕರು. ಹಾಗೆಯೇ ರಟ್ಟಾಡಿ ಗ್ರಾಮದ ಸಂತೋಷ್ ಕುಲಾಲ್ ಅವರು ವೇದಿಕೆಯಲ್ಲಿದ್ದಾರೆ. ಅತ್ಯುತ್ತಮವಾದಂತಹ ಪ್ರಗತಿಪರ ಸಾವಯವ ಕೃಷಿಕರು. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಶ್ರೀ ಬಿ ರಮಾನಾಥರೈಯವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಸಣ್ಣ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಇದನ್ನು ಹಿರಿಯ ಅಧಿಕಾರಿಗಳು ಶ್ರೀಮತಿ ಭಾರತಿ ಮೇಡಮ್ ಅವರು ವಾಚನ ಮಾಡೋದರೊಂದಿಗೆ ಅವರಿಗೆ ಕೊಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಕರ್ನಾಟಕ ಸಾವಯವ ಕೃಷಿ ಯೋಜನೆ ರಿಜಿಸ್ಟರ್ಡ್ ಮಂಗಳ ಕಿಸಾನ್ ಸಮೃದ್ಧಿ ವಿಭಾಗ, ಯೂನಿಯನ್ ಬ್ಯಾಂಕ್ ಹತ್ತಿರ NH 48 BC ರೋಡ್, ಬಂಟ್ವಾಳ, ದಕ್ಷಿಣ ಕನ್ನಡ. ಮಂಗಳ ಕಿಸಾನ್ ಸಮೃದ್ಧಿ ವಿಭಾಗ ವತಿಯಿಂದ ನಡೆದ ಆಟಿಕೂಟದ ಒಂದು ದಿನ ಕಾರ್ಯ ಹಾಗೂ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಈ 3 ಜಿಲ್ಲಾ ವ್ಯಾಪ್ತಿಯ ಮಂಗಳೂರು ವಿಭಾಗದ ರೈತ ಬಾಂಧವರನ್ನು ಗುರುತಿಸಿ ಅತ್ಯುತ್ತಮ ಸಾವಯವ ಕೃಷಿ ಪ್ರೋತ್ಸಾಹ ಪ್ರಶಸ್ತಿ 2025. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಹೆಮ್ಮೆಯ ನಾಯಕರು, ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು, ರೈತರ ನಾಯಕರಾದ ನಮ್ಮ ಮಾರ್ಗದರ್ಶಕರು ಶ್ರೀ ಬಿ ರಮಾನಾಥ ರೈ ಇವರಿಗೆ ಕರ್ನಾಟಕ ಸಾವಯವ ಕೃಷಿ ಯೋಜನೆಯ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ, ಕಾಸರಗೋಡು, ಚಿಕ್ಕಮಗಳೂರು, ಮಂಡ್ಯ, ಉತ್ತರ ಕನ್ನಡ ಈ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ವ್ಯಾಪ್ತಿಯ ವಿವಿಧ ಶಾಖೆಗಳ ಅಧಿಕಾರಿಗಳ ಹಾಗೂ ರೈತರ ಪರವಾಗಿ ಈ ಮೂಲಕ ವರ್ಷದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ 2025ಗೆ ಶಿಫಾರಸ್ಸಿಗಾಗಿ ತಮಗೆ ವಿನಮ್ರ ವಿನಂತಿ ಸರ್. ಮನವಿ ಪತ್ರ. ಮಾನ್ಯರೇ, ಕರ್ನಾಟಕ ಸಾವಯವ ಕೃಷಿ ಯೋಜನೆ ರಿಜಿಸ್ಟರ್ಡ್ ಸಂಸ್ಥೆ ಬಂಟ್ವಾಳ ತಾಲೂಕಿನಲ್ಲಿ 2018ರಲ್ಲಿ ಸಂಪೂರ್ಣವಾಗಿ ಮಹಿಳಾ ಆಡಳಿತ ಕಾರ್ಯವೈಖರಿಯೊಂದಿಗೆ ರೈತರ ಸೇವೆಯಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಬಂದಿದೆ. ಸಂಸ್ಥೆಯ ಸಂಸ್ಥಾಪಕರು ತಮ್ಮ ಪ್ರೀತಿಯ ಶ್ರೀಯುತ ಮೋಹನ್ಗೌಡ ಹಾಗೂ ಅವರ ಶ್ರೀಮತಿಯವರಾದ ಅಶ್ವಿನಿ ಮೋಹನ್ಗೌಡ ದಂಪತಿಗಳು ಇಡೀ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ 15ಕ್ಕೂ ಹೆಚ್ಚಿನ ಜಿಲ್ಲೆಗಳಲ್ಲಿ ಇಂದು 100ಕ್ಕೂ ಹೆಚ್ಚಿನ ಯೋಜನೆಯ ಶಾಖೆಗಳ ಮೂಲಕ ಬಡ ಕೃಷಿ ಕುಟುಂಬದ ಗ್ರಾಮೀಣ ಪ್ರದೇಶದ ಕೇವಲ SSLC PUC ಕನಿಷ್ಠ ವಿದ್ಯಾರ್ಥಿಯ ಮಹಿಳೆಯರಿಗೆ ಅತ್ಯುತ್ತಮ ತರಬೇತಿ ನೀಡಿ ಮಾಸಿಕವಾಗಿ ಇಂದು ಸರ್ಕಾರಿ ವೇತನ ರೀತಿ 30,000ಕ್ಕೂ ಅಧಿಕ ಹೆಚ್ಚಿನ ವೇತನ ನೀಡಿ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡಿ ನಮ್ಮೆಲ್ಲರ ಪಾಲಿನ ಅನ್ನದಾತರಾಗಿದ್ದಾರೆ. ಒಂದು ಕಡೆಯಿಂದ ತಾವು ಒಬ್ಬ ಸ್ವಯಂ ಕೃಷಿಕರು ಆಗಿರುವ ಮೋಹನ್ಗೌಡ ಸರ್ ದಂಪತಿಗಳು ರೈತರಿಗೂ ಅತ್ಯುನ್ನತ ದರ್ಜೆಯ ಸಾವಯವ ಗೊಬ್ಬರ ತಯಾರಿಕೆಯ ಮೂಲಕ ರಾಜ್ಯದಲ್ಲಿ ಯಶಸ್ವಿ ನಂಬರ್ 1 ಸಂಸ್ಥೆ ಹಾಗೂ ಗುಣಮಟ್ಟತೆಯ ಸಾವಯವ NPK ಮಂಗಳ ಕಿಸಾನ್ ಸಮೃದ್ಧಿ ಸಂಸ್ಥೆ ಎಂಬ ಮಾನ್ಯತೆಗಳಿಗೆ ಕಾರಣವಾಗಿದ್ದಾರೆ. ಅಪಾರ ರೈತರ ಬೆಂಬಲ ಕೂಡ ಸಂಸ್ಥೆ ಪಡೆದುಕೊಂಡಿದೆ. ನಮ್ಮ ಪ್ರತಿ ಬ್ಯಾಗ್ ಮಂಗಳ ಕಿಸಾನ್ ಸಮೃದ್ಧಿ ಸಂಸ್ಥೆ ರಾಜ್ಯದ ಹೆಸರಾಂತ ಕೃಷಿ ವಿಶ್ವವಿದ್ಯಾಲಯಗಳು ಪರಿಶೀಲಿಸಿ ಮಾನ್ಯತೆ ನೀಡಿದೆ ಎಂದು ಹೇಳಲು ಈ ಸಂದರ್ಭದಲ್ಲಿ ಹೆಮ್ಮೆ ಪಡುತ್ತೇವೆ. ಮತ್ತು ರೈತರೊಂದಿಗೆ ಇಂತಹ ಕಾರ್ಯಕ್ರಮಗಳ ಮೂಲಕ ರೈತರನ್ನು ಮತ್ತು ನಮ್ಮಂಥ ಬಡ ಕುಟುಂಬದ ಮಹಿಳೆಯರು ಹಾಗೂ ಯುವಕರ ಯಾವುದೇ ಜಾತಿ, ಧರ್ಮ, ಸಮಾಜ ಎಂದು ತಾರತಮ್ಯ ನೋಡದೆ ಸರ್ವರನ್ನು ತಮ್ಮ ಸಿದ್ಧಾಂತದಂತೆ ಜಾತ್ಯತೀತ ಸಿದ್ಧಾಂತದ ರೀತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರ ನಮ್ಮ ಸಂವಿಧಾನ ಆಶಯದಂತೆ ಕಾಣಬಯಸಿ ನಮ್ಮೆಲ್ಲರ ಅಭಿವೃದ್ಧಿ, ರೈತರ ಅಭಿವೃದ್ಧಿಗೆ ಕಾರಣೀಕರ್ತರಾದ ನಮ್ಮ ಸಂಸ್ಥೆ ಕರ್ನಾಟಕ ಸಾವಯವ ಕೃಷಿ ಯೋಜನೆಗೆ ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ನೀಡಲು ತಮ್ಮ ಅಮೂಲ್ಯ ಸಹಕಾರವನ್ನು ಈ ಸಂದರ್ಭದಲ್ಲಿ ಶಿಫಾರಸು ಮಾಡಲು ಕಾರಣವಾಗಲು ಸಹಾಯ ಮಾಡಬೇಕಾಗಿ ಈ ಮೂಲಕ ಸಮಸ್ತ ರೈತ ಬಾಂಧವರು, ಉದ್ಯೋಗಿ, ಅಧಿಕಾರಿಗಳು, ಆಡಳಿತ ಮಂಡಳಿಯ ಪರವಾಗಿ ತಮ್ಮ ಬಳಿ ವಿನಮ್ರ ವಿನಂತಿ. ಇವತ್ತು ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ಬಿಡುವಿಲ್ಲದ ಸಂದರ್ಭದಲ್ಲಿಯೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ಇದುವರೆಗೆ ನಮ್ಮ ಆಟಿಕೂಟದಲ್ಲಿ ಭಾಗವಹಿಸಿ ರೈತರನ್ನು ಸನ್ಮಾನ ಮಾಡಿದಂಥ ಹಿರಿಯರು ಶ್ರೀಯುತ ಬಿ ರಮಾನಾಥ ರೈಗಳು
ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ಸಾವಯವ ಕೃಷಿ ಯೋಜನೆ ಇದರ ಆಶ್ರಯದಲ್ಲಿ ಮಂಗಲ ಕಿಸಾನ್ ಸಮೃದ್ಧಿ ವಿಭಾಗ ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಆಟಿ ಕೂಟ 2025 ಇದರ ಒಂದು ವತಿಯಿಂದ ರೈತ ಸಾಧಕರಿಗೆ ಅಭಿನಂದನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯರಾದ ತುಕಾರಾಮ್ ಪೂಜಾರಿ ಅವರೇ, ಈ ಒಂದು ಸಂಘದ ಅಧ್ಯಕ್ಷರಾದ ಗೌಡ ಕಲ್ಮಂಜಾರವರೇ, ಮಮತಾ ಶೆಟ್ರೆ, ವಾಸ ಪೂಜಾರಿ ಅವರೇ, ಪದ್ಮಶೇಖರ್ ಜೈನ್ ಅವರೇ, BR ಅಂಚನ್ರವರೇ, ಮೋಹಿನಿ ಅವರೇ ಮತ್ತು ಶ್ರೀಮತಿ ಮೋಹನ್ ಗೌಡ ಅವರೇ, ಇದು ಭಾರತಿ ಅವರೇ, ಮತ್ತು ಇಲ್ಲಿ ನಮ್ಮ ಸುಧಾಕರ್ ಶೆಣಿಯವರು, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ಬಂಧು ಭಗಿನಿಯರು, ನಾನು ಇವತ್ತು 9:30 ಗಂಟೆಗೆ ಮಂಗಳೂರಿಗೆ ತಲುಪಿದ್ದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಅಮ್ಮೆಲ್ಲ ಬಾಲಪ್ಪನವರ ಹೆಸರ ಮೇಲೆ ಒಂದು ರಸ್ತೆಗೆ ನಾಮಕರಣ ಮಾಡತಕ್ಕಂಥ ಕಾರ್ಯಕ್ರಮ. ನಾನು ನಿಗದಿತ ಸಮಯಕ್ಕೆ ಹೋಗಿದ್ದೆ, ಆದರೆ ಇತರ ಅತಿಥಿಗಳು ಬರುವಾಗ ತುಂಬ ತಡವಾದ ಕಾರಣಕ್ಕಾಗಿ ನನಗೆ ನಿಗದಿತ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಆಗಿಲ್ಲ. ಇಲ್ಲ ಅಂತಂದರೆ ನಾನು 10:30 ಗಂಟೆ ಒಳಗೆ ಇಲ್ಲಿ ತಲುಪ್ತಾ ಇದ್ದೆ. ಅದರಿಂದ ತಮ್ಮಲ್ಲಿ ನಾನು ಮೊಟ್ಟ ಮೊದಲಾಗಿ ಕ್ಷಮೆಯಾಚನೆ ಮಾಡ್ತಾಯಿದ್ದೇನೆ. ಹೇಳಿ ಕೇಳಿ ಒಂದು ರೈತರ ಒಂದು ಕಾರ್ಯಕ್ರಮ. ರೈತರು ಅಂತಂದಾಗ ಬಹುಶಃ ಕರ್ನಾಟಕ ಪ್ರಾಂತ್ಯದಲ್ಲಿ ಮುಖ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಗಳನ್ನು ನಾವು ಸ್ವಲ್ಪ ಇತರ ಭಾಗಕ್ಕೂ ಮತ್ತು ನಮ್ಮ ಈ ಭಾಗದ ರೈತರಿಗೂ ಸ್ವಲ್ಪ ಒಂದು ಹೋಲಿಕೆ ಮಾಡತಕ್ಕಂಥದ್ದು ಭಾಳ ಅಗತ್ಯ ಉಂಟು. ಯಾಕಂತಂದರೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಸಣ್ಣ ರೈತರು, ಅತಿ ಸಣ್ಣ ರೈತರು ಹೆಚ್ಚಾಗಿರ್ತಕ್ಕಂಥ ಸಣ್ಣ ಹಿಡುವಳಿದಾರರು ಇರ್ತಕ್ಕಂಥ ಒಂದು ಜಿಲ್ಲೆ ಇದು. ಉಭಯ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ಜಿಲ್ಲೆ, ಇದು ಸಣ್ಣ ಹಿಡುವಳಿದಾರರು ಇರ್ತಕ್ಕಂಥ ಒಂದು ಜಿಲ್ಲೆ. ಕಾಸರಗೋಡು ಜಿಲ್ಲೆ ಸೇರಿಕೊಂಡು, ಯಾಕೆಂದರೆ ಭೂಮಿಯ ಹಂಚಿಕೆ ಭಾಳ ದೊಡ್ಡ ರೀತಿಯಲ್ಲಿ ಪರಿಣಾಮಕಾರಿ ಆಗಿರ್ತಕ್ಕಂಥ ಜಿಲ್ಲೆ. ಭೂಮಿ ಹಂಚಿಕೆ ದೇಶದಲ್ಲಿ ಎಲ್ಲಿ ಕೂಡ ಭೂಮುಸ್ತೆ ಕಾನೂನು ಅದು ಇದು ಬಂದಿರ್ಬೋದು. ಎಡಪಂಥೀಯ ಪಕ್ಷಗಳಿರ್ತಕ್ಕಂಥ ಕೇರಳದಲ್ಲಿ ಕೂಡ ಇಷ್ಟು ಪ್ರಗತಿಪರವಾದಂಥ ಭೂಮುಸ್ತೆ ಕಾನೂನು ಅಲ್ಲಿ ಜಾರಿಯಾಗಿಲ್ಲ. ಅಲ್ಲಿ ಜೆ ಫಾರ್ಮ್ ಸಿಸ್ಟಮ್ ಅಂತ ಇತ್ತು. ಅರ್ಧ ಭೂಮಾಲಕನಿಗೆ ಅರ್ಧ ಗೇಣಿದಾರನಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ನಮ್ಮದು ಹಾಗೆಲ್ಲ. ದೇವರಾಜ ಅರಸು ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಬಹುಶಃ ಕಾಂಗ್ರೆಸ್ನ ಕಾರ್ಯಕ್ರಮವಾದಂಥ ಭೂಮಸ್ತೆ ಕಾನೂನನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಿರ್ತಕ್ಕಂಥ ಜಿಲ್ಲೆ ಅದು ದಕ್ಷಿಣ ಕನ್ನಡ. ಇಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನವಾದ ಜಿಲ್ಲೆ ಬಹುಶಃ ದೇಶದ ಯಾವುದೇ ಜಿಲ್ಲೆಯಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹುಶಃ ಇವತ್ತು ಈ ಜಿಲ್ಲೆಯ ಜನ ಗೌರವದಿಂದ ಬಾಳಿ ಬದುಕ್ತಿರ್ತಕ್ಕಂಥದ್ದನ್ನು ನಾವು ಹತ್ತಿರದಲ್ಲಿ ಕಾಣಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ಭೂಮಸ್ತೆ ಕಾನೂನು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಬೇಕಾಗಿದೆ.
ಕೆಲವು ಮಂದಿ ನಮಗೆ ಭೂಮಿ ಹೋದವರಿದ್ದಾರೆ. ಉಳಿದ ಜಾಗದಲ್ಲಿ ನಾವು ಕೃಷಿ ಮಾಡ್ತಾ ಇದ್ದೀವಿ. ನಾವು ಕೂಡ ಭೂಮಿ ಕಳ್ಕೊಂಡಂತೂ ಕುಟುಂಬಕ್ಕೆ ಸೇರಿದವರು. ಆದರೆ ನಾನು ಒಂದು ಸಂತೋಷ ಏನಂತಂದರೆ, ನನಗೆ ಒಬ್ಬನಿಗೊಂದು ಭೂಮಿ ಹೋಗಿರ್ಬೋದು, ಆದರೆ ನಮ್ಮ ಜೊತೆ ಇರ್ತಕ್ಕಂಥ ಅದೆಷ್ಟೋ ನೂರಾರು ಜನ ಗೇಣಿದಾರರಿಗೆ ಭೂಮಿ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಸಂತೋಷ. ಒಬ್ಬನಿಗೆ ಹೋದರೆ ಒಂದು 50-60 ಜನ ಸಿಕ್ಕಿದೆ ಒಂದು ಭೂಮಾಲಕನ ಕೆಳಗಡೆ ಇರ್ತಕ್ಕಂಥ ಗೇಣಿದಾರನಿಗೆ. ಅದು ಸಣ್ಣ ವಿಷಯ ಅಲ್ಲ. ಇವತ್ತು ಅದನ್ನೆಲ್ಲ ನಾವು ಮರೆತು ಬಿಟ್ಟಿರ್ಬೋದು. ಸಮಾಜದಲ್ಲಿ ಬಹುಶಃ ಒಂದು ಇದೆ, ಏನಂತಂದರೆ ನೆನಪು ಅಂತ ಹೇಳಿದರೆ, ನಾವು ಒಂದು ವಸ್ತುವನ್ನು ಯಾರಿಗಾದರೂ ಕೊಡ್ತೀವಿ, ಒಂದು ಹಣ ಆಗಲಿ ಏನ ಸೊತ್ತಾಗಲಿ, ಒಬ್ಬನಿಗೆ ನಾವು ದಾನ ಕೊಡ್ತೀವಿ. ಆ ದಾನ ತಗೊಂಡವನಿಗೆ ಅದು ಕೊಟ್ಟಾಗ ಮಾತ್ರ ನೆನಪಾಗೋದು, ಮತ್ತೆ ಅದು ನೆನಪು ಉಳಿದಿಲ್ಲ. ಸನ್ಮಾನ ಮಾಡಿದಾಗೆ ಸಣ್ಣಪ್ಪ ತಗೊಂಡವರಿಗೆ ಬಹುಶಃ ಕೊಟ್ಟವರಿಗೆ ನೆನಪಿರುತ್ತೆ, ತಗೊಂಡವರಿಗೆ ಸ್ವಲ್ಪ ದಿವಸ ಇರ್ತದೆ, ಮರೆತು ಹೋಗ್ತದೆ. ಹಾಗೆಯೇ ಭೂಮಿ ಕೊಟ್ಟವರಿಗೆ ಅದು ಇವತ್ತು ಮರೆತಿಲ್ಲ, ಸಿಕ್ಕಿದವರಿಗೆ ಮರೆತು ಬಿಡುವಂಥ ಸಾವಂತ. ಯಾಕೆಂದರೆ ನಾನು ಯಾವಾಗಲೂ ಹೇಳೋದು, 1,000 ರೂಪಾಯಿ ಕಿಸೆಯಿಂದ ತಗೊಂಡ್ರೆ ಅವನು ಇನ್ನು 1,000 ರೂಪಾಯಿ ಹೋಯ್ತದೆ ಎಂದು ಅವನಿಗೆ ಯಾವತ್ತೂ ನೆನಪಿರ್ತದೆ. 1,000 ಸಿಕ್ಕಿದವನಿಗೆ ಅದು ಮರೆತು ಹೋಗ್ತದೆ. ಆವಾಗಲೇ ತಿಕ್ಕನಾಗಿ ನೆನಪುಜ್ಜಿ ಪೂತನಾಗಿ ನೆನಪು, ನನ್ನ ಕಿಸೆದಾಯಿ 1,000 ಹೋಯ್ತದೆ ವಿಷಯ. ಅವು ಸತ್ಯವಾಯನ ಪಾತ್ರಲ್ಲ, ಏನು ಹತ್ತೊಂದು ಬಂದ್ರೆ ಸಾಧ್ಯ ಆಗುತ್ತೆ. ಅಂಚಾಡ ಇನಿಕ್ಕಿಲ್ಲ ಭೂಮಿ ಕಲವಿನಕ್ಲೆ ಭೂಮಿ ಪೋತ್ನಕ್ಲೆ ಭೂಸುವಾಧಾರಣ ಕಾಂಡು ಭೂಮಿ ಪೋತ್ನಾಗ ಆಣಿಲ್ಲ ಏರು ಭೂಮಿ ವಸ್ತು ಕಾಂಡು ಭೂಮಿ ದೇದಲ್ಲ ಆಡ ಇತ್ತೆಲ್ಲ ಕೋಪಡುಲ್ಲೇ ಬಂದ ಪಾತ್ರನೇ ಅನಿ ಸಂದರ್ಭ. ಕೆಲವು ಜನ ಮರೆತ ಇಪ್ಪರೆ ಅಂಡ ಹೆಚ್ಚು ಕಡಿಮೆ ಮಾತಾಡ್ಕಲ ಆ ಕೋಪ ಉಂಡು ತುಕಾರಾಮ್ ಪೂಜಾರ ಅತೆ ಅಂಡ ತಿಕ್ಕನಕ್ಲಿನ ಜೋಕುಲಿಗೆ ಅವು ಗೊತ್ತಿಜ್ಜಿ ಅವು ಬೇತ ವಿಷಯ. ಅಂತೂ ಈ ಜಿಲ್ಲೆದ ಸಾಮಾಜಿಕ ಬೆಳವಣಿಗೆಗೆ ಭೂಮಸ್ತ ಕಾನೂನು ಮಲ್ಲ ಕಾರಣ ಆತನ ಬನ್ನ ಪಾತ್ರನೇ ಅನಿಸ್ತಂದ ಪಲ್ಪ. ಇನ್ನು ಎತ್ತೋ ರೈತರ ನಕಲಿಗೆ ಸನ್ಮಾನ ಒಳಗಾಯ ಎಂಕೊಂಜಿ ನಾಯಕಿ ಹೆಬ್ರಿದ್ದಾರೆ ಪಂಡೆ ಎಂಕ್ಲೆಗೆ ಒಂಜಿ ಭೂಮಸ್ತ ಕಾನೂನು ಭೂಮಿ ತಿಕ್ಕ ನಡೆದವರ ಎಂಕೊಂಜಿ ಸ್ಟೇಜಿಗೆ ಬತ್ತ ರೈತೆ ಪಂಡೆ ಎಂಗ್ಲಿಗೆ ಗೌರವ ಪಡೆಯುವ ಯೋಗ್ಯತೆ ಹೆಂಗೆ ಬರ್ತಂದು ಬನ್ನ ಪಾತ್ರ ಪಣ್ಣ ಪಂಡೆ ಈಗ ಅವು ಐಂಕ ನೆನಪಾದ ಈ ವಿಷಯ ನಾನು ಪ್ರಸ್ತಾಪಕವಾದ ಪಾತ್ರೆ ಹೋಯ್ತು. ಯಾಕೆ ಸತ್ಯ ದಾಯಬಂಡ ಎನ್ನ ಅಮ್ಮೆರೆಗಳ ಬಾರಿ ಸಂತೋಷ ಇತ್ತು ಬಂದು ಭೂಮಿ ಹೋತು ಪಂಪನ ಪಾತ್ರನು ಎನ್ನ ಹಿರಿಯರ ಪಣ್ಣು ಇತ್ತು ಹಿಂಗೆ ಏಪಲ ಹೆಬಿಕ್ಕೇನು ಆಡ ಯಾನು ಸಾಮಾಜಿಕವಾದ ನಿನ್ನ ಬಾರಿ ಮೂಲಭೂತವಾದ ಅರ್ಥ ಮಲ್ಪನಾಗ ಒಂದು ಬೈತೆ ಆ ಒಂದು ಇತ್ತಂದಂಡ ನಮ್ಮ ಜಿಲ್ಲೆ ಓಂಜಿ ದಿಕ್ಕು ಪೋರ ಸಾಧ್ಯತೆ ಓನ್ ದಿಕ್ಕು ಪೋರ ಇನಿ ರೈತರನ್ನ ಭೂಮಿ ಗೇಣಿದಾರರ ತಿಕ್ಕುನಂಚನೆ ಒಂಜಿ ಅವು ಮಲ್ಲ ಒಂಜಿ ಕ್ರಾಂತಿ ಒಂಜಿ ಲೆಕ್ಕ ಒಂದು ಕ್ರಾಂತಿ ಹೆಚ್ಚ ಬಂಡ ಒಂದೊಂಜಿ ಪ್ರೀತಿದ ಕ್ರಾಂತಿ ಅನ್ನ ಒಂಜಿ ರೀತಿ ಪರೋಕ್ಷವಾದ ಒಂದು ಏರ ತೊಂದರೆ ಜನ ಕ್ರಾಂತಿ ಅನ್ನ ಇದನ್ನ ರಕ್ತ ಕ್ರಾಂತಿ ಆಪ್ನಲ್ಲ ಸಾಧ್ಯತೆ ಇಜ್ಜಿನ ಬಂದ ಸಾಧ್ಯ ಆಗ್ತದೆ. ಅಂಚಿನ ಒಂಜಿ ವಾತಾವರಣ ಜೋಕ್ಲಟ್ಟಿಗೆ ಇಪ್ಪನಾಗ ಗೇಣಿದಾರನ ಒಕ್ಕೆಲ್ಲಕ್ಕವನ ఆయన ಕರಬೀಸಲಿನ ದಕ್ಕುನ ಸಾಮಾಜಿಕವಾದ ಹೋರಾಟ ಐಕೆ ಎಷ್ಟೋ ಜನ ರೈತರನ್ನಕ್ಕೆ ಉಳುವವನೇ ಭೂಮಿ ದಡೆ ಆವಡು ಬಂದಂಜ ಹೋರಾಟ ಅಂಚನೆ ಕೇಣಿದಾರನ ಒಂಜಿ ಹೋರಾಟ ನಮ್ಮ ತಾಲೂಕು ಎನ್ನ ತಾಲೂಕು ಬಾರಿ ಮಲ್ಲ ರೀತಿ ಆತ್ಮ ಮಲ್ಲ ರೀತಿ MH ಕೃಷ್ಣಪ್ಪರ ನಕ್ಲಿ ಅಕ್ಕ ಮುಕ್ಳು ಮಾತು ನಾನು ಸುಮಾರು ಜನ ನಾನು ಪುದರ್ ಬಣ್ಣದ ಮುನ್ನ ಏತೋ ಒಂಜಿ ಲೀಡರ್ ನಕ್ಲಿ ನಿಂಗೆ ನೆನಪ ಅಕ್ಲ ಮಲ್ಲ ಹೋರಾಟ ದ ಫಲ ನಂಗೆ ಭೂಮಿ ವಸತಿ ಕಾನೂನು ಐನ ಜಾರಿ ಆಪ್ನ ಸಂದರ್ಭ ಬಹುಶಃ ಎಷ್ಟೋ ಜನ ರೈತ ಮುಖಂಡರನ್ನ ಮಲ್ಲ ಹೋರಾಟ ಮಾಡ್ತೇವೆ. ಇನಿ ನಮ್ಮ ಕಾಗೋಡು ಚಳವಳಿ ಬಂದಕ್ಕೇನುವ ಆತನ ಶಾಂತವೇರಿ ಗೋಪಾಲ್ ಗೌಡ್ರ ಕುದರ್ ಶಾಶ್ವತವಾದ ನೆನಪ ರೈತರನ್ನ ಹೋರಾಟ ಅಂಚನೆ ಕಾಗೋಡು ತಿಮ್ಮಪ್ಪರಿಪ್ಪು ಕೊಣಂದೂರು ಲಿಂಗಪ್ಪರಿಪ್ಪು ಅಂಚನೆ ಬಂಗಾರಪ್ಪರಿಪ್ಪು ಮುಕುಲ್ ಮಾತ ಗೇಣಿದಾರನ ಹೋರಾಟದ ನೇತೃತ್ವ ವಹಿಸಿದ ಇನ್ನು ಸಾಮಾಜಿಕ ಬದುಕು ಎತ್ತರ ಕೋಯಿನಕ್ಲಿ ಪಂಪನ್ ಕೂಡ ಯಾನು ಈ ಸಂದರ್ಭ ಪಂಡ್ರೆ ಇಚ್ಛೆ ಮಾಡ್ತೇನೆ ಆಂಡ ಬೇರೆ ಜಿಲ್ಲೆಗಳ ನಂಗೆ ವ್ಯತ್ಯಾಸ ಉಂಟು ಬಂದ ಪಾತ್ರನೇ ನಾನು ಪಂಪನ್ ನಮ್ಮ ಸಣ್ಣ ರೈತರನಕ್ಲಿ ಎಲ್ಲಿಲ್ಲ ಸಣ್ಣ ರೈತರನಾಗಲಿ ನಮ್ಮ ದಾನೆ ಮಲ್ತವಂಡ ನಮ್ಮ ಬುದ್ಧಿವಂತಿಕೆ ರೈತರು ಹೆಚ್ಚಿ ದುಂಪುವರು ಸಾಧ್ಯ ಆಗ್ತದೆ. ಬುದ್ಧಿವಂತಿಕೆ ಇಂಚೆ ಬಂಡ ನಮ್ಮ ನಿಜವಾದ ನಮ್ಮ ಜಿಲ್ಲೆದ ಕೃಷಿ ಹೆಂಚಿನ ಬಂಡ ಅವು ಬೇಸಾಯ ಗದ್ದದ ಬೇಸಾಯ
ಗದ್ದೆದ ಭತ್ತದ ಬೇಸಾಯ ನಮ್ಮ ನಿಜವಾಯಿನ ಕಸುಬು. ನಮ್ಮ ಮಕ್ಕಳು ದಾನೆ ಮಲ್ತಿರುವಂಡ ಭೂಮಿ ಪಾಲಾಂಡು ವಿಭಾಗ ಆಂಡು ಹಂಚಿಕೆ ಆಂಡು ನಂಗೆ ಎಲ್ಲೆಲ್ಲ ಜಾಗತಿಗೆ ನೈನು ಅಭಿವೃದ್ಧಿ ಪಡಿಸುವ ಇಂಚೆ ಒಂದು ಚಿಂತನೆ ಮಲ್ತು ಒಂದು ಬುದ್ಧಿವಂತಿಕೆ ಮಲ್ತು ಇನಿ ಭತ್ತದ ಬೇಸಾಯ ಹಿಡಿದು ನಂಗೆ ಸುಲಭ ಆದ ಬದುಕಿರೋ ಸಾಧ್ಯ ಇದ್ದೆ ಐಕೆ ತೋಟಗಾರಿಕಾ ಕಸಬು ಮಲ್ತಂದ ನಂಗೆ ಲಾಭ ಆಪುಣ ದೃಷ್ಟಿ ನಮ್ಮ ಜಿಲ್ಲೆ ರೈತರ ದಾನ ಮಲ್ತಂದ ಲಾಭದಾಯಕ ಕೃಷಿ ಮಲ್ಪರೆ ಅಕ್ಕಲ್ ಮನಸ್ಸು ಮಲ್ತಿಲ್ಲ. ಲಾಭದಾಯಕ ಕೃಷಿ ಇನ್ನು ಲಾಭದಾಯಕ ಕೃಷಿ ಮಲ್ತಿರದವರ ನಿಖಿಲ್ ಗೌರವಡು ಬದುಕಿರೋ ಸಾಧ್ಯ ಅನ್ನೋ ಪಾತ್ರನ್ನು ಕೂಡ ಈ ಸಂದರ್ಭ ಏನ್ಪಟ್ರೆ ಅಪೇಕ್ಷೆ ಮಾಡ್ತಾರೆ. ನಿಖಿಲ್ ಆ ದೃಷ್ಟಿಯಲ್ಲಿ ನಿಖಿಲ್ ನಮ್ಮ ಜಿಲ್ಲೆ ಒಂದು ವಿಶಿಷ್ಟವಾದ ಜಿಲ್ಲೆ. ಒಂಜಿ ಕಾಲ ಇತ್ತು ಪಟ್ಟಾದಾರರು ಬಂಡ ಭೂಮಿ ತಿಕ್ಕನಾಯಿ ಪಟ್ಟಾದಾರ ಭೂಮಿ ತಿಕ್ಕನಾಯಿ ಪಟ್ಟಾದಾರ ದನ್ನಿ ಪಟ್ಟಾದಾರೆ ಗೇಣಿದಾರಗೆ ಪಟ್ಟ ಇಜ್ಜ ಭೂಮಿ ತಿಕ್ಕಣದೋಗ ಪಟ್ಟಾದಾರೆ ಒಂಜಿ ಕಾಲ ಇತ್ತು ಎನ್ನ ಹಿರಿಯಕ್ಕಲು ಪಂಡು ಇತ್ತ ಕಾಲ ಇತ್ತು ಎನ್ನ ಒಂಜಿ ಗ್ರಾಮಡು ಒಂಜಿ 10-15 ಜನ ಪಟ್ಟಾದಾರ ಇತ್ತು ಒಂದು ಗ್ರಾಮ ಎಂಕ್ಲ ಏತು ಭೂಮಿ ವಸ್ತು ಕಾನೂನು ಬರ್ಪಣೆ ತುಂಬು 10-15 ಜನ ಪಟ್ಟಾದಾರ ಹಕ್ಕು ಪತ್ರ ಪಟ್ಟಾದಾರಿಕೊಂಡು ಹಕ್ಕು ಪತ್ರ ಒಂದು RTC ಇತ್ತು 10-15 ಜನ ಇತ್ತು ಒಂದು ಗ್ರಾಮ ಅಂದ ಬಂಡ ಅಂದವು ಅತ್ತ ಬಂಡ ಹತ್ತಿತ್ತು ಜವಾನರಿಗೆ ಅವಾಗ 10 ಮಲ್ವರು ಆಂಡ ಹಿರಿಯಕ್ಕಲಕ್ಕೆ ಅಂದು ಬಲ್ಪೆ ಜೋಕಲಿಗೆ 10 ಮಲ್ವರು ಆಂಡ ಅತ್ತ ಅಂದ ಬನ್ನ ಚರ್ಚೆ ನಂಗೆ ಮುಖ್ಯವತ್ತು ಆಂಡ ಯಾನು ತೆರನ ಮಟ್ಟಿಟ್ಟು ಎನ್ನ ಇಲ್ಲೇ ಪ್ರಯಾಣ ತೆರಲ ಮಟ್ಟಿಟ್ಟು ಒಂಜಿ ಗ್ರಾಮವನ್ನು ಎನ್ನ ಪೆರ್ನೆ ಗ್ರಾಮಡು ಯಾನು ಎನ್ನ ಹಿರಿಯಕ್ಕಲಿತ್ತು ನಾವು ಉಪ್ಪಿನಗರ ಕೈತಲ್ಲಿ ಅಲ್ಪ ಎಂಕಲಿಗೆ ಒಂದು 10-15 ಜನ ಪಟ್ಟಾದಾರನಕ್ಲಿತ್ತು ಒಂದು ಗ್ರಾಮ ಆಂಡ ಎಂಕ್ ಇತ್ತ ಪನ್ಪೆ ಅವೇ ಗ್ರಾಮಡು 2,000-3,000 ಮುಟ್ಟ ಪಟ್ಟಾದಾರನ ಕುಳ್ಳಿ ಅವು ಪಟ್ಟಾದಾರಿಕೆ ಬಂಡ ಬರ್ಸ ಬತ್ಲಿಗೆ ಬರ್ಸೋದ ಪನಿ ಬೂರ್ದು ಎತ್ತ ಐಕೊಂದು ನಿರಂತರವಾದ ಹೋರಾಟ ಆಗಿದ್ದವರ ಆ ಒಂಜಿ ಅಕ್ಲಿನ ಹಕ್ಕು ಅಕ್ಲಿ ತಿಕ್ಲೆ ಕಾಣ್ 10-15 ಜನ ಪಟ್ಟಾದಾರ ಗ್ರಾಮಡು 2,000 ಪಟ್ಟಾದಾರ ಆದಿತ್ಯನ ಐಕೊಂದು ಸೈದ್ಧಾಂತಿಕವಾದ ನಿಲುವುದು ಅರಿಟ್ಟು ಆಯ್ದ ಕಾರ್ಯಕ್ರಮದ ಮೂಲಕ ಅಕ್ಲಿ ತಿಕ್ಕಿನ ಬಲ್ಲ ಪಾತ್ರ ಬಗುರು ಕುಮಸಾಗೋಲಿ ಇಟ್ಲ ಎತ್ತು ರೈತರಾಯರು ದರ್ಖಾಸ್ತು ಕೊಡ್ಬೇಕಾರೆ ಐಟ್ಲ ಎತ್ತು ರೈತರಾಯರು ಅಂಚನೆ 5 ಸತ್ ಜಾಗ ನಿವೇಶ ಐಟ್ಲ ಎತ್ತು ಜನ ರೈತರಾಯರು ಅಂಚನೆ 94C ಒಂಜಿ ಬರ್ತದೆ ಐಟ್ಲ ಎತ್ತು ಜನ ರೈತರಾಯರು ಹೊಸತ್ತ ಅಂಚದ್ದು ರೈತಾಪಿ ವರ್ಗ ಬಹುಶಃ ನಿನ್ನ ಮಾತ ಇತಿಹಾಸವನ್ನು ತಿಳಿಯುವುದೇನ ಮುಖ್ಯ ಉಂಟು ರೈತರನ್ನ ನಿಖಿಲ್ ಹೆಚ್ಚು ದುಮ್ಮುಬೋಡ್ದನ್ನು ನಿಖಿಲ್ನ ಇತಿಹಾಸವನ್ನು ನಿಖಿಲ್ ಗೊತ್ತು ತಿಳಿಯೋಡು ಚುರುಟು ಇನಿತ್ತ ಕಾಲದ ಕೋಡೆ ಇನಿತ್ತ ವಿಷಯ ಪಾತಿರ್ತ ಇನಿತ್ತ ಎಲ್ಲಂತ ವಿಷಯ ಪಾತ್ರನತ್ತು ಕೋಡೆ ಇಂಥ ವಿಷಯ ಪಾತ್ರನತ್ತು ದುಮ್ಮುದ ವಿಷಯ ನಮ್ಗೆ ತಿಳಿಯೋಡು ಮುರಾಣಿ ಎಂಚೆತ್ತಂದ್ರೆ ಐಕ ದುಂಬು ಎಂಚೆತ್ತನೆ ಮುರಾಣಿ ಎಂಚೆತ್ತಂದ್ರೆ ಐರ್ ದುಂಬು ಅನಾದಿ ಕಾಡು ಪಿರಾಕಡೆ ಎಂಚೆತ್ತನೆ ಐನೆ ತೆರೆದು ನಮ್ಮ ವ್ಯವಹಾರ ಮಲ್ತಂದಂಡ ಒಂದು ಸುಂದರ ಸಮಾಜನು ಕಟ್ಟರೆ ಆಪುಡು ಬಲ್ಲ ಪಾತ್ರ ಬದುಕು ಕಟ್ಟುನ ಕಾರ್ಯಕ್ರಮ ಇತ್ತು ಮಹತ್ವ ಕೊಡು ಬದುಕು ಕೊಟ್ಟನ ಕಾರ್ಯಕ್ರಮ ಒಂದು ಬದುಕು ಕೊರ್ಪನ ಕಾರ್ಯಕ್ರಮ ಬಡವರಿಗಾತ ಇನ್ನು ಭಾವನಾತ್ಮಕ ಭಾವನೆಯನ್ನು ಕೊರ್ಪ ಮೂಲಕ ನಿಖಿಲನ ಮನಸ್ಸನ್ನು ಮೆಚ್ಚಿಸೋನ ಕೆಲಸ ಮಲ್ಪೇಳ ಸುಲಭ ಅವು ಮಲ್ಪನಾಕುಂಡ ಆಂಡ ನಂಗೆ ಬೋಡಾಯನೆ ಭಾವನಾತ್ಮಕವಾದ ವಿಚಾರ ಹತ್ತು ಅವು ಬದುಕೋರ್ಪನಂಚ ವಿಚಾರಗೂ ಹೆಚ್ಚು ಮಹತ್ವ ಕೊಡುವನ್ನ ಪಾತ್ರವನ್ನು ಕೂಡ ರೈತಾಪಿ ವರ್ಗ ನಿಖಿಲಿಗೆ ಅನ್ನು ಪಂಡ್ರೆ ಇಚ್ಛೆ ಮಲ್ಕ ಕೆಲವಾರು ಬದಲಾವಣೆ ಬಹುಶಃ ರೈತರಿಗೆ ಧರ್ಮಾರ್ಥ ಪಂಪು ಸೆಟ್ ಕೊರನ ವಿಷಯ ಎಲ್ಲ ಒಂದು ಪ್ರತಾಪ ಪರೋಕ್ಷವಾದ ಬಹುಶಃ ರೈತರಿಗೆ ಕೂಡ ಅಪ್ಪನ ಸಾಕಾರ ಮಲ್ತ ವಿಷಯದಲ್ಲಿ ನಮ್ಮ ಮೂಲಭೂತವು ಏಪಾಂಡು ಇಂಚಾಂಡು ಒಲ್ಪಾಂಡು ಓಡೆ ಆತದು ಎಂಚ ಆಯಿನ ನೆಕ್ ಬಾರಿ ಸುಲಭಡ ಆತ ನೈಕ್ 7 ಜನ ನೆಕ್ ಹೋರಾಟ ಮಲ್ತಿರು ನೆಕ್ ಬಾರಿ ಮನಪೂರ್ವಕವಾದ ಒತ್ತುದೇರ ಬಂದ ಕೂಡ ನಮ್ಮ ವಿಮರ್ಶೆ ಮಲ್ಪನು ಅಗತ್ಯ ಉಂಡು ಬನ್ನ ಪಾತಿರ್ನೆ ಅಲ್ಲಿ ಸಂದರ್ಭ ಅಂಚಿನ ನಿಕಟ ರೈತರನ್ನ ಬಹುಶಃ ಇನಿ ಸಾವಯವ ಕೃಷಿ ಮಹತ್ವ ಯಾನ ಪನ್ಪು ನಿಕ್ಲೆ ಮಾತ್ರ ಗೊತ್ತಿತ್ತ ವಿಷಯ ಇನಿ ಪಶ್ಚಿಮ ವಾಹಿನಿ ಯೋಜನೆ ಬಗ್ಗೆ ಪಾತಿರ ಮೊನ್ನೆ ಗೌಡ್ರು ಬರ್ತದೆ ಪಶ್ಚಿಮ ವಾಹಿನಿ ಯೋಜನೆ ವೀರಪ್ಪ ಮೊಯ್ಲಿ ರಾಜ್ಯದ ಮುಖ್ಯಮಂತ್ರಿ ಆದಿಪ್ಪನಾಗ ಒಂದು ಪಶ್ಚಿಮ ಯೋಜನೆ ಮಲ್ಪೋಡು ಬಂದ ಅನ್ನೊಂದು ಕನಸಿತ್ತು ಅವೆಂಚ ಬಂಡ ಪಶ್ಚಿಮಾಭಿಮುಖವಾದ ಪರಿಪುಣಂಚಿನ ಸುದಕ್ಕೆ ಅಲ್ಪ ಅಲ್ಪ ಅಣೆಕಟ್ಟು ಕಟ್ಟದು ಅಯ್ಯನ ಉಂತದ್ದು ಐತ ಮೂಲಕ ಅಂತರ್ಜಲ ಜಾಸ್ತಿ ಮಲ್ತದ್ದು ಒಂದು ನೀರಿನ ವ್ಯವಸ್ಥೆಗೆ ಅವಕಾಶ ಮಲ್ತುಕೊಟ್ಟಿನ ಕಾರ್ಯಕ್ರಮ ಅಂಡ ಐಟ್ ಹಣಕಾಸು ದಿದಿಜ್ಜ ಪಶ್ಚಿಮ ವಾಹಿನಿ ಪುದರಿತ್ತು ಯಾನು ಸುರೂಕ್ MLA ಒಂದು ಕಾಲೋಡು ಯಾನು ರಾಜಾರಾವ್ ಬಂದು ಕುಡಿಯೋ ನೀರಿನ ಡ್ರಿಂಕಿಂಗ್ ಮಿಷನ್ ಕುಡಿಯೋ ನೀರಿನ ಯೋಜನೆ ಒಂದು ಚೀಫ್ ಇಂಜಿನಿಯರ್ ಇತ್ತು ಆರೊಂದೆಂಡ ಮುಂಚೆ ಖಾಸಗೆ ಭಾರಿ ಬುದ್ಧಿವಂತ ಆರು
ಮುಲ್ಪದ ತಮಿಳ್ನಾಡು ಬ್ರಾಹ್ಮಣ ಆರ್ನ ಅಭಿಪ್ರಾಯ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಅದು ಬೇರೆ ಒಂದು ರೀತಿಯ ಜಿಲ್ಲೆ. ಯಾಕೆ ಅಂತ ಹೇಳಿದ್ರೆ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಎರಡೂ ಇರತಕ್ಕಂಥ ಜಿಲ್ಲೆ ಈ ದೇಶದಲ್ಲೆಲ್ಲ ಯಾವುದಾದ್ರೂ ಒಂದು ಇದ್ರೆ ಅದು ದಕ್ಷಿಣ ಊಜೆ ಜಿಲ್ಲೆ ಅಂತ ನೋಡ್ಬೋದು. ಅತಿವೃಷ್ಟಿ ಜೋರು ವರ್ಷ ಬಂದಾಗ ಆ ವರ್ಷ ಜಾಸ್ತಿ ಬರ್ತದೆ, ಇಡೀ ಭೂಮಿದ ತೊಂದರೆ ಹಾಪುನಿ, ರೈತರನ್ನ ಇಂಜಿನ ಬರೆ ಜರಿಯುನಿ ಅಥವಾ ಬೊಲ್ಲ ಬರ್ಪುನಿ ಅಥವಾ ಪೈರು ಹಾಲು ಹಾಪುನಿ ಅಥವಾ ನಮ್ಮ ಕೃಷಿ ಜಾಗದ ನಮ್ಮ ಉತ್ಪಾದನೆ ನಾಶ ಹಾಪುನಿ ಅಥವಾ ಕೊಳೆ ರೋಗ ಬರ್ಪುನಿ. ಇದು ಮಾತ್ರ ಅತಿವೃಷ್ಟಿದ ಪರಿಣಾಮ. ಅನಾವೃಷ್ಟಿಲ ನಲ್ಲ ಸಂಖ್ಯೆ ಒಂದು 10 ವರ್ಷ ಇದ್ದಿರ್ತದೆ. ಎಂಗ್ಲಿಗೆ MLA ಇಲ್ಲ ಕೇಳುವರು ಎಂಗ್ಲಿ ಬೆಂಗಳೂರು ವಿಧಾನಸಭಾ ಸದಸ್ಯರನ್ನ ನಿಮ್ಮ ಮಳೆ ಬಂತ? ಹೌದು ಸರ್ ಮಳೆ ಬಂದಿದೆ. ಎಷ್ಟು ದಿವಸ? ಸುಮಾರು ದಿವಸ ಮಳೆ ಬಂದಿದೆ. ಹಾಗಾದ್ರೆ ಕೆರೆಗಳ ತುಂಬಿರ್ಬೋದು ನಿಮ್ದು. ಪಂಡ ವರ್ಷ ಬತ್ತಿಗಳ ಕೆರೆ ತುಂಬುನ ಇಡೀ ವರ್ಷಗ ಯಾವ ನಾವು ಕೆರೆ ತುಂಬಿದ್ದು ಆಯ್ತು ಬತ್ತಿವಿ ಆಯ್ತು ಪಂಪನಿ ಅಲ್ಲ. ಕೆರೆ ತುಂಬುದಿಲ್ಲ ಅಂದ್ರೆ ಬತ್ತಿಲ್ಲ ಅಂದ್ರೆ ಪಂಡ 10-15 ದಿವಸದಲ್ಲಿ ಆ ಕೆರೆ ವರ್ಷ ಬತ್ತದ 10 ಉಂಟಂದ್ರೆ ಕೆರೆ ಒಂಜಿ ಪಟ್ಟೆ ಬಸ ನೀರಿಚ್ಚು. ಇಂದು ನಮ್ಮ ಅಂತರ್ಜಲದ ವ್ಯವಸ್ಥೆ ನಮಗ ಸೀಪೇಜ್ ವಾಟರ್ ಬಂದ ಅಂತರ್ಜಲದ ನೀರು ಹೋಗ್ನ ಒಂದು ವ್ಯವಸ್ಥೆ ಐಕೆ ರಾಜಾರಾಮ್ ಪನ್ಪುನಿ. ನಿಮ್ಮಲ್ಲಿ ಸುಮಾರು ನದಿಗಳಿದೆ, ಅದಕ್ಕೆ ಏನೊಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಆ ನದಿಗಳಿಗೆ ಸೀರೀಸ್ ಆಫ್ ಡ್ಯಾಮ್ ಮಾಡಬೇಕು. ಒಂಜಿರಡ್ಡತ್ತೆ ಅಲ್ಪ 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 ಚೆಕ್ ಡ್ಯಾಮ್ಸ್ ಅಮ್ಮನ್ನ ಅಲ್ಪ ಅಲ್ಪ ಚೆಕ್ ಡ್ಯಾಮ್ ಮಲ್ತಂದ ಅಂತರ್ಜಲ ಎಡ್ಡಾಪುಡು. ಅಂತರ್ಜಲ ಎಡ್ಡಾಡ ಶಾಶ್ವತವಾದ ನೀರಿನ ಸಮಸ್ಯೆ ಕಡಿಮೆ ಆಪುಡು ಪಂಡಿತ್ತೆ. ಬಹುಶಃ ಇಂಕವು ಏಪೋಲ್ ಆಲೋಚನೆ ಇರ್ತದೆ. ಈ ಪಶ್ಚಿಮ ವಾಹಿನಿ ಕುದರ್ ಕೊಡ್ತಾರೆ ದುಡ್ಡಿಜ್ಜತ್ತ. ಒಂದ್ಸಲ ಸಿದ್ದರಾಮಯ್ಯರ ಬಜೆಟ್ ಮಂಡನೆ ಅಪ್ಪನ ಕಾರ್ಯಕ್ರಮ ಯಾರು 10-15-30 ಜನ ಎತ್ಬೋದು. ಕೆಲವು ನಮ್ಮ ಜಿಲ್ಲೆ ಕೆಲವು ಜನ ಬತ್ತಿತ್ತು. ಯಾರು ಮನವಿ ಕೊಡಿ ಜಿಲ್ಲೆಡು ಜನಕ್ಕೂ ತಪ್ಪು ಅಭಿಪ್ರಾಯ ಎಲ್ಲ ಉಂಟು. ಎತ್ತಿನೋಳ ಯೋಜನೆ ಆನಂದ ಎಂಕ್ಲಿಗೆ ನೀರಿನ ಸಮಸ್ಯೆ ಆಪುಡು ನಂಚಿನ ಒಂದು ಅಭಿಪ್ರಾಯ ಮಲ್ಲ ಚಲವಲ್ಲ ಆಗ್ತದೆ ನಮ್ಮ ಜಿಲ್ಲೆ. ನೆಕ್ ಪರಿಹಾರ ಹೆಜ್ಜೆ ಮಾಡಿ ಈಗ ಎತ್ತಿನವಳೆ ಬಲ್ಪನವು ಅವು ಶಾಶ್ವತ ಅವು ಸತಸುದ್ದ ಐದಲ್ಲ ಉಂತಾಯ ಮಾತ್ರ ರಾಜಕೀಯ ಪಕ್ಷ BJP ಇಪ್ಪು ಕಾಂಗ್ರೆಸ್ ಇಪ್ಪು JDS ಇಪ್ಪು ಏರೇ ಅಕ್ಲೆ ಮಾತ್ರಲ್ಲ ಎತ್ತಿನವಳೆ ಯೋಜನೆ ಅವಡು ತುಕಾರಾಮ್ ಪೂಜೆ ಅಂದಾತ ಅವು ಅಕ್ಲಿಗೆ ಆ ಘಟ್ಟದ ಬೈತಕ್ಲಿ ನೀರು ಕೊಟ್ಲ ಒಂದು ಯೋಜನೆ ಅಂಚಾದಿಗೆ ಮಾಡ್ತಾರೆ. ಆದರೆ ನೀವು ಒಂದು ಜಿಲ್ಲೆಯ ಜನರಿಗೆ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕು. ಅದು ಹೇಗೆ ಅಂತ ಹೇಳಿ ಅದಕ್ಕೆ ಪಶ್ಚಿಮ ವಾಹಿನಿ ಯೋಜನೆ ಅಂತ ಒಬ್ಬರು ಸಾಹೇಬರು ನಮ್ಮ ಮೊಯ್ಲಿ ಸಾಹೇಬರು ಒಂದು ಯೋಜನೆ ಮಾಡಿದ್ದಾರೆ. ಅದಕ್ಕೆ ನೀವು ಬಜೆಟ್ ಅಲ್ಲಿ ದುಡ್ಡು ಇಡಬೇಕು. ವರ್ಷ ಅದಕ್ಕೆ ದುಡ್ಡು ಇಡಬೇಕು. ವರ್ಷ ನಾವು ಪಂಡದ ಬತ್ತಿ ಕೂಡಲೇ ಬಜೆಟ್ ಇಟ್ಟು ಬತ್ತನ 300 ಕೋಟಿ ರೂಪಾಯಿ ಪಶ್ಚಿಮ ವಾಹಿನಿ ಯೋಜನೆಗೆ ಉದಾಹರಣೆ ಬತ್ತನ 300 ಕೋಟಿ ರೂಪಾಯಿ ಸುರೂತ ಯೋಜನೆ ಅದು. ಜಯಚಂದ್ರ ಮಿನಿಸ್ಟರ್ ಅಪ್ಪಗೆ ಜಯಚಂದ್ರ ಮಿನಿಸ್ಟರ್ ಸಣ್ಣ ನೀರಾವರಿ ಇಲಾಖೆಗೆ ಬರ್ತಾನೆ. ಸಣ್ಣ ನೀರಾವರಿ ಆ ಇಲಾಖೆ ಅಲ್ಪ ಅಲ್ಪ ಚೆಕ್ ಡ್ಯಾಮ್ ವರ್ಷ ಆಡ್ತೀನಿ. ಒಂದು 2 ವರ್ಷ ಬಹುಶಃ ಒಂಜೆ ಅಪಗ ನಮ್ಮ ಸರ್ಕಾರದ ಒಂದು ಅಂತಿಮ ಒಂದು ವರ್ಷ 2 ವರ್ಷ ಬರ್ತೀನಿ. ಐಡ್ಬೇಕು ಬರ್ತಿಲ್ಲ ಸರ್ಕಾರದ ಸಂದರ್ಭ ಆತ ಐಡ್ಬೇಕ ಮಾಧುಸ್ವಾಮಿ ಇದರಿ ಮಂತ್ರಿ ಪಕ್ಷ ರಾಜ್ಯಕ್ಕೆ ಏನು ಬಂತು ಆ ಮಾಧುಸ್ವಾಮಿ ಬಂದಾಗ ಆಯಲಪಿರ ಪಣಿತದ್ದಿ ಅಂಚದ್ದು ಈ ಜಿಲ್ಲೆ ಅಲ್ಪ ಕೆಲವು ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ನೀವು ಉಡುಪಿ ದಾಖಲೆ ಬೇತೆ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಕೆಲವು ನದಿಗಳಿಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಅಣೆಕಟ್ಟು ಆಗಿದೆ, ವಾಹನ ಓಡಲಿಕ್ಕೆ ಕೂಡ ಅವಕಾಶ ಆಗಿದೆ. ಅದು ನಿಮ್ಗೆ ಗೊತ್ತುಂಟ ಎಲ್ಲ ಗೊತ್ತು ನಿಮ್ಮಲ್ಲಿ ಎಷ್ಟಾಗಿದೆ ಅಂತ. ಉಡುಪಿಯಲ್ಲಿ ಅದು 3 ಜಿಲ್ಲೆಗೆ ಮಾತ್ರ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ದಕ್ಷಿಣ ಜಿಲ್ಲೆಗೆ 300 ಕೋಟಿ ಪ್ರಥಮ ಇಟ್ಟದ್ದು 3 ಜಿಲ್ಲೆ. ಈ ಪಶ್ಚಿಮ ವಾಹಿನಿ ಕಾರ್ಯಕ್ರಮ 3 ಜಿಲ್ಲೆಗೆ, ಬೇರೆ ಜಿಲ್ಲೆಗೆ ಇಲ್ಲ ಈ ಕಾರ್ಯಕ್ರಮ. ಪಶ್ಚಿಮ ವಾಹಿನಿ ಯೋಜನೆ ಅಂತ ಯೋಜನೆ ಅದು 3 ಜಿಲ್ಲೆಗಳಿಗೆ ಮಾತ್ರ ಇರ್ತಕ್ಕಂಥ ಯೋಜನೆ. ಬಹುಶಃ ಈಗಲೂ ಕೆಲವು ಯೋಜನೆಗಳು ಬರ್ತಾ ಇದೆ. ಕೆಲವು ಸೇತುವೆ ನದಿಗಳಿಗೆ ಅಣೆಕಟ್ಟನ್ನು ಮಾಡ್ತಕ್ಕಂಥ ಚೆಕ್ ಡ್ಯಾಮ್ ಮಾಡೋದ್ರ ಜೊತೆಯಲ್ಲಿ ವಾಹನ ಹೋಗ್ಲಿಕ್ಕೂ ಅವಕಾಶ ಇರ್ತಕ್ಕಂಥ ಬೆಳ್ತಂಗಡಿಲಾಗಿದೆ, ಪುತ್ತೂರು ಕ್ಷೇತ್ರ, ಈ ನಮ್ಮ ನೇತ್ರಾವತಿ ನದಿಯಲ್ಲಿ ಅಲ್ಲಲ್ಲಿ ಆಗಿದೆ. ಬಹುಶಃ ಅದು ವರ್ಷ ಪ್ರತಿ ವರ್ಷನೂ ಸ್ವಲ್ಪ ಹಣ ಇಟ್ಟು ಅಣೆಕಟ್ಟು ಮಾಡ್ತಾ ಹೋದ್ರೆ ಈ ಜಿಲ್ಲೆಯಲ್ಲಿ ಯಾವುದೇ ಕಾಲಕ್ಕೂ ಕೂಡ ನೀರಿನ ಸಮಸ್ಯೆ ಆಗುವುದಿಲ್ಲ ಅನ್ನುವಂಥ ಭರವಸೆ ಮಾತ್ರ ನಾನು ಈ ಸಂದೇಹ. ನೀವು ರೈತರ ಒಂದು ಬೇಡಿಕೆಯನ್ನು ಯಾವತ್ತೂ ಏನಾದರೂ ನಿಮ್ಮ ತಾಲೂಕಲ್ಲಿ ಎಷ್ಟು ಪಶ್ಚಿಮ ವಾಹಿನಿ ಯೋಜನೆ ಬಂದೆ ಅಂತ ತಿಳ್ಕೊಳ್ಬೇಕು.
ಬಾರದೇ ಇದ್ರೆ ನೀವು ಕೂಡ ಒಂದು ಮನೆ ಮಾಡಿ ಒತ್ತಡ ಮಾಡಿ ಪಶು ಯೋಜನೆ ಬರಬೇಕು ಅಂತೇಳಿ ಹೋರಾಟವನ್ನು ಮಾಡಿದ್ರೆ ನಿಮಗೂ ಶ್ರೇಯಸ್ಸು, ನಿಮ್ಮ ಮಕ್ಕಳಿಗೂ ಕೂಡ ಅದರ ಪ್ರಯೋಜನ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ. ಅದ್ರ ಜೊತೆಯಲ್ಲಿ ಈಗ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಕೂಡ ಮಾತು ಬಂತು. ಬಹುಗ್ರಾಮ ಕುಡಿಯುವುದಕ್ಕಾಗಿ ಆ ಯೋಜನೆ, ಕುಡಿಯುವ ಯೋಜನೆ ಅದು ಹೇಗೆ ಅಂತ ಹೇಳಿದ್ರೆ ಅಣೆಕಟ್ಟು ಕಟ್ಟಿ ನದಿಯ ನೀರನ್ನು ಎತ್ತಿ ಎಲ್ಲ ಮನೆ ಮನೆಗೆ ಕುಡಿಯುವ ನೀರನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ನನ್ನ ತಾಲೂಕಲ್ಲಿ 6 ಕಾರ್ಯಕ್ರಮ ಬಂತು, 6 ಕಾರ್ಯಕ್ರಮ. ಅದು 9 ವರ್ಷ ಹಿಂದೆ ಬಂತು, ಇವತ್ತಲ್ಲ. ಈಗ ಪುತ್ತೂರಿನವರು ಈಗ ಇಡೀ ಜಿಲ್ಲೆಗೆ ಕೆಲವು ಬೆಳ್ತಂಗಡಿ ಅಲ್ಲಿ ಇಲ್ಲಿ ಆಗ್ತಾ ಇದೆ. ಅವಾಗ ನಮಗೆ ಅವಾಗ ಆಗಿತ್ತು. ಇಡೀ ಗ್ರಾಮದ ಜನರಿಗೆ ಕೆಲವು 2-3 ಗ್ರಾಮ ಪಂಚಾಯತ್ ಹೋದ್ವಿ. ಈಗ 3 ಗ್ರಾಮ ಪಂಚಾಯತ್ ಈಗ ಆಗ್ತಾ ಇದೆ ಕೆಲಸ. ಆದರೆ ಒಂದು ಏನಂತಂದ್ರೆ ಉಳಾಬಿಟ್ಟು ಯೋಜನೆ ಅಂತ, ಅದು ಬೇರೆ ತಾಲೂಕಿಗೆ ಸೇರಿಕೊಂಡು ಒಂದು ಯೋಜನೆ, ಮತ್ತೊಂದು ಉಳ್ಳಾಲು ಯೋಜನೆ ಅಂತ ಮತ್ತೆ ಬೇರೆ ತಾಲೂಕಲ್ಲಿ ಸೇರಿಕೊಂಡು ಆ ಯೋಜನೆ ಕೆಲಸ ಈಗ ಆಗ್ತಾ ಇದೆ. ಅದಾದ ತಕ್ಷಣ ಇನ್ನೂ 5 ಪಂಚಾಯತ್ಗಳು ಸೇರಿದ್ರೆ ಇಡೀ ಬಂಟ್ವಾಳ ತಾಲೂಕಿನ ಎಲ್ಲ ರೈತರು ಕುಡಿಯುವ ನೀರಿನ ಯೋಜನೆ ಕುಡಿಯುವುದು ಅದು ನದಿಯ ನೀರನ್ನ, ಶುದ್ಧೀಕರಣದ ನದಿಯ ನೀರನ್ನು. ಬೋರ್ವೆಲ್ ಅಲ್ಲ, ಬೋರ್ವೆಲ್ ಉಪಯೋಗ ನಿಂತು ಹೋಯ್ತು. ನನಗೆ ಬೋರ್ವೆಲ್ ಒಬ್ಬ ಯಜಮಾನರು ಹೇಳ್ತಾರೆ, ನಿಮ್ಮ ಈ ಕಾರ್ಯಕ್ರಮ ಬಹುಶಃ ಒಳ್ಳೆದಾಗಿರ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಈಗ ಬೋರ್ವೆಲ್ನ ಬೇಡಿಕೆ ಕಡಿಮೆ ಆಗ್ತಾ ಇದೆ. ಒಂದು ಹಂತಕ್ಕೆ ಬಂದ್ರೆ ಅಂತರ್ಜಲವನ್ನ ಕೆಳಗಡೆಯಿಂದ ತೆಗೆದು ನೀರನ್ನ ಮೇಲೆ ಎತ್ತಿ ಕೃಷಿ ಮಾಡುವಂತದ್ದು ನಿಮಗೆ ಅನುಕೂಲ ಆಗ್ಬೋದು. ಆದ್ರೆ ಅಂತರ್ಜಲ ಬತ್ತಿ ಹೋಗ್ತಾ ಒಂದು ಸಂದರ್ಭದಲ್ಲಿ ನಿಮಗೆ ನೀರೇ ಇಲ್ಲದ ಸ್ಥಿತಿ, ಕುಡಿಯುವ ನೀರು ಸಿಗದಂತ ಸ್ಥಿತಿ ಬರ್ಬೋದು ಅಂತ ಹೇಳುವುದನ್ನು ಕೂಡ ನೀವು ಅರ್ಥ ಮಾಡಬೇಕು. ಆದ್ದರಿಂದಾಗಿ ಈ ಕಾರ್ಯಕ್ರಮದ ಒಂದು ಮೂಲಭೂತ ವ್ಯವಸ್ಥೆಯಲ್ಲಿ ನಿಮಗೆ ಸುಧಾರಣೆ, ಈ ಜಿಲ್ಲೆಯ ಭೌಗೋಳಿಕವಾಗಿ ಸುಧಾರಣೆ ಆಗಿದ್ರೆ ಅದು ಅಂತರ್ಜಲವನ್ನು ಬೆಳವಣಿಗೆ ಮಾಡತಕ್ಕಂಥ ಪ್ರಕ್ರಿಯೆಯಿಂದ ಇದು ಹೆಚ್ಚು ಲಾಭ ಆಯಿತು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು. ಅದು ಕುಡಿಯೋ ನೀರು ಅಂತ ಹೇಳಿದ್ರೆ ಶುದ್ಧೀಕರಣ ಟ್ಯಾಂಕ್ ಇರ್ತದೆ, ಅದು ಶುದ್ಧೀಕರಣ ಆಗಿ ಮನೆ ಬೋರ್ವೆಲ್ ನೀರು ಅಷ್ಟು ಶುದ್ಧ ಅಲ್ಲ. ಒಂದು ಲೆಕ್ಕದಲ್ಲಿ ಶುದ್ಧ ಅಂತ ನಾವು ಹೇಳ್ತೀವಿ. ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ವಿಭಾಗ ಅಂತ ಹೇಳಿದ್ರೆ ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್, ಅದು ಆರೋಗ್ಯಕ್ಕೆ ಹೌದಾಗಿತ್ತು ಕೂಡ ಆ ಬೋರ್ವೆಲ್ನ ನೀರಿನಲ್ಲಿ ಸ್ವಲ್ಪ ಕೆಲವು ಸಮಸ್ಯೆಗಳಿರ್ತದೆ, ನೀರಿನ ಅಂಶ. ಆದ್ದರಿಂದ ಶುದ್ಧೀಕರಣ ಮಾಡಿ ಅದಕ್ಕೆ ಮುನ್ಸಿಪಾಲಿಟಿಯಲ್ಲಿ ಹೇಗೆ ನೀರು ಕೊಡ್ತಾರೆ ಅದೇ ರೀತಿಯಲ್ಲಿ ಒಂದೊಂದು ಯೋಜನೆಯಲ್ಲಿ 15 ಪಂಚಾಯತ್ಗಳನ್ನು ಸೇರಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಅದರಿಂದಲೂ ಹೆಚ್ಚು ಪ್ರಯೋಜನ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಇವತ್ತು ರೈತರ ಸಾಕಷ್ಟು ಸಮಸ್ಯೆಗಳಿದೆ. ನೀವು ಶಕ್ತಿ, ನಮ್ಮ ಜಿಲ್ಲೆಯ ರೈತರ ಶಕ್ತಿ ಸಣ್ಣ, ನಾವು ದೊಡ್ಡ ರೈತರು ಬಹಳ ಕಡಿಮೆ. ಬೇರೆ ಜಿಲ್ಲೆಯಲ್ಲಿ ನೋಡಿದ್ರೆ 100 ಎಕರೆ 300 ಎಕರೆ ರೈತ, ನಮ್ಮಲ್ಲಿ 5 ಎಕರೆ 10 ಎಕರೆ 15 ಎಕರೆ ರೈತ. ನಮಗೂ ಅವರಿಗೆ ವ್ಯತ್ಯಾಸ ಇತ್ತು ಮಮತಕ್ಕ. ಬೇರೆ ಜಿಲ್ಲೆ ರೈತೆ ಬಂದ 100 ಎಕರೆ 200 ಎಕರೆ 300 ಎಕರೆ ಆಯ್ ರೈತ ತಮ್ಮಿಟ್ಟಂಚರ್ ಅವ ಭೂಮಸ್ತ ಕಾನೂನು ಪರಿಣಾಮ ಆಗ್ತದೆ. ಪರ್ಮನೆಂಟ್ ಗೇಡಿದಾರೆ ಇರುತ್ತೆ, ಬೆಂತದೆ ಆಗ ಸಂಬಳ ಕೂಡ ಆಯ್ತು. ದನಿ ಶಾಶ್ವತ ದನಿ 100 ಎಕರೆ ದನಿ ಇನ್ನು 100 ಎಕರೆ ದನಿ ಆದಿಲ್ಲ, 200 ಎಕರೆ ದನಿ ಇಲ್ಲ 200 ಎಕರೆ ದನಿ ಆದಿಲ್ಲ, 300 ಎಕರೆ ದನಿ ಇನ್ನು 300 ಎಕರೆ ದನಿ ಆದಿಲ್ಲ. ಆನ ನಮ್ಮ ಜಿಲ್ಲೆಯ ಮಾತ್ರ ದನಿಕುಲ್ಲಾಗಿ ಹೋದು ಗೇಣಿದಾರ ದನಿ ಆದ ಅವನನ್ನು ಕೂಡ ನೀನು ಅರ್ಥ ಮಾಡ. ಬಹುಶಃ ಇಂಚಿನ ಸನ್ನಿವೇಶ ನಮ್ಮ ಜಿಲ್ಲೆದ ರೈತರ ನಿಖಲು ಹೋರಾಟ ನಿಖಲೆಲ್ಲ ಮಲ್ಪೊಡು ಕೆಲಸ ಸಂದರ್ಭ ದಯ ಬಂಡ ಇನಿ ಎಂಕ್ಲೆ ಒಂಜಿ ಕರೆಂಟ್ ಬೋಪ್ನ ಉಂಟು, ಒಂಜಿ ಲೈನ್ ಐನ ಹೋರಾಟ ಉಂಟು. ಎಂಕ್ಲ ಕೆಲಸ ಏನು ಸಾಕಾರ ಮಲ್ಪರ ಆಪುದಿ ಅಕ್ಕಲಿಗೆ ಬಲ್ಲ ರಾಜ್ಯಕ್ಕೆ ಶಕ್ತಿ ಲಕ್ಕಲ ಕೈಟಿ ಇತ್ತಿದ್ದವರ ಐನು ಉಂತ ಎಂಕ್ಲ ಆಪು. ಬಹುಶಃ ಜನಕ್ಕಳಿಗೆ ತೊಂದರೆ ಒಂದೇ ಲೈನ್ ಕೊಡೋರು ಸಾಧ್ಯ ಉಂಟು. 400 kV ವಿದ್ಯುತ್ ಲೈನ್ ಕೊಂಡೋರ ಸಾಧ್ಯ ಉಂಟು. ಅಂಡ್ ಅವು ಶ್ರೀಮಂತನ ಒಂದು ಶ್ರೀಮಂತನ ಕಾರ್ಯಕ್ರಮ ಆಕಲಿಗೆ ಬೇತೆ ನೆಲ ತಟ್ಟು ಕೊಡೋಲಿ, ಅಥವಾ ರಾಷ್ಟ್ರ ಹೆದ್ದಾರಿ ಸೈಡ್ ಕೊಡೋಲಿ, ಅಥವಾ ಸಮುದ್ರ ಬೆಲ್ಟ್ ಕೊಡೋಲಿ ಆನ ಕೊಡೋದು ದಯಬಂಡ ಸುಲಭ ಅವಡು ಐಕ್ ಪಡದು ಆಕಲಿನ ಒತ್ತಡದ ಮಿತಿನಿ ಎಷ್ಟೋ ಜನ ರೈತರ ತೊಂದರೆ. ಇನ್ನು ಯಾನೆ ಕೆಲವು ಸರ್ತಿ ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ ಆಕಲಿ ಪಾರ್ತಾರೆ. ಇವರು ರೈತರು, ನಮ್ಮ ಜಿಲ್ಲೆ ರೈತರು ಅಂದರೆ ಬಾಪದವರು, ಸಣ್ಣ ರೈತರು, ದೊಡ್ಡ ರೈತರಲ್ಲ. 100 ಎಕರೆ 300 ಎಕರೆ, ನಿಮ್ಮ ಕಡೆ 100 ಎಕರೆ 300 ಎಕರೆ ರೈತರು, ನಮ್ಮಲ್ಲಿ 5-10 ಎಕರೆ 2 ಎಕರೆ 3 ಪುತ್ತೂರು ತಾಲೂಕಿದಾಗ ಒಂದು ಜಾಸ್ತಿ, ಬಂಟ್ವಾಳ ತಾಲೂಕಲ್ಲಿ 50 30% ಮಾರ್ಜಿನಲ್ ಫಾರ್ಮರ್ಸ್. ಎಲ್ಲೇ ಫಾರ್ಮರ್ ಅಲ್ಲ, ಮಾರ್ಜಿನಲ್ ಫಾರ್ಮರ್ ನಮ್ಮ ತಾಲೂಕು. ಬಹುಶಃ ಎಲ್ಲ ಒಂದು PLD ಬ್ಯಾಂಕ್ನ 5 ವರ್ಷ ಅಧ್ಯಕ್ಷ ಕೆಲಸ ಮಾಡ್ತಾರೆ. ರೈತರನ್ನ ಜೊತೆಟ್ಟಿರ್ತಾನೆ
ನಮ್ಮ ಹೆಚ್ಚು ನಂಬರ್ ಆಫ್ ಓಟ್ ಸಾಲ ಓಲು ಅಂದ ಅತಿ ಹೆಚ್ಚಿನ ಬಂಟ್ವಾಳ ತಾಲೂಕು ಕಮ್ಮನ್ PLD ಬ್ಯಾಂಕ್ ನಿಗಲ ಪುತ್ತೂರ್ನ ರೈತರಲ್ಲಿ ಕಡಿಮೆ ಆಗಲ್ಲ ಅಂಚಾದಿಪ್ಪನ ಮೂಲು ಮಲ್ಲ ಮಾರ್ಜಿನಲ್ ಫಾರ್ಮರ್ ಎಲ್ಲೆಲ್ಲ ಫಾರ್ಮರ್ ರೈತರನ್ನ ಕ್ಲಿಪ್ಪಂಜಿ ತಾಲೂಕು ಬಂಟ್ವಾಳ ತಾಲೂಕು ಅಂಚಾದೀನಿ ಜಿಲ್ಲೆದ ಬೇತೆ ಬೇತೆ ಬಾಗುಡು ಬತ್ತ ರೈತರನ್ನ ಒಂದು ಕಾರಡು ಬಹುಶಃ PLD ಬ್ಯಾಂಕ್ ಬಹುಶಃ ಶಕ್ತಿಶಾಲಿಯಾದ PLD ಬ್ಯಾಂಕ್ ಇತ್ತ ಕಾಲ ಇತ್ತು ಇನ್ನೇ ಸಾಲ ಮರುಪಾವತಿ ಆದ ಸಮಸ್ಯೆ ಇತ್ತು ಅವ್ರು ಕೆಲವು ಜಿಲ್ಲೆದ ಬೇರೆ ಬೇತೆ ಬೇತೆ ಜಿಲ್ಲೆಡು ಡಿಫಾಲ್ಟ್ ಆಯ್ದಂಚಿನ ಸೊಸೈಟಿలో ಸುಮಾರು ಡಿಫಂಕ್ಡ್ ಬಹುಶಃ ನಮ್ಮ ಜಿಲ್ಲೆದ ಜನಕ್ಕಲು ರೈತರನ್ನ ಎತ್ತೇ ಕಷ್ಟ ಆಡ ರೈತರ ಸಾಲನ್ನು ಮನ್ನಾ ಎಂದು ಮಲ್ಪಿದ್ರು ಬಾಕಿ ದೀಪಿದ್ರು ಸಾಲ ಮನ್ನಾ ನಂಕ ಸುಂಚು ಕಡಿಮೆ ರೈತರನ್ನ ನಮ್ಮ ಊರ್ದ ರೈತರನ್ನ ಕಡಿಮೆ ಕಟ್ಟಿದಿಪ್ಪು ಕಟ್ಟಂದಾಗ ಮಾತ್ರ ಇಲ್ಲ ಲಾಭ ರೈತರ ಸಾಲ ಮನ್ನಾ ಆಪ್ತು ರೈತ ಕಟ್ಟ ಬಹುಶಃ ನಮ್ಮ ಒಂದು ಪ್ರಾಮಾಣಿಕ ರೈತರನ್ನ ನಮ್ಮ ಸರ್ಕಾರದ ಹೊರತೊಂಜ ನಮ್ಮ ಕಷ್ಟ ಪಡೆದು ಮರುಪಾವತಿ ಮಲ್ಪಂಚ ರೈತರು ಈ ಕರ್ನಾಟಕ ರಾಜ್ಯ ಉಳ್ಳೇದು ಬಂದ ಅವು ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳೇರು ಬಂದ ಪಾತ್ರ ನಾನು ಸಂದರ್ಭ ಸ್ವಾಭಿಮಾನದ ರೈತರು ಗೌರವ ರೈತರು ಮಾನ ಮರ್ಯಾದಿತ ರೈತರು ಏನ ಸಾಲ ಸೀಲ ಹೊರತೊಂದು ಹೋಗ್ಬಿಡ ರೈತರನ್ನ ನಮ್ಮ ಜಿಲ್ಲೆ ಇಜ್ಜರು ಅಂಚಿನ ಒಂಜಿ ಮಲ್ಲ ಒಂಜಿ ವರ್ಗ ರೈತರ ವರ್ಗ ಆಣ ನಿಖಿಲೆಗೆ ಸಾಲ ಸೌಲಭ್ಯರು ಮನ್ನಾ ಮಲ್ಪದ ಲಾಭ ಅನ್ನಕ್ಕೆ ಆಪುಜಿ ನಮ್ಮ ಮಲ್ಲ ಮಾನೋಡ್ದು ನಮ್ಮ ಮಾನ್ನ ಮಲ್ಪಡಿದ ವಿಷಯ ಮಾನನು ಉರುಪುನೋ ಇಚ್ಛ ಅನ್ನೋ ಪಾತ್ರೆ ಅದು ಮನ್ನ ಮಲ್ಪಡಿದ ಹೆಚ್ಚಿಗೆ ನಮ್ಮ ಮಾನನು ಉರುಪುಲಂಚಿನ ಕಾರ್ಯಕ್ರಮ ಬಹುಶಃ ಮುಖ್ಯವಾದ ಮಲ್ಪಡ ಅಗತ್ಯ ಉಂಡು ಬಲ್ಲ ಪಾತ್ರ ಪಡೋದು ಇನ್ನೇ ಮೋಹನ್ ಗೌಡ್ರು ಬಹುಶಃ ಇಂಗ್ಲ ಕಿಸಾನ್ ಸೆಲ್ದ ಅಧ್ಯಕ್ಷರಾದ ಮಲ್ತಿದ್ದಾರೆ ಇನ್ನು ರೈತರ ಒಂದು ಕಾರ್ಯಕ್ರಮ ಅದು ಹೊಸ ತಿಂಚಿನ ಕಾರ್ಯಕ್ರಮ ಮಲ್ತಿದ್ದೀನಿ ಕರ್ಷಕರು ಹೊಸ ಕೇರಳ ಕರ್ಷಕರ ಪಂಡ ಕರ್ಷಕ ಸಮಾವೇಶ ಕರ್ಷಕ ಪ್ರಶಸ್ತಿ ಎಲ್ಲ ಭಾರಿ ಮಲ್ಲ ಪ್ರಶಸ್ತಿ ಮಲಯಾಳ ಮನೋರಮ ಮಲ್ಲ ಪತ್ರಿಕೆ ಈ ಕೇರಳ ರಾಜ್ಯದ ಮಲ್ಲ ಒಂದು ಕಾರ್ಯಕ್ರಮ ಇದು ಕರ್ಷಕ ಪ್ರಶಸ್ತಿ ಬಂದ ಅವು ಭಾರಿ ಮಲ್ಲ ಪ್ರಶಸ್ತಿ ಆಗ್ಲಿ ರೈತನ ಕರ್ಷಕ ಪ್ರಶಸ್ತಿ ಅಂತ ಕರ್ಷಕ ಪ್ರಶಸ್ತಿ ಆಪ್ಲೆಕ್ಕ ಕರ್ನಾಟಕ ರಾಜ್ಯಗಳು ದಕ್ಷಿಣ ಕನ್ನಡ ವಿಶೇಷವಾದ ಇದು ಶುರು ಮಾಡ್ತಾರೆ ಒಂದು ಪ್ರಾರಂಭ ನನದ ದುಂಬುದ ಕಾರ್ಯಕ್ರಮ ನಡೆದಲ ಅದ್ಭುತವಾದ ಅವಳು ಎಲ್ಲೇ ಮಟ್ಟ ಆಗ್ತದೆ ಎನ್ನ ಅಭಿಪ್ರಾಯ ಒಂದು ಮಲ್ಲ ಮಟ್ಟಾಡು ಇಡೀ ಜಿಲ್ಲೆದ ಕೇಂದ್ರ ಸ್ಥಾನ ಟೌನ್ ಹಾಲ್ ಇದು ಇಂಚಿನ ಕರ್ಷಕ ಪ್ರಶಸ್ತಿ ಬಹಳ ಗೌರವಯುತ ಮಂತ್ರದ ಕೊರ್ಪೊಳಂತ ಮಲ್ಲ ಕಾರ್ಯಕ್ರಮ ಆವಡು ಬಂದು ಯಾನು ನಿಖಲ ವಿನಂತಿ ಮಲ್ತದ್ದು ಈ ಒಂದು ಕರ್ಷಕ ಪ್ರಶಸ್ತಿ ಪಡೆಯದಂತೆ ಮಾತ್ರ ರೈತರಿಗೆ ಅವು ಮಲಯಾಳಿ ಪಲ್ಪುಡ್ಯಾನು ಕರ್ಷಕ ಪ್ರಶಸ್ತಿ ರೈತರಿಗೆ ಪ್ರಶಸ್ತಿ ಪಡೆಯನ ನಿಖಲಿಗೆ ದೇವರ ಎಡ್ಡ ಮಲ್ಪಡು ಬನ್ನ ಪಾತ್ರ ಮಾಡಿದ ಎನ್ನ ಒಂಜಿ ಎಲ್ಲ ತಿಳುವಳಿಕೆದ ಪಾತ್ರದ ಮಾತ್ರ ನನ್ನ ಹೆಚ್ಚಿಗೆ ಪಾತ್ರ ಪುರ್ಸೋತಿಜಿ ನನಗೂ ಸರ್ತಿ ಬೇತೆ ಬೇತೆ ವಿಷಯದ ಬಗ್ಗೆ ಇನ್ನು ರೈತರ ನಕ್ಲ ಸಮಸ್ಯೆ ದಿಂಜ ಉಂಟು ನಮಗೆ ಬಜ್ಜೆದ ಕೊಳರೋಗದ ಸಮಸ್ಯೆ ಉಂಟು ಬಹುಶಃ ನಮ್ಮ ಅರಕನಟ್ಟು ಕೋಕೋನಟ್ ಕ್ಯಾಶ್ನಟ್ ನಮ್ಮ ನಟ್ ಒಂದು ಲಾಭದ ಕೃಷಿ ಇನ್ನು ಎಲ್ಲ ಒಂಜೆ ಬೀಜದ ಬೇಸಾಯ ಮಲ್ತನೆ ಒಂಜೆ ಬೀಜ ದಾಯ ಗೊತ್ತಿತ್ತು ಹೂ ವರ್ಪುಡು ಬೀಜ ಅವಂಜಿ ನಮ್ಮನೆ ಬಹುಶಃ ಬಡ್ಡ ಆಪಳ ಅಂತ ರೈತರು ಬಹುಶಃ ಬೇತೆ ಬೇತೆ ಸಮಸ್ಯೆ ಇದ್ರು ಇನ್ನು ರಬ್ಬರ್ ಆದಿ ಬೇಸಾಯ ಮಲ್ಪ ಬಹುಶಃ ಇನ್ನು ಮಾತ ಇಪ್ಪನ ಪಾತ ಎಂಕ್ಲೆಗೆ ಸುದ್ದಿ ಮಲ್ಲೆನ ಗುದ್ದು ಮಲ್ಲೆನ ಒಂದು ಕಾರ್ಯಕ್ರಮ ಗೌಡ್ರೆ ಗುದ್ದು ಎಲ್ಲಿ ಅವಿಗೆ ಸುದ್ದಿ ಬಾರಿ ಮಲ್ಲೆ ಆಪಡು ಒಂದು ಪಾತ್ರ ಉಂಟು ಗುರಿಯಾಗಿ ಗುದ್ದುನಿಗೆ ಅಪ್ಪಗ ಆ ಗುದ್ದಿ ಅಂತ ಮಾತ್ರ ಅವು ದೂರ ಬೋನಾಗ ಒಂದು ಜೋರ ಗುದ್ದಿಯರು ಮಗ ದೂರ ಬಲ ಜೋರು ಗುದ್ದಿಯರಿಗೆ ಗುದ್ದಿಂದಲ್ಲ ಸುದ್ದಿಯೇ ಬಲ್ಲ ಅಂಚಾದ ಎನ್ನ ಒಂಜಿ ಅಭಿಪ್ರಾಯ ಸುದ್ದಿ ಬಲ್ಲನ ಗುದ್ದು ಬಲ್ಲ ಅಂದ್ರೆ ಎಂಕಿಲ್ ಮಲ್ತನ ಎಂಗಿಲ ಪ್ರಚಾರ ಎಂಕಿಲ್ ಪೋಪುಜ ಎಂಗಿಲ ಸುದ್ದಿ ಬಲ್ಲತ್ತು ಗುದ್ದು ಬಲ್ಲತ್ತಲ್ಲ ಯಾವ ಊರು ಪಾತ್ರನು ಕೂಡ ಯಾನಿ ಸಂದೋಣ ಒಂಜಿ ಪಾತ್ರ ಬಂದ ಮೋಹನ್ ಗೌಡ್ ಪ್ರಾಮಾಣಿಕತೆ ನಿಖಿಲ ಪ್ರಾಮಾಣಿಕ ರಾಜಕಾರಣೋಡು ಎಂಕ್ಲ ಇಪ್ಪುಡಾಕ್ಲಿ ಎಂಕ್ಲ ಪ್ರಾಮಾಣಿಕತೆ ಸಂಶಯ ಉಂಟು ದಯಪಂಡ ಇನ್ನು ರಾಜಕಾರಣಿ ಬಂಡ ಭ್ರಷ್ಟಾಚಾರ ಬಂದ ರಾಜಕಾರಣಿ ಬಂದ ಪಾತ್ರ ಗುಂಜಿ ಪ್ರಚಾರೋಡು ಇಪ್ಪುಳಂಜ ಕಾಲಘಟ್ಟ ಯಾನು ಒಂಜಿ ಪಂತೆ ಆರು ಪನ್ನ ಸರಿಯಾದ ಪಣಜಿರು ಎಂಕೊಂಜಿ ಒರಿ ಪಂದ ಪಾತ್ರ ಬಂಡೆ ನಿಖಿಲ್ ಭ್ರಷ್ಟಾಚಾರ ಮಲ್ಪಂಚಿನ ಜನಕುಲ ಅಧಿಕಾರನಕ್ಲಿ ರಾಜಕಾರಣಕ್ಲಿ ನಿಖಿಲ್ ಟೀಕೆ ಮಲ್ಪ ಬದಲು ಏರು ಪ್ರಾಮಾಣಿಕ ವಾದುಲ್ಲೆ ಏರು ದುಡ್ಡು ತಂದ ರಾಜಕೀಯ ಮಲ್ಪಿ ಏರು ದುಡ್ಡು ತಂದ ಕೆಲಸ ಮಲ್ಪ ಅಧಿಕಾರ ఆయన ಗೌರವಿಸಿದ ಕೆಲಸ ಮಲ್ಪ ಅಪಗ ಪ್ರಾಮಾಣಿಕ ಜಾಸ್ತಿ ಆಪುಡು ಈ ಪನ್ನ ಸರಿಯಾದ ನಾನು ಪನ್ನೆ ಅಂಚ ಈ ಸಮಾಜದಲ್ಲಿ ಪ್ರಾಮಾಣಿಕ ಜಾಸ್ತಿ ಆಗ್ಬೇಕಾಗಿದ್ರೆ ಪತ್ರಿಕೆ ಆಗಲಿ ಎಲ್ಲರಾಗ್ಲಿ ಮನುಷ್ಯ ಆಗಲಿ ನಾಗರಿಕರಾಗ್ಲಿ ರಮನಾಥ ರೈ ರಾಜಕಾರಣ ಎಷ್ಟು ದುಡ್ಡು ಮಾಡಿದ್ದೇವೆ ಅಂತ ತಿಳ್ಕೊಳ್ಳುವಂತ ಜವಾಬ್ದಾರಿ ಅದು ನಿಮ್ಮದು
ಬಹುಶಃ ಯಾರು ಪ್ರಾಮಾಣಿಕರಾಗಿ ಇದ್ದಾರೆ ಅವರನ್ನು ಪ್ರಾಮಾಣಿಕ ಅಂತೇಳಿ ಗುರುತಿಸುವಂಥ ಕೆಲಸವನ್ನು ನೀವು ಮಾಡಿದಾಗ ಮಾತ್ರ ಪ್ರಾಮಾಣಿಕತೆ ಜಾಸ್ತಿ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ಖಂಡಿತವಾಗಿ ನಮ್ಮ ಭ್ರಷ್ಟಾಚಾರಿಗೆ ಲೋಕಾಯುಕ್ತ ರೈಡ್ ಅಲ್ಲ ಆಯೆ ಮಲ್ಲ ಪ್ರಾಮಾಣಿಕ ಅದು ಇಪ್ಪು ಗೌರವಡು ಸೂಟು ಬಿಟ್ಟು ಮಾಡ್ದು ಅಂಚಿನ ಒಂದು ಕಾಲ ಇದು ಬೈದಲ್ಲಿ ರೈತರು ಬಂಡ ನಮ್ಮ ಗೌರವಸ್ತರು ಇಪ್ಪನಾಕ ಸೂಟು ಬೂಟು ಪಾಡ್ದೆ ರೈತ ಹತ್ತಿ ನಮ್ಮ ಮಲ್ಲ ಕೂಲಿಂಗ್ ಜಾಸ್ತಿ ಒಂದು ಬರ್ಪಡೆ ರೈತ ಎತ್ತಿ ನಮ್ಮ 1000 ಕೋಟಿ ರೂಪಾಯಿದ ವಾಹನ ಒಪ್ಪಡೆ ರೈತ ಎತ್ತಿ ಆಯ್ ಬಹುಶಃ ಅಧಿಕಾರದ ಅವಕಾಶ ತಿಕ್ಕಾಗ ಆಯ್ ಮಲ್ಲ ಬಾಯಿಡ್ ಮಾತ್ರ ಪಾಪ ದಕ್ಲಿಗೆ ಬಂದು ಪಾಪ ದಕ್ಲಿಗೆ ಅక్కడ ಕೊಡ್ಪನ ಕಡಿಮೆ ಆಯ್ತು ಜಾಸ್ತಿ ಎಂಕ್ಲಿಗೆ ದಿವಲ್ ನಂಚಿನ ವ್ಯವಸ್ಥೆ ನಮ್ಮ ಮತ್ತೆ ಉಲ್ಲಾ ಬಂದು ಪಾತ ಪಂದೊಂದು ಬೂಟು ಸೂಟು ಪಾಡ್ನೆ ನಂಗೆ ಮಲ್ಲ ಜನ ಹತ್ತು ನಮ್ಮ ರೈತೆ ಬಂದು ಚಪ್ಪಲಿ ಪಾಡದೆ ತಿರುಗುನಂಜೆ ರೈತೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಕಲೆ ಬೇತರಿತ್ತು ರೈತರು ನಾಗ ಪಂಚ ಪಾಡು ಜನ ಅಂಥದ್ದು ನಮ್ಮ ರೈತರು ಗೊತ್ತಾಗ್ತದೆ ರೈತರು ಬಂದ ಸಾಮಾನ್ಯ ಜನತೆ ಕೊಳ್ಳೇದು ಆಂಡ ಎತ್ತೋ ಜನ ರೈತರನ್ನ ಕೆಲವು ಕಷ್ಟದಲ್ಲಿ ಸುಕೋಟಿ ಪರ್ಯಾವ ಆಂಡ ದುಮ್ಮದ ದಿನಕ್ಕಳು ದಕ್ಷಿಣ ಕನ್ನಡ ಜಿಲ್ಲೆ ರೈತರಿಗೆ ಸುಕೋಟಿ ಪಡುವಂತ ವ್ಯವಸ್ಥೆ ನಿಖಲ್ ಮಾತ ಒಂಜಿ ಶಕ್ತಿ ಅದು ಉಂಟೋಡು ನೆಕ್ ಮಾತಾ ಜಿಲ್ಲೆ ಒಂಜಿ ಪನಿಮನಿ ಜನ ಬೈದು ನೆರ್ಲ ಮಲ್ಲ ಕೆಲಸ ಮಲ್ಪಂತೆ ಪಾತ್ರ ಆವುಡು ಮಲ್ಲ ಪಾತ್ರ ಪಂಡೋನು ಬಹುಶಃ ಒಂಜಿ ಸನ್ಮಾನದ ವಿಷಯ ಪಾತ್ರ ಬಹುಶಃ ನಮ್ಮ ವಿಷಯನ ಯಾನೆ ಗಣನಿದ್ದು ಒಂದೆಲ್ಲ ಪ್ರಯತ್ನ ಮಲ್ಪ ಪಾತ್ರ ಪಂಡ ಪಾತ್ರ ಮುತ್ತ ಜೈ ಜೈ